ಸರ್ ನಿಮ್ಮ ವೀಕ್ನೆಸ್ ಏನು? ಜನರ ಮನಸ್ಸಲ್ಲಿ ಒಂದು ಜಾಗ ತಗೊಳ್ಬೇಕು ಅಂತಂದರೆ ಯಾವ್ದು ಲೇಔಟ್ ಮಾಡೋದು ಅಥವಾ ಯಾರ್ದೋ ಮಾಡಿರೋ ಲೇಔಟಲ್ಲಿ ಧಮಕಿ ಹಾಕ್ಬಿಟ್ಟು ಸೈಟ್ ಇಟ್ಕೊಳ್ಳೋದು ಅವು ಎಲ್ಲರೂ ಮಾಡ್ತಾರೆ. ಆದರೆ ಜನರ ಹೃದಯದಲ್ಲಿ ಒಂದು ಸೈಟ್ ತೊಗೋಬೇಕಿತ್ತು ನನಗೆ. ಅದಕ್ಕೋಸ್ಕರ ಎಲ್ಲ ಕೆಲಸವನ್ನು ಇದೆಲ್ಲೋ ಒಂದು ಕಡೆ ನೀವು ಡೆಸ್ಟಿನಿ ನಂಬ್ತೀರಾ ಅಥವಾ ನನ್ನದೇ ಅಂತೀರಾ? ಈಗಿರುವಂಥ ರಾಜಕಾರಣಿಗಳನ್ನೆಲ್ಲ ನೋಡಿದರೆ ಅವರಿಗೆ ಡೆಸ್ಟಿನಿ ಅಂತಂದರೆ ಅವರ ಅಪ್ಪನೇ ಆಗಿರ್ತಾನೆ, ಅವರ ಅಪ್ಪನ ಹಣ ಆಗಿರ್ತದೆ, ಅವರ ಅಪ್ಪನ ರಿಯಲ್ ಎಸ್ಟೇಟ್ ಆಗಿರ್ತದೆ, ಅವರ ಅಪ್ಪ ಕಮಿಷನಲ್ಲಿ ಮಾಡ್ಕೊಂಡಿದ್ದು ಕಾಂಟ್ರಾಕ್ಟಲ್ಲಿ ತೊಗೊಂಡಿರೋಂಥ ಕಮಿಷನ್ನೇ ಅವ್ರ ಡೆಸ್ಟಿನಿ ಆಗಿರುತ್ತೆ. ಆದರೆ ನನಗೆ ನಮ್ಮ ಅಪ್ಪನೇ ಇರಲಿಲ್ಲ. ನನಗೆ ಯಾವ ಡೆಸ್ಟಿನಿ ಏನೋ ಬರೆದಿತ್ತು, ಅದೇ ಡೆಸ್ಟಿನಿ ನಂದು. ಸತ್ಯ ಕಹಿ ಅನ್ನೋದು ಒಂದು ಹಳೆ ಮಾತಿದೆ. ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಹೇಗಿದೆ ಅಂದರೆ ಯು ಕಾಂಟ್ ಕಾಲ್ ಅ ಸ್ಪೇಡ್. ಈಗ ಸಿದ್ದರಾಮಯ್ಯನವರು ನನ್ನನ್ನು ಭಾಳ ಸರಿ ನನ್ನನ್ನು ಟೀಕೆ ಮಾಡಿದರೆ, ಬೈದಿದ್ದಾರೆ, ಅವ್ನು ಇಮ್ಮೆಚೂರ್ಡು ಅದಿದ್ದಾರೆ. ನೀವು ಇಮ್ಮೆಚೂರ್ಡ್ ಅಂತ ಹೇಳ್ಬೋದು, ಆದರೆ ನಿಮ್ಮ ಥರ ಮೆಚೂರಿಟಿ 14 ಸೈಟ್ ಹೊಡೆಯೋ ಮೆಚೂರಿಟಿ ನಂಗೆ ಬೇಡ. ಇವತ್ತಿಗೂ ಜನಕ್ಕೆ ಕಾಣದೇ ಇರೋ ಯಾವ್ದಾದ್ರು ಸತ್ಯಗಳನ್ನು ಆಚೆಗೆ ಹಾಕಿ ಇಷ್ಟಪಡ್ತಾರೆ. ಮೈಸೂರು ಅನ್ನೋದು ನನ್ನ ಜನ್ಮಭೂಮಿ ಅಲ್ಲ, ಆದರೆ ನನ್ನ ಕರ್ಮಭೂಮಿ, ರುದ್ರಭೂಮಿ ಎರಡೂ ಅದೇ ಆಗಿರುತ್ತೆ. ಇವತ್ತಿನ ಯಂಗ್ಸ್ಟರ್ಸ್ಗೆ 3 ವಿಚಾರ ಹೇಳೋದಾದರೆ ಪಾಲಿಟಿಕ್ಸಿಗೆ ಬರೋಕ್ಕೆ ಮುಂಚೆ ಏನು ತಿಳ್ಕೊಂಡು ಬರಬೇಕು ಅವರು? ನಿಮಗೆ ಫಸ್ಟ್ ಆಫ್ ಆಲು ನಿಮಗೆ ಅವಕಾಶನೇ ಇಲ್ಲ ಇವಾಗ. ಎಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜಕಾರಣಿಗಳು ಅವರವರ ಮಕ್ಕಳನ್ನೇ ಬೆಳೆಸ್ತಿದ್ದಾರೆ. ನಿಮಗೆ ಒಳಗಡೆ ಬರಲಿಕ್ಕೆ ನಿಮಗೆ ಎಂಟ್ರಿನೇ ಸಿಗಲ್ಲ. ಫಸ್ಟ್ ಆಫ್ ಆಲ್ ನೇರವಾಗಿ ಹೇಳ್ಬಿಡ್ತೀನಿ. ಇನ್ ದ ವರ್ಲ್ಡ್ ಆಫ್ ಪಾಲಿಟಿಕ್ಸ್ ಮೋಸ್ಟ್ಲಿ ಜನ ಪೊಲಿಟಿಕ್ಸಲ್ಲಿ ಸೇಫ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಇವರು ಯಾವಾಗಲೂ ಬೆಂಕಿ ಮಧ್ಯಾಹ್ನ ನಡೆದು ಅದನ್ನೇ ಮನೆ ಅಂತ ಕರೆದು ಎಲ್ಲೋ ಒಂದು ಕಡೆ ಪಾಲಿಸಿ ಮೀಟಿಂಗ್ ಪರ್ಸ್ನಾಲಿಟಿ, ಪವರ್ ಮೀಟಿಂಗ್ ಪರ್ಸ್ಪೆಕ್ಟಿವ್. ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ಟುಡೇ ಆನ್ ಜಸ್ಟ್ ಕ್ಯೂರಿಯಸ್. ಕೆಲವು ಹೆಸರು ಬಲ ಹೇಗಿರುತ್ತೆ ನೋಡಿ. ಪ್ರತಾಪ ಅವರ ಗುರಿಯಲ್ಲಿದೆ, ಸಿಂಹ ಅವರ ಮಾತಾಡೋ ಶೈಲಿ ನಡೆಯಲ್ಲಿದೆ. ಸರ್, ಫಸ್ಟ್ಲಿ ಆನೆಸ್ಟ್ಲಿ ಹಾರ್ಟಿ ವೆಲ್ಕಮ್ ನಿಮಗೆ ಆನ್ ಜಸ್ಟ್ ಕ್ಯೂರಿಯಸ್. ಇಷ್ಟು ದಿವಸ ನಿಮ್ಮನ್ನು ಭಾಷಣಗಳಲ್ಲಿ ನೋಡಿದ್ದೆ, ನಿಮ್ಮ ವೈರಲ್ ಕ್ಲಿಪ್ಸ್ಗಳಲ್ಲಿ ನಿಮ್ಮ ವ್ಯಕ್ತಿತ್ವದ ಪರಿಚಯ ಆಗಿತ್ತು. ಆದರೆ ಒಳಗಡೆ ಇರೋ ನೋವು ಕೆಲವು ಸತಿ ಸತ್ಯದ ಮೂಲಕ ಆಚೆಗೆ ಬರ್ತಾ ಇರುತ್ತೆ. ಒಂದು ಗುರಿ ಇದೆ, 100 ಜನ ಸೇಫ್ ಆಗೋರ ಮಧ್ಯೆ ಇವರು ಏನಪ್ಪ ಸತ್ಯನ ಇಷ್ಟೊಂದು ರಾಜಾರೋಷವಾಗಿ ಭಯಪಡದೆ ಮಾತಾಡ್ತಾರಲ್ಲ ಅನ್ನೋ ಪ್ರಶ್ನೆಗಳು ಬಂದಿದೆ. ಇದೆಲ್ಲವನ್ನು ಸೈಡಿಗಿಟ್ಟು ಈ ವ್ಯಕ್ತಿಯ ಹಿಂದೆ ಇರೋ ವ್ಯಕ್ತಿತ್ವ ಯಾರು ಅಂತ ನೋಡೋದಕ್ಕೆ ನಮ್ಮ ಆಡಿಯನ್ಸ್ನ ಪರವಾಗಿ ಆ ಒಂದು ವೇದಿಕೆಯಾಗಿ, ಒಂದು ಬ್ರಿಡ್ಜ್ ಆಗಿ ಇವತ್ತು ನಿಮ್ಮನ್ನು ಜಸ್ಟ್ ಕ್ಯೂರಿಯಸ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್, ಹೇಗಿದ್ದೀರಿ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲಿಂದ ಬರ್ತಾ ಇದ್ದೀರಿ ಸರ್? ಬೆಂಗಳೂರು ಸಿಟಿಯಲ್ಲೇ ಇದ್ದೆ, ನಿನ್ನೆ ಮೈಸೂರಿಂದ ಬಂದಿದ್ದೆ. ಹಾಗಾಗಿ ನಿಮ್ಮ ಆಫೀಸಿಂದ ಸುಮಾರು ಸರಿ ಕರೆ ಮಾಡಿದರು. ನಾನು ಕೈಕೊಟ್ಟೆ ತಪ್ಪಿಸ್ಕೊಳ್ತಾ ಇದ್ದೆ ಲಾಸ್ಟ್ ಮೂಮೆಂಟಿಗೆ. ಆದರೆ ಈ ಸರಿ ಬರೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ರಾಜಕೀಯನೆಲ್ಲ ಸೈಡಿಗೆ ಇಟ್ಟ ಸದ್ಯಕ್ಕೆ ವ್ಯಕ್ತಿಯಾಗಿ ತಾವು ಹೇಗೆ, ಅಂದರೆ ಆಚೆ ಕಡೆ ನಿಮ್ಮ ವಿಚಾರ ಲಹರಿಗಳು, ನಿಮ್ಮ ಭಾಷಣಗಳಲ್ಲಿ ನಿಮ್ಮ ಪರ್ಪಸ್ಸು, ವಿಷನ್ನು ಕಾಣ್ತಾ ಇರತ್ತೆ. ಬಟ್ ವ್ಯಕ್ತಿಯಾಗಿ ನೀವೇನು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ 2025ಅಲ್ಲಿ? ಅಂದರೆ ನಾನು ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥವನು. ನಿಜ. ಅಂದರೆ ನನ್ನ ಕೌಟುಂಬಿಕ ಹಿನ್ನೆಲೆಯಲ್ಲಿ ಭಾಳ ಅಲ್ಲಿ ಪ್ರಾಸ್ಪರಿಟಿ ಎಲ್ಲ ಇದೆ. ಆದರೆ ನನ್ನ ಜನ್ರೇಷನಿಗೆ ಬರೋ ಅಷ್ಟರೊಳಗಡೆ ನೋಸ್ ಡೈವ್ ಆಗಿತ್ತು. ನಮ್ಮ ತಂದೆ ಮೈಸೂರಿನಲ್ಲಿ ಸೈಂಟ್ ಫಿಲೋಮಿನಸಲ್ಲಿ BSc ಓದ್ತಾಯಿದ್ರು. ಅಲ್ಲಿಂದ ಏರ್ಫೋರ್ಸಿಗೆ ಹೊಟ್ಟೋದ್ರು. ವಾಪಸ್ ಅವರ ತಂದೆ ಎಲ್ಲ ತೀರ್ಕೊಂಡ್ರು ಅಂದರು. ವಾಪಸ್ ಊರಿಗೆ ಬಂದರು. ಆಮೇಲೆ ಅವರು ಪಂಚಾಯತ್ ರಾಜ್ ಎಲೆಕ್ಷನ್ಸು ಆಗೆಲ್ಲ 1960ಸಲ್ಲಿ ಕರ್ನಾಟಕಕ್ಕೂ ಕೂಡ ಬಂತು. 1968ಅಲ್ಲಿ ನಮ್ಮಪ್ಪ, ಆಗ ಜನಸಂಘ ಇತ್ತು, BJPಯ ಪೂರ್ವ ಅವತಾರ, ಅದರಲ್ಲಿ ದೀಪದ ಗುರುತು ಇತ್ತು. ಆಗ ಪಂಚಾಯತಿ ಎಲೆಕ್ಷನಲ್ಲೂ ಕೂಡ ಪಕ್ಷದ ಚಿಹ್ನೆ ಇರ್ತಾಯಿತ್ತು. ಅದರಲ್ಲಿ ನಿಂತು ಎಲೆಕ್ಷನ್ನ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಜನಸಂಘದಿಂದ ಗೆದ್ದು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ ನಮ್ಮಪ್ಪ. ಅವರು 1968ರಿಂದ 78ರವರೆಗೂ 10 ವರ್ಷ ಸತತವಾಗಿ ಪಂಚಾಯತಿ ಚೇರ್ಮನ್ ಆಗಿದ್ದರು. ನಮ್ಮಪ್ಪ ನಮ್ಮ ಒಂದು ಊರಿಗೆ, ಅಂದರೆ ಒಂದು ಹಳ್ಳಿಗೆ, ಈ ಟ್ಯಾಪ್ಡ್ ವಾಟ್ರು, ನಲ್ಲಿ ನೀರನ್ನು ತಂದಂಥ ಮೊದಲನೇ ವ್ಯಕ್ತಿ ಒಬ್ಬ ಪಂಚಾಯತಿ ಚೇರ್ಮನ್ ಆಗಿ. ನಮ್ಮಪ್ಪ ಭಾಳ ಚಿಕ್ಕ ಏಜಲ್ಲಿ, ಯಂಗ್ ಏಜಲ್ಲಿ 25-26 ವರ್ಷಕ್ಕೆ ಅವರು ಪಂಚಾಯತಿ ಚೇರ್ಮನ್ ಆಗಿದ್ದರು. ಅವರು ಎಲ್ಲೋ ಒಂದು ಕಡೆ ಅವರ ಒಂದು ಮೇಲ್ಪಂಕ್ತಿನೋ ಅಥವಾ ಬೈ ಬ್ಲಡ್ಡೇ ಅದು ನಮಗೂ ಸ್ವಲ್ಪ ಅದ್ರ ಬಗ್ಗೆ ಸೆಳೆತ ಅನ್ನೋದಿತ್ತು. ನಮ್ಮಪ್ಪನೂ ಒಳ್ಳೆ ಕೆಲಸವನ್ನು ಮಾಡಿದಂಥವ್ರು. ಹಾಗಾಗಿ ನನಗೂ ಸಹಜವಾಗಿ ಚಿಕ್ಕದ್ರಿಂದ ಪಾಲಿಟಿಕ್ಸ್ ಅಂತ ಏನು ಇಂಟ್ರೆಸ್ಟ್ ಅಲ್ಲ. ಆದರೆ ನಮ್ಮಪ್ಪ
ಕುವೆಂಪು ಅವ್ರು ಇರ್ಬೋದು, ಕಾರಂತರು ಇರ್ಬೋದು, ಆನಾ ಕೃಷ್ಣರಾಯರು, ಆನಾಕ್ರು ಅಂತೇಳಿ ನೀವು ಗೊತ್ತಿದೆ, ದೊಡ್ಡ ಕನ್ನಡ ಸಾಹಿತಿಗಳು, 104 ಒಟ್ಟು ಕಾದಂಬರಿಗಳು ಎಲ್ಲ ಬರೆದಿದ್ದಾರೆ ಅವರು. ಅವರ ದೊಡ್ಡ ಫ್ಯಾನು ನಮ್ಮಪ್ಪ. ಈ ತಾರಾ ಸುಬ್ಬರಾವು ಇವ್ರನ್ನೆಲ್ಲ ನಮಗೆ ಚಿಕ್ಕ ಏಜಲ್ಲೇ ಇವ್ರನ್ನೆಲ್ಲ ಓದಿಸಿದ್ರು. ನಾವೆಲ್ಲ 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇರಬೇಕಾದ್ರೇ ನಾನು ಇವ್ರದ್ದೆಲ್ಲ ನೋವೆಲ್ಗಳನ್ನ ಎಲ್ಲ ಓದ್ತಾ ಬಂದೆ ನಾನು. ನಮ್ಮಪ್ಪ ಇದನ್ನು ಕೊಟ್ಟು ಓದಿಸೋರು. ಹಾಗಾಗಿ ನಾನು ಒಂಥರ ನಮ್ಮಪ್ಪ ನಂದು ಒಂದು ನೇಚರ್ ಆ್ಯಂಡ್ ನರ್ಚರಿಂಗ್ ಇದೆಯಲ್ಲ, ಆ ನರ್ಚರಿಂಗು ಒಂಥರ ಇದು ಲಿಟ್ರೇಚರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂಥರ ಈ ಕನ್ನಡ ಸಾಹಿತ್ಯ ಇದ್ರ ಬಗ್ಗೆ ಒಂಥರ ಅಭಿರುಚಿ. ಅದನ್ನೇನು ಬರಿಬೇಕು ಅಂತಲ್ಲ, ಬಟ್ ನಾನು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರೋದು ನನಗೆ ಜಾಸ್ತಿ ರುಚಿಸುತ್ತೆ. ಆದರೆ ನನಗೆ ಭಾಷೆಯನ್ನು ದುಡಿಸ್ಕೊಳ್ಳೋ ವಿಚಾರ ಇರ್ಬೋದು, ನಮ್ಮಪ್ಪ ಆಗ ನಮಗೊಂದು ಈ ಪುಸ್ತಕನ ಓದೋಕ್ಕೆ ಹಚ್ಚಿದ್ದೇನಿದೆಯಲ್ಲ, ಅದಕ್ಕೆ ನಂಗೆ ಬಹಳ ಸಹಾಯ ಆಯಿತು. ಒಂಥರ ಅದೇ ನಮ್ಮಪ್ಪನ ಅವ್ರದ್ದು ಯೋಚನೆ ಏನಿತ್ತೋ ಅವರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಮುಂದೆ ಬಂದೆ ಅಂತ ನನಗೆ ಅನಿಸುತ್ತೆ. ಚಿಕ್ಕದ್ರಲ್ಲಿದ್ದಾಗ ನಮಗೆ ಅನಿಸಲ್ಲ. ಚಿಕ್ಕದ್ರಲ್ಲಿದ್ದಾಗ ನಮ್ಮಪ್ಪಗಿಂತ ನಾನೇ ಬುದ್ಧಿವಂತ ಅಂತ ಅಂದ್ಕೊಬಿಡ್ತೀವಿ ನಾವು. ಅದು ನಾವೇನೋ ಒಂದು ಡಿಗ್ರಿಗೋ ಮಾಸ್ಟರ್ ಡಿಗ್ರಿಗೋ ಹೋದ ಕೂಡಲೇ ನಮ್ಮ ಅಪ್ಪ ಅಮ್ಮಂಗಿಂತ ನಾವೇ ಬುದ್ಧಿವಂತರು, ನಾವು ಓದಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ ಅನ್ನೋ ಭಾವನೆ ಇರುತ್ತೆ. ಆದರೆ ನಾನಿವಾಗ ಆ ಕಾಲಘಟ್ಟನೆಲ್ಲ ಮೀರಿ ಬಂದು ನಾನೇ ಈಗ ಅಪ್ಪ ಆದ ನಂತರ ನನ್ನ ಮಗಳು ಈಗ ಹೈಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ನನಗೆ ಇವತ್ತು ಅನ್ನಿಸ್ತಾ ಇದೆ ನಮ್ಮ ಅಪ್ಪನ ಪ್ರಭಾವ ಬಹಳಷ್ಟು ಇದೆ ನನ್ನ ಮೇಲೆ ಅಂತ ಈಗ ಅರ್ಥ ಆಗುತ್ತೆ. ಅವರ ಪ್ರಭಾವದಿಂದಲೇ ಈ ಬರವಣಿಗೆ ಇರ್ಬೋದು, ರಾಜಕಾರಣ ಇರ್ಬೋದು, ಇದ್ರ ಬಗ್ಗೆ ಒಂದು ಸೆಳೆತ ಅಂತ ಪ್ರಾರಂಭ ಆಗಿದ್ದು. ಒಂದು ಜನಕ್ಕೇನೋ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಕೋನ ಅವರಿಗೂ ಇತ್ತು. ಹಾಗೆ ನಾನು ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಹಾಗಾಗಿ ನಾನು ಜೀವನವನ್ನು ನನ್ನ ವೈಯಕ್ತಿಕವಾದಂತಹ ಕಂಫರ್ಟ್ಗಳ ದೃಷ್ಟಿಕೋನದಿಂದ ನೋಡಲ್ಲ, ಬೇರೆಯವರ ಜೀವನದಲ್ಲಿ ಏನು ಬದಲಾವಣೆನ ತರಬಹುದು. ನಂತರನೇ ಕಷ್ಟದಿಂದ ಕನ್ನಡ ಶಾಲೆಗೆ ಹೋಗಿರುವಂಥ ಮಕ್ಕಳಿರ್ತಾರೆ, ನಂತರನೇ ಬಡ ಹಿನ್ನೆಲೆಯಿಂದ ಬಂದಿರುವಂಥ ಮಕ್ಕಳಿರ್ತಾರೆ. ನನ್ನ ಮಗಳಿಗೆ ನಾನು ಆಸ್ತಿ ಅಂತಸ್ತುನೆಲ್ಲ ಮಾಡಿಕೊಡೋದ್ರಿಂದ ನನ್ನ ಕುಟುಂಬ ಉದ್ಧಾರ ಆಗುತ್ತೆ. ಆದರೆ ನಂತರ ಮಕ್ಕಳು ಬೇರೆಯವರು ಇದ್ದಾರಲ್ಲ, ಅವ್ರ ಜೀವನದಲ್ಲಿ ನಾನು ಬದಲಾವಣೆ ತರಲಿಲ್ಲ ಅಂತಂದರೆ ಈ ಬದುಕಿಗೆ ಏನು ಸಾರ್ಥಕತೆ ಅನ್ನೋದಿರುತ್ತೆ. ಹಾಗೆ ನನ್ನ ಮಗಳಿಗೆ ಯಾವ ಭವಿಷ್ಯವನ್ನು ನಾನು ನಿರೀಕ್ಷಣೆ ಮಾಡ್ತೀನಿ, ಅದು ಬೇರೆಯವರ ಮಕ್ಕಳಿಗೂ ಕೂಡ ಅಂಥದ್ದೇ ಭವಿಷ್ಯವನ್ನು ಸೃಷ್ಟಿಸಿ ಕೊಡುವಂಥದ್ರ ಬಗ್ಗೆನೂ ಕೂಡ ನಾನು ಗಮನ ಹರಿಸಬೇಕು. ಆಗಷ್ಟೇ ನನಗೊಂದು ಆ ಕಂಟೆಂಟ್ಮೆಂಟ್ ಅನ್ನೋದು, ಒಂಥರ ಆತ್ಮತೃಪ್ತಿ ಅನ್ನೋದು ಸಿಗೋಕ್ಕೆ ಸಾಧ್ಯ. ಹಾಗಾಗಿ ನನಗೆ ಎಲ್ಲರಿಗೂ ಒಳ್ಳೇದು ಮಾಡೋದ್ರಲ್ಲಿ ನನಗೆ ನಂಬಿಕೆ ಇದೆ. ಬೇರೆಯವರಿಗೆ ಒಳ್ಳೇದು ಮಾಡಿದಾಗ ಅವರ ಆಶೀರ್ವಾದ ಇದೆಯಲ್ಲ, ಆಶೀರ್ವಾದ ನನ್ನ ಮಗಳಿಗೆ ತಟ್ಟಿದ್ರು ಸಾಕು ನನಗೆ. ವಾವ್. ಹಾಂ ಸರ್, ಲೈಫಲ್ಲಿ ಬುದ್ಧಿ ಬರೋವರೆಗೂ ನಾನು ನನ್ನಿಂದ ಆದಮೇಲೆ ನನಗೇನು ಬೇಕೋ ಅಷ್ಟು. ಬಟ್ ನಿಮ್ಮ ಒಂದು ಇಲ್ಲಿಯನ ಒಂದು ಮಾತು, ತಿಳುವಳಿಕೆ ಪ್ಲಸ್ ಜೀವನ ನೋಡಿರೋ ರೀತಿಯಲ್ಲಿ ಈಗ ನಾನು ನನ್ನಿಂದ ಈಗ ನಮಗಾಗಿ, ಸಮಾಜಕ್ಕಾಗಿ, ಅಲ್ಲಿವರೆಗೂ ಏನೊಂದು ಫುಲ್ ಚಕ್ರ ಈಗ ಕಂಪ್ಲೀಟ್ ಆಗಿದೆ. ಅಲ್ಲಿ ಐ ಆಮ್ ಶೋರ್ ಇಟ್ಸ್ ನಾಟ್ ಅನ್ ಈಸಿ ಜರ್ನಿ. ಯಾಕೆಂದರೆ ಪೆನ್ನಿಂದ ಪವರ್ವರೆಗೂ ಬಂದಿರೋ ಒಂದು ಜರ್ನಿನಲ್ಲಿ ಅಲ್ಲಿ ನೀವು ನೋಡಿದಂತಹ ಪಾಠಗಳೇನು ನಿಮಗೆ? ಯಾಕೆಂದರೆ ಯಾವತ್ತೂ ಜರ್ನಲಿಸ್ಟ್ ಆಗಿ ಆಚೆ ಕಡೆಯಿಂದ ಪಾಲಿಟಿಕ್ಸನ್ನು ನೋಡೋದೇ ಬೇರೆ. ನೀರಿಗೆ ಹಾರಿದ ನಂತರ ಅದರ ಒಳಗಿರುವಂಥ ಆಳ ಅಗಲ, ಒಳಗಿರುವಂಥ ಸುಳಿಗಳು, ಒಳಗಿರುವಂತಹ ಬೇರೆ ಎಲ್ಲ ವಿಚಿತ್ರಗಳ ಪರಿಚಯ ಇನ್ನೂ ಹತ್ತಿರದಿಂದ ಆಗತ್ತೆ. ಸೊ ಈ ಒಂದು ಜರ್ನಿ ನಿಮಗೇನು ಹೇಳ್ಕೊಟ್ಟಿದೆ? ನಾನು ಸುಮಾರು ಹೆಚ್ಚು ಕಡಿಮೆ 13 ವರ್ಷ ಜರ್ನಲಿಸ್ಟಾಗಿ ಕೆಲಸ ಮಾಡಿದ್ದೀನಿ. ಹೌದು, ನಾನು ಮೋಸ್ಟ್ ಪಾಪ್ಯುಲರ್ ಜರ್ನಲಿಸ್ಟ್ ಆಗಿದ್ದೀನಿ. ನಾನು 2008 ಮೋದಿಯವ್ರದ್ದು ಬಯೋಗ್ರಫಿನ ಬರೆದೆ. ನರೇಂದ್ರ ಮೋದಿ ಯಾರು ತುಳಿಯದ ಹಾದಿ ಅಂತೇಳಿ ಬಯೋಗ್ರಫಿ ಬರೆದೆ. ನನ್ನ ಪುಸ್ತಕಗಳು, ನನ್ನ ಆರ್ಟಿಕಲ್ದು ಅಷ್ಟು ಪಾಪ್ಯುಲರ್ ಇದ್ದರೆ ನಾನು ಬರೀ 16 ವಾಲ್ಯೂಮ್ಸ್ ಬಂದಿದೆ. ಅದೊಂದು 25-30 ವಾಲ್ಯೂಮ್ಸ್ ಆಗುತ್ತೆ. ಬಟ್ ನಾನು ಪಾಲಿಟಿಕ್ಸಿಗೆ ಬಂದಾದ್ಮೇಲೆ ಬಿಟ್ಬಿಟ್ಟೆ ಅದನ್ನೆಲ್ಲ. ಆ 16 ವಾಲ್ಯೂಮ್ಸನ್ನು ನಾನು ಹೊರಗಡೆ ತೊಗೊಂಬಂದಿದ್ದೀನಿ. ಅದು ಬಿಟ್ಟು ನಾನು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಬರೆದಿದ್ದೀನಿ. ಆಮೇಲೆ ಮೈನಿಂಗ್ ಮಾಫಿಯಾದ ಬಗ್ಗೆ, ಅವಾಗ ಮೈನಿಂಗ್ ಬಗ್ಗೆನೂ, ಆಗ ಏನು ರೆಡ್ಡಿ ಬ್ರದರ್ಸ್ದು ಲೂಟಿ ನಡೀತಾ ಇತ್ತು ಬಳ್ಳಾರಿನಲ್ಲಿ, ಅದ್ರ ಬಗ್ಗೆನೂ ಕೂಡ ಮೈನಿಂಗ್ ಮಾಫಿಯಾ ಅಂತಲೇ ಒಂದು ಪುಸ್ತಕವನ್ನು ಬರೆದೆ. ಹೀಗೆ ನನ್ನ ಬರವಣಿಗೆ ಒಂದು ಕಡೆ. ಆಗ ನನಗೆ ಹೇಗಿತ್ತು ಅಂತಂದರೆ, ಜನರ ಪರವಾಗಿ ನಾನೊಬ್ಬ ಪತ್ರಕರ್ತನಾಗಿ ಧ್ವನಿ ಎತ್ತುತ್ತಿದ್ದೆ. ನಾನು ಇದು ಸರಿ, ಇದು ತಪ್ಪು ಅಂತ ನಾನು ಹೇಳ್ತಾ ಇದ್ದೆ. ಈಗ ಹಿಂದೆ BJP ಸರ್ಕಾರ ಇರುವಂಥ ಸಂದರ್ಭದಲ್ಲೇ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತ ಮುಖ್ಯಸ್ಥರು ಇದ್ದರು. ಆಗ ಸಂತೋಷ್ ಹೆಗ್ಡೆ ಅವರನ್ನು ಅವ್ರ ವಿರುದ್ಧ ಭಾಳ ಅವರು ರಿಸೈನ್ ಮಾಡೋದಕ್ಕೆ ಅಂತ ಹೊರಟ್ಬಿಟ್ರಾಗ. ಆ ಸಂದರ್ಭದಲ್ಲಿ ನಾನು ಭಾಳ ತೀಕ್ಷ್ಣವಾಗಿ ಒಂದು ಆರ್ಟಿಕಲ್ನ, ಈವನ್ ನಮ್ಮ ಸಂಘ ಪರಿವಾರವನ್ನು ಕೂಡ ಪ್ರಶ್ನೆ ಮಾಡಿ ನಾನು ಹೇಳೋ, ಒಂದು ಶ್ರದ್ಧೆಯ ತಾಯಂದಿರೆ
ತತ್ವಾದರ್ಶದ ಶ್ರಾದ್ದ ನೋಡಿಕೊಂಡು ಸುಮ್ಮನಿರಬೇಕಾ ಅಂತಲೂ ಆರ್ಟಿಕಲ್ ಬರೆದಿದ್ದೆ. ಈ ರೀತಿ ಒಂಥರ ನಾನು ರೆಬೆಲಿಯಸ್ ಆಗಿ ಈ ಥರ ಬರಿತಾ ಇದ್ದೆ, ನಾನು ಅದನ್ನು ಧ್ವನಿ ಎತ್ತುತ್ತಾ ಇದ್ದೆ. ಬಟ್ ಒಬ್ಬ ಪತ್ರಕರ್ತನಾಗಿ ನಾನು ಜನರ ಪರವಾಗಿ ಧ್ವನಿ ಎತ್ಬೋದು ಅಥವಾ ವಿಷಯಗಳನ್ನು ಆಡಳಿತ ವರ್ಗಕ್ಕೆ ನಾವು ಗಮನ ಸೆಳಿಬೋದೇ ಹೊರತು ನಾವಾಗಿ ಹೋಗಿ ಅಲ್ಲಿಗೆ ಏನೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಪಾಲಿಸಿ. ಹಾಂ, ಹಾಗಾಗಿ ನನಗೆ ಎಲ್ಲೋ ಒಂದು ಸರಿ ಮೋದಿಯವರ ಬಯೋಗ್ರಫಿ ಎಲ್ಲ ಬರೆದಾದ ನಂತರ ನನಗೆ ಒಂದು ಪಾಪ್ಯುಲಾರಿಟಿ ಅನ್ನೋದು ತುಂಬ ಒಂಥರ, ನಾನು ಅವಾಗ ಒಂಥರ ಮೋಸ್ಟ್ ಸಾರ್ಟ್ ಆಫ್ಟರ್ ಕನ್ನಡ ರೈಟ್ರ್ ಥರ ಇದ್ದೆ ಅವಾಗ. ಆಗ ಎಲ್ಲ ಬಂದು ಈ ಥರ ಅಭಿಮಾನಿಗಳು ಅಂತ ಏನು ಹುಟ್ಟಿದ್ರು, ಅವರು ನನ್ನ ಓದುಗರು, ಅವರೇ ಅಣ್ಣ ನೀವು ಪಾಲಿಟಿಕ್ಸ್ ಬನ್ನಿ, ಮೋದಿಯವ್ರ ಬಗ್ಗೆ ಬರೆದಿರೋರು ನೀವು. ಮೋದಿಯವ್ರ ಬಗ್ಗೆ ಇವತ್ತು BJP ಹಿಡಿದು ಎಲ್ಲರೂ ಮೋದಿ ಮೋದಿ ಅಂತ ಹೇಳ್ತಾರೆ. ನಾನು ಮೋದಿಯವ್ರ ಬಗ್ಗೆ 2004 ಜೂನ್ 19 ಫಸ್ಟ್ ಆರ್ಟಿಕಲ್ ಬರೆದಿರೋದು. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಗುಜರಾತ್ ವೈಲೆನ್ಸ್ ಏನಿದೆಯಲ್ಲ ಅದು ನಮ್ಮ ಸೋಲಿಗೆ ಕಾರಣ ಅಂದ್ಬಿಟ್ರು. ಯಾಕಂದರೆ 2004 ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತು ಆಂಧ್ರ ಪ್ರದೇಶದ ಅಸೆಂಬ್ಲಿ ಎಲೆಕ್ಷನ್ ಒಟ್ಟಿಗೆ ನಡೀತು. ಇದು ಅದನ್ನು ಸೋತ್ಬಿಟ್ರು. ಸೋತಾದ್ಮೇಲೆ ಗುಜರಾತ್ ವೈಲೆನ್ಸೇ ಕಾರಣ ಅಂತ ಅಂದ್ಬಿಟ್ರು. ನಾಗ ಹರಕೆ ಕೂರಿ ಹುಡುಕ್ತಿರುವ ವಾಜಪೇಯಿ ಅಂತ ಹೇಳ್ಬಿಟ್ಟು ವಾಜಪೇಯಿ ಅವ್ರನ್ನೂ ಟೀಕೆ ಮಾಡಿಬಿಟ್ಟು ಬರೆದೆ. ಅವತ್ತಿಂದ ನಾನು ಮೋದಿ ಭಕ್ತಿ ಇರೋದು. 2006 ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅಂತ ರಾಘವನ್ ನೇತೃತ್ವದಲ್ಲಿ ಒಂದು ಗುಜರಾತ್ ವೈಲೆನ್ಸ್ ಬಗ್ಗೆ ಪ್ರಾರಂಭ ಆಯಿತು. ಅವರು ಏನು ಆ ಕಮಿಟಿ ಏನು ಹೋಗಿ SIT ಅವರು ಹೊಸ ವಿಷಯಗಳನ್ನು ಹೆಕ್ಕಿ ತೆಗೆದ್ರು. ಅವರು ಮೋದಿಯವ್ರ ವಿರುದ್ಧ ಈ ತೀಸ್ತಾ ಸೆತಲ್ವಾಡ್ ಇರ್ಬೋದು, ಬೇರೆ ಬೇರೆಯವರು ಯಾರಿತ್ತು, ಒಂಥರ ಮೋಟಿವೇಟೆಡ್ ಕ್ಯಾಂಪೇನ್ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಅವರು ಹೊಸ ವಿಷಯಗಳನ್ನು ಹೊರಗಡೆ ತಂದರು. ಅದನ್ನು ಏನು ಕೋರ್ಟ್ ಮುಂದೆ ನಡೀತಲ್ಲ, ಕೋರ್ಟ್ದ ಅಬ್ಸರ್ವೇಷನ್ಸ್ ಏನಿರ್ತಿತ್ತು ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಮೋದಿಯವ್ರ ಬಗ್ಗೆ ಸತತವಾಗಿ ಬರೀಲಿಕ್ಕೆ ಶುರು ಮಾಡಿದೆ. ಆಗ ನನಗೆ ನನ್ನ ಫೇವ್ರೇಟ್ ಒಬ್ಬರು ರೈಟರ್ ಇದ್ದಾಳಕ್ಕೆ, ಅದು ಅಮೆರಿಕನ್ ಬ್ಲ್ಯಾಕ್ ಲೇಡಿ, ಆಕೆ ಮಾಯೋ ಆ್ಯಂಜಲೋ ಅಂತೇಳಿ ಹೇಳಿ, ಆಕೆ ಒಂದು ಸ್ಟಿಲ್ ಐ ರೈಸ್ ಅಂತೇಳಿ ಹೇಳ್ಬಿಟ್ಟು ಆಕೆದೊಂದು ಪೊಯಮ್ ಇದೆ. ನನ್ನ ಮೋಸ್ಟ್ ಇನ್ಸ್ಪೈರಿಂಗ್ ಪೊಯಮ್ ಅದು. ಅಂದರೆ ಕಟ್ ಮಿ ವಿತ್ ಯುವರ್ ಲೈಸ್ ಸ್ಟಿಲ್ ಐ ರೈಸ್ ಅಂತೇಳಿ ಹೇಳ್ಬಿಟ್ಟು, ಅದು ಸ್ಟಿಲ್ ಐ ರೈಸ್ ಅನ್ನೋದು ಇದೆಯಲ್ಲ, ಅದು ಅವ್ರದ್ದು ಎಲ್ಲ ನಂಗೆ ಭಾಳ ಇಷ್ಟ ಆಯಿತು. ಆಮೇಲೆ ನಾನು ಅದನ್ನು ಮೋದಿಯವ್ರಿಗೆ ಕಂಪೇರ್ ಮಾಡಿ, ಇಷ್ಟು ಸುಳ್ಳುಗಳನ್ನು ಇಷ್ಟು ಅಪಪ್ರಚಾರಗಳನ್ನ ಮಾಡಿಕೊಂಡು ಮೋದಿಯವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೂ ಕೂಡ ನಾನು ಮತ್ತೆ ಎದ್ದು ಬರ್ತೀನಿ ಅನ್ನೋ ರೀತಿಯಲ್ಲಿ ಅವರ ಒಂದು ಆ್ಯಟಿಟ್ಯೂಡ್ ಇತ್ತಲ್ಲ, ಅದು ನನಗೆ ಬಹಳ ಇಷ್ಟವಾಗ್ತಾಯಿತ್ತು. ಹಾಗಾಗಿ ಮೋದಿಯವ್ರ ಬಗ್ಗೆ ಸತತವಾಗಿ ಬರೆದೆ. ಕೊನೆಗೆ 2008 ಅವ್ರ ಪುಸ್ತಕವನ್ನು ಬರೆದು, ಆಗ ಅಸೆಂಬ್ಲಿ ಎಲೆಕ್ಷನ್ ಕೂಡ ಆಗ್ತಾಯಿತ್ತು, ಅರುಣ್ ಜೇಟ್ಲಿ ಅವರು ಬಂದು ನನ್ನ ಪುಸ್ತಕವನ್ನು ಬಿಡುಗಡೆಯನ್ನು ಮಾಡಿದರು. ಮೋದಿಯವ್ರ ಹೆಸರು ಹೇಳಲಿಕ್ಕೆ ಕೂಡ ಒಬ್ಬರು ರೆಡಿ ಇರಲಿಲ್ಲ. ಯಾಕೆಂತಂದರೆ ಎಲ್ಲಿ ಅಲ್ಪಸಂಖ್ಯಾತರ ಮುನಿಸ್ಕೊಂಡು ಬಿಡ್ತಾರೋ, ಮುಸಲ್ಮಾನರಿಗೆ ಹೆದರುವಂಥ ಸ್ವಭಾವ ಈ ಹಿಂದೂಗಳಲ್ಲಿ ಆ ಒಳಗೆ ಭಾಳ ಜನಕ್ಕೆ ಅಪ್ಪುಕಲ್ಲತನ ಇದೆ. ಅದರಲ್ಲಿ ಯಾರು ಕೂಡ, ಅದು BJP ಅವರಲ್ಲೂ ಇದ್ದವರು ಈಗ ಮಾತಾಡ್ತಿದ್ದಾರೆ ಅಷ್ಟೇ, ಆಗ ಮಾತಾಡೋರು ಯಾರು ಇರಲಿಲ್ಲ. ಒಂದು ಪತ್ರಿಕೋದ್ಯಮದಲ್ಲಿ ಬರಿಬೇಕಾದ್ರು ಮುಸಲ್ಮಾನ ಬಾಂಧವರು, ಕ್ರೈಸ್ತ ಬಾಂಧವರು ಅಂತ ಬರಿತಾಯಿದ್ರು. ಅಷ್ಟು ಒಂದು ಹಿಡಿತನ ಅನ್ನೋದಿತ್ತು. ನಾನು ಮುಸಲ್ಮಾನರು ಅಂತ ಬರೆದೆ, ಬಾಂಧವರು ನಮಗೆ ಯಾಕೆ ಆಗೋಕ್ಕೆ ಸಾಧ್ಯ, ಕ್ರೈಸ್ತರು ಅಂತ ಬರಿತಾ ಇದ್ದೆ. ಹೀಗೆ ನಾನು ಮೋದಿಯವರ ವಿಷಯದಲ್ಲೂ ಕೂಡ ನಾನು ಈ ರೀತಿ ನೇರವಾಗಿ ಬರಲಿಕ್ಕೆ ಶುರು ಮಾಡಿದೆ. ಇವತ್ತು ಭಾಳ ಜನ ಅವರಿಗೆ ಅಭಿಮಾನಿಗಳು ಎಲ್ಲ ಇರ್ಬೋದು, ಅವತ್ತು ನಾನು ಅವ್ರ ಪರವಾಗಿ ಬರೆದಾಗ ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಲಿಕ್ಕೂ ಕೂಡ ಹೆದರುವಂಥ ಒಂದು ಪರಿಸ್ಥಿತಿ ಇತ್ತು. ಹೀಗೆ ಬಂದೆ. ಮೋದಿಯವರ ಒಂದು ನನ್ನ ಭಕ್ತಿನೂ ನನ್ನ ಓದುಗರು ಕೂಡ ನೋಡಿದರು. 2013 ನವಂಬರ್ 17 ಇನ್ನೊಂದು ಪುಸ್ತಕವನ್ನು ಬರೆದೆ, ನರೇಂದ್ರ ಮೋದಿ ಮುಸ್ಲಿಂ ವಿರೋಧಿ, ಮೋದಿ ಮುಸ್ಲಿಂ ವಿರೋಧಿ ಅಂತ ಹೇಳ್ಬಿಟ್ಟು. ನಾನು ಪುಸ್ತಕವನ್ನು ಬರೆದಾದ್ಮೇಲೆ ಅದನ್ನು ಮೋದಿಯವರ ಹತ್ರನೇ ಇನ್ಫಾರ್ಮಲ್ ಆಗಿ ಅವರು ಹೆಲಿಪ್ಯಾಡಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಬರ್ತಾಯಿದ್ರು, ಅಲ್ಲಿ ರಿಲೀಸ್ ಮಾಡಿಸಿದೆ. ಪ್ರಹ್ಲಾದ್ ಜೋಶಿ ಅವರು ಅವಾಗ ಅಧ್ಯಕ್ಷರಿದ್ದರು. ಖುದ್ದಾಗಿ ಪ್ರಹ್ಲಾದ್ ಜೋಶಿ ಅವರು ಮತ್ತು R ಅಶೋಕ್ ಅವರು ನನ್ನನ್ನು ಅವ್ರ ಹತ್ರ ಕರ್ಕೊಂಡೋಗಿ ನನಗೆ ಅಲ್ಲೇ ಅವರಿಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗೆ ಅದಾದ ನಂತರ, ಆ ಘಟನೆ ನಂತರ ಸುಮಾರು ಜನ ಹಾಸನಿಗೆ ಹೋಗ್ತಾಯಿದ್ದೆ. ಒಂದು ಸರಿ ಹುಡುಗರೆಲ್ಲ ಅಡ್ಡ ಹಾಕಿರು ನನಗೆ, ಅಣ್ಣ ನೀವು ಎಲೆಕ್ಷನಿಗೆ ಬರಬೇಕು ಅಂತ. ಆಮೇಲೆ ಬಂದ್ಬಿಟ್ಟು ಹಾಸನಲ್ಲಿ ನಿಲ್ಲಬೇಕು ಅಂತಂದರು. ನಾನು ಅದಕ್ಕೆ ಕೇಳಿದೆ, ಈ ಹಾಸನಲ್ಲಿ ಪರಿಸ್ಥಿತಿ ಹೇಗೆ, ನಾನು ಸಕಲೇಶ್ಪುರದವನು ಬೇಸಿಕಲಿ, ಹಾಗೆ ಹಾಸನದಲ್ಲಿ ನಾನು ಅದನ್ನೆಲ್ಲ ಅಲ್ಲಿ ಏನು ಅವ್ರ ಹತ್ರ ಹೇಳಿದೆ ಅನ್ನೋದನ್ನ ಈಗ ಹೇಳೋಕ್ಕಾಗಲ್ಲ ಬಹಿರಂಗವಾಗಿ. ನಾಳೆ ಹಾಸನ ಪರಿಸ್ಥಿತಿ ಆಗಿದೆ, ಬರಲ್ಲಪ್ಪ, ಸೂಸೈಡ್ ಮಾಡ್ಕೊಳಕ್ಕೆ ಇನ್ನೆಲ್ಲೋ ಜಾಗ ಸಿಗಲ್ವಾ, ಇಲ್ಲಿಗೆ ಬರಬೇಕಂತ ಕೇಳಿದ್ದೆ ನಾನು. ಯಾಕಂದರೆ ಈ BJPಗೆ ಅಲ್ಲೇನು ಭವಿಷ್ಯದ ಥರ ಕಾಣಿಸ್ತಾ ಇರಲಿಲ್ಲ ಅವಾಗ. ಆಮೇಲೆ ಅಲ್ಲಿ ಕಬ್ಜಾ ಏನಿತ್ತು ಅಂದರೆ JDS ಕಬ್ಜಾದಲ್ಲಿದೆ, ಅದು ಬಿಟ್ಟರೆ ಕಾಂಗ್ರೆಸ್ ಇದೆ. ಅಲ್ಲಿ ಅಂಥ ಜಾಗದಲ್ಲಿ ಹೋಗಿಬಿಟ್ಟು ನಾನು ಏನು ಮಾಡಲಿಕ್ಕೆ ಸಾಧ್ಯ?
ನಾನು ಹೋಗಿ ನಾನೇನಾದರೂ ಇದ್ರ ಪಾಲಿಟಿಷಿಯನ್ ಮಕ್ಳ ಥರ ಎಲ್ಲ ಹಣ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಆಸ್ತಿ ಪಾಸ್ತಿ ಇದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋಗಿ ಏನೋ ಒಂದು ರಿಸ್ಕ್ ತೊಗೊಳ್ಳೋಣ ಅಂತ ಹೋಗೋಕ್ಕೆ ನಾನು ಆ ಥರದ್ದಿರಲಿಲ್ಲ. ನನಗೆ ಓದುಗರ ಒಂದು ಬೇಸ್ ಇರುವಂತಹ ಜಾಗ ಬೇಕಿತ್ತು. ಬಟ್ ಅವರೆಲ್ಲ ಏನು ಮಾಡೋದು, ನಂಗೆ ತುಂಬ ಒತ್ತಾಯ ಮಾಡೋಕ್ಕೆ ಶುರು ಮಾಡಿ ನಿಮ್ಮಂಥವ್ರಿಗೆ ಬರಬೇಕು ಅಂತ ಹೇಳಲಿಕ್ಕೆ ಶುರು ಮಾಡಿದಾಗ ನನಗೂ ವೈಯಕ್ತಿಕವಾಗಿ ಅನ್ನಿಸ್ಬಿಡ್ತು, ಇಲ್ಲ ಇಲ್ಲಿವರೆಗೂ ನಾನು ಬರೀ ಪತ್ರಿಕೆಗಳಲ್ಲಿ ಬರೆದು ಜನರ ಪರವಾಗಿ ಧ್ವನಿ ಎತ್ತುತ್ತೀನಿ. ಆದರೆ ಜನರ ಜೀವನದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಹೇಳಿದರೆ ಅದಕ್ಕೆ ನಿಜವಾದ ಕ್ಷೇತ್ರ ಏನಂದರೆ ರಾಜಕೀಯ ಕ್ಷೇತ್ರ. ಸೊ ಬರಬೇಕು ಅಂತ ಅನಿಸ್ತು. ಮೋದಿಯವರಿಗೆ ಮೇಲ್ ಹಾಕಿದೆ ನಾನು. ಆಫೀಸ್ ಆಫ್ ಗುಜರಾತ್ CM ಅಂತೇಳಿ ಹೇಳ್ಬಿಟ್ಟು @gmail.com ಇಂದ ಒಂದು ಮೇಲ್ ಬಂತು. ಆಗ ವಿ ಸತೀಶ್ ಅಂತೇಳಿ ಜನರಲ್ ಸೆಕ್ರೆಟರಿ ಆರ್ಗನೈಜೇಷನ್ ಇನ್ಚಾರ್ಜ್ ಆಫ್ ಕರ್ನಾಟಕನೂ ಇದ್ರು ಅವರು. ಅವ್ರಿಗೆ ಬಂದು ನನಗೆ ನನ್ನ ಟಿಕೆಟ್ ವಿಷಯದಲ್ಲಿ, ಆಮೇಲೆ ನಿಜ ಹೇಳಬೇಕು ಅಂತಂದರೆ ಅವತ್ತು BJPಲಿ ನೇರವಾಗಿ ಹೇಳ್ತೀನಿ, ಕೋರ್ ಕಮಿಟಿಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಒಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲ ಅಗೇನ್ಸ್ಟೇ ಇದ್ರು ನನಗೆ. ಯಾಕಂದರೆ ನಾನು BJP ಮೆಂಬರ್ ಅಲ್ಲ ಅಂತ ಅವ್ರ ಭಾವನೆ. ಆದರೆ ಇವರೆಲ್ಲ ಎಷ್ಟೋ ಜನಕ್ಕೆ ಇವರೆಲ್ಲ ಶಾಲೆಗೆ ಹೋಗೋಕ್ಕಿಂತ ಮೊದಲೇ ನಮ್ಮಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಜನಸಂಘದಿಂದ ಅಂತ ಇವ್ರಿಗೆ ಗೊತ್ತಿಲ್ಲ ಅಷ್ಟೇ. ನನ್ನ ಹಿನ್ನೆಲೆ ಏನು ಅನ್ನೋದು ಗೊತ್ತಿಲ್ಲ. ನಾನು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ 1986 ನಾನು ಶಾಲೆಗೆ ಹೋಗ್ತಿದ್ದನು. ಆವಾಗಲೇ ನಾನು ITC ಕ್ಯಾಂಪ್ ಮಾಡಿದ್ದೆ, ನಾನು RSS ಶಾಖೆ ಮಾಡಿದ್ದೆ. ನಮ್ಮಪ್ಪ ITC OTC ಎರಡೂ ಮಾಡಿದ್ದೆ, ನಾಗ್ಪುರದಲ್ಲಿ OTC ಮಾಡಿದರು. ಆದರೆ ಇವ್ರಿಗೆ ಗೊತ್ತಿರಲಿಲ್ಲ, ಇವು ವಿರೋಧಿಸಿದ್ರು ನನ್ನನ್ನು. ಆಮೇಲೆ ನಾನು ಪತ್ರಕರ್ತನಾಗಿದ್ದಾಗ BJP ಅವ್ರನ್ನ ಬಿಟ್ಟಿಲ್ಲ, ಎಲ್ಲರ ಬಗ್ಗೆನೂ ಕೂಡ ಟೀಕೆಯನ್ನು ಮಾಡಿದ್ದೀನಿ. ನಾನು ನನ್ನ ಲೇಖನಗಳನ್ನು ತೆಗೆದುಕೊಂಡು ನಾನು ಬರೀ ಕಾಂಗ್ರೆಸ್ಸನ್ನು ಬೈತಾ ಇದ್ದೆ ಅಂತಲ್ಲ, ನಾನು BJPನೂ ಕೂಡ ಭಾಳ ಕಠಿಣವಾಗಿ ನಾನು ಟೀಕೆಯನ್ನು ಮಾಡಿದ್ದೀನಿ. ಹಾಗಾಗಿ ನಾನೇನು ಯಾರ್ದೋ ಪರ ಇದ್ದವನಲ್ಲ, ನಾನು ಬ್ಯಾಲೆನ್ಸ್ಡ್ ಆಗಿರ್ತಿದ್ದೆ. ಹಾಗಾಗಿ ನನಗೇನು ಪರ ಇರಲಿಲ್ಲ. ಬಟ್ ನನಗೆ ಅವತ್ತು ಸಂಘ ಪರಿವಾರ ನನ್ನನ್ನು ಕೈ ಹಿಡೀತು. ಪ್ರತಿಯೊಂದನ್ನು ಕೂಡ ನನ್ನ ಟಿಕೆಟು ಅಂತಿಮವಾಗಿ ನನಗೆ ಕೈಗೆ ಬರೋ ಜೊತೆಗೆ ನನ್ನ ಚುನಾವಣೆಯನ್ನು ನಿರ್ವಹಿಸಿ ಎಲ್ಲ ರೀತಿಯಿಂದಲೂ, ಯಾಕಂದರೆ ನನ್ನ ಹತ್ರ ನನ್ನ ಅಕೌಂಟಲ್ಲಿ ಅತ್ಯಂತ ಕಡಿಮೆ ನನಗೊಂದು ಭವಿಷ್ಯ ನನಗೆ ಗೊತ್ತಿರೋ ಪ್ರಕಾರ ಒಂದು 22,000 ರೂಪಾಯಿ ಹಣ ಇತ್ತು. ಅದು ಯಾವ ಹುಚ್ಚಲ್ಲಿ ಬಂದು ಇವತ್ತಾಗಿದ್ದರೂ ನಾನು ಯೋಚನೆ ಮಾಡ್ತಿರಲಿಲ್ಲ. ಏನೋ ಮೋದಿ 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 ಅಂತ ಬರಿತಾ ಇದ್ದೆ. ಈ ಹುಡುಗರೆಲ್ಲ ಬಂದ್ಬಿಟ್ಟು ನನಗೊಂದು ರೀತಿಯಲ್ಲಿ ಏನೋ ಒಂದು ರೀತಿ ಒಂಥರ ಚಿತಾವಣೆ ಕೊಟ್ಟಂಗಾಯಿತು ನನಗೂ. ನಾನು ಆಯಿತು ಹೋಗಿ ಬಿಡೋಣ ಅಂತ ಹೇಳ್ಬಿಟ್ಟು ನುಗ್ಗಿ ಮೋದಿಯವರಿಗೆ ಮೇಲ್ ಕಳಿಸ್ತೆ. ಅದಾದ ನಂತರ ಏನೇ ಸರ್ಕಸ್ ಮಾಡಿದೆ, ವಿಶ್ವೇಶ್ವರ ಭಟ್ರು ನನ್ನನ್ನು ಬಲವಾಗಿ ನನ್ನನ್ನು ಕೈ ಹಿಡಿದು ಪ್ರತಿಯೊಂದು ಪ್ರೋಸೆಸ್ಸಲ್ಲೂ ಮುಂದುವರಿಸ್ತವ್ರು ವಿಶ್ವೇಶ್ವರ ಭಟ್ರು. ನನಗೆ ಎಡಿಟ್ರ್ ಅವರು. ನನ್ನನ್ನು ಇವತ್ತು ನಾನಿಲ್ಲಿ ಬಂದು ಕೂತಿದ್ದೀನಿ ಅಂತ ತಿಳ್ಕೊಳ್ಳಿ, ಇದಕ್ಕೆ ನನಗೆ ವಿಶ್ವೇಶ್ವರ ಭಟ್ರು ಎಲ್ಲ ರೀತಿಯಿಂದಲೂ ನನ್ನ ಕೈ ಹಿಡಿದು ಬೆಳೆಸ್ತವ್ರು. ಅವರು ನನಗೆ ವೇದಿಕೆಯನ್ನು ಕೊಟ್ಟಂಥವ್ರು, ಅವರು ನನ್ನನ್ನು ಎಲ್ಲ ರೀತಿಯಲ್ಲಿ ತೀಡಿದವರು. ಅವರು ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡಿದಾಗಲೂ ಕೂಡ ಫಸ್ಟು ಡಿಸ್ಕಸ್ ಮಾಡಿದ್ದು ನಾನು ಯಾರ ಜೊತೆನೂ ಮಾಡಿರಲಿಲ್ಲ, ನಾನು ವಿಶ್ವೇಶ್ವರ ಭಟ್ರ ಹತ್ರನೇ ಡಿಸ್ಕಸ್ ಮಾಡಿದ್ದು. ಆಮೇಲೆ ಅವರು ನಾನು ಹೋಗಿ ಅವ್ರ ಹತ್ರ ಕೇಳಬೇಕಾದ್ರೆ ನಿಂಗೆ ಯಾಕೆ ಬೇಕು ಅಂತ ಬೈತಾರೆ ಅಂತೇಳಿ ಹೇಳ್ಬಿಟ್ಟು ಸುಮ್ಮನೆ ನಂದು ಸ್ವಲ್ಪ ಸ್ಕೋಪ್ ತೊಗೊಳ್ಳೋಣ ಅಂತ ಹೋಗಿದ್ದೆ. ಭಟ್ರು ಹೋದ ಕೂಡಲೇ ಫ್ಯಾಂಟಾಸ್ಟಿಕ್ ಐಡಿಯಾ ಅಂತಂದರು. ಅವನಂತರ ಟಿಕೆಟದ ವಿಷಯದ ಎಲ್ಲ ಪ್ರೋಸೆಸ್ ಒಳಗಡೆ ಕೂಡ ಭಟ್ರೆ ಇದ್ದಿದ್ದು. ನಾನು ಟಿಕೆಟನ್ನು ಎನ್ಶೂರ್ ಮಾಡಿದವರು. ಕೊನೆಗೆ ಮೈಸೂರಿಗೆ ಸಂಘದ ಜೊತೆಗೆ ಕೋಆರ್ಡಿನೇಟ್ ಮಾಡಿದವರು. ಮೈಸೂರಿಗೆ ಬಂದು ಮೈಸೂರಲ್ಲೇ ಪ್ರೆಸಿಡೆಂಟ್ ಹೋಟೆಲ್ನಲ್ಲಿ ಕೂತ್ಕೊಂಡು, ಆ ಸಂದರ್ಭದಲ್ಲಿ ರಾಜೇಂದ್ರ ಅಂತೇಳಿ ನಮ್ಮ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಆಗಿದ್ದರು, ಇವತ್ತು ನಮ್ಮ ಪಾರ್ಟಿ ಉಪಾಧ್ಯಕ್ಷರು ಇದ್ದಾರೆ, ಅವರು ಕೂಡ ಕೈ ಹಿಡಿದ್ರು. ಅವರು ವಿಶ್ವೇಶ್ವರ ಭಟ್ರ ಸ್ನೇಹಿತರಾಗಿದ್ದರು. ಭಟ್ರೇ ಕೂತ್ಕೊಂಡು ಒಬ್ಬ ಪತ್ರಕರ್ತ, ಒಬ್ಬ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆದರು. ಹಾಗೆ ವಿಶ್ವೇಶ್ವರ ಭಟ್ರು ಎಲ್ಲ ರೀತಿಯಲ್ಲೂ ನನ್ನ ಒಂದು ಸಂಪನ್ಮೂಲ ಚುನಾವಣೆಗೆ ಬೇಕಾದದ್ದನ್ನು ಅದರದ್ದು ಹೊಂದಾಣಿಕೆ ಮಾಡೋದ್ರಿಂದ ಹಿಡಿದು ನನ್ನನ್ನು ಮುನ್ನಡೆಸೋವರೆಗೂ ಪ್ರತಿಯೊಂದು ಎಲೆಕ್ಷನ್ ಸ್ಟ್ರಾಟಜಿ ಎಲ್ಲ ಮಾಡೋದ್ರೊಳಗಡೆ ವಿಶ್ವೇಶ್ವರ ಭಟ್ರೆ ಇದ್ದಿದ್ದು. ಅವರ ಒಂದು ಕೃಪೆ, ಸಂಘ ಪರಿವಾರದ ಒಂದು ಆಶೀರ್ವಾದ, ಮೋದಿಯವರ ಹೆಸರು ಹಾಗೂ ಅಸಂಖ್ಯಾತ BJP ಕಾರ್ಯಕರ್ತರ ಪ್ರೀತಿಯಿಂದಾಗಿ ನಾನು ಅಯಾಚಿತವಾಗಿ ಸಂಸದನಾದೆ. ವಾವ್! ಈ ಥರ ಒಂದು ಜರ್ನಿನ ನೋಡಿದಾಗ ಸರ್, ಡೆಸ್ಟಿನಿ ಬಗ್ಗೆ ಒಂದು ಮಾತಿದೆ. ಡೆಸ್ಟಿನಿ ಯಾವತ್ತೂ ಬಂದು ಬಾಗಿಲು ಬಡಿಯಲ್ಲ. ಅದು ಒಬ್ಬ ಮನುಷ್ಯನನ್ನು ಒಂದು ಅಸಹಾಯಕ ಸ್ಥಿತಿಗೆ ತಳ್ಳಿ ಆವಾಗ ಬಂದು ಮುಂದೆ ಇದ್ದಾಗ ಸಡನ್ನಾಗಿ ಬಂದು ಕಾಣಿಸ್ಕೊಂಡು ಕೆಲವು ಸತಿ ಒಂದು ಡೈರೆಕ್ಷನ್ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ಸೊ ನಿಮ್ಮ ಕತೆ ಕೇಳಿದ್ರೆ ಇದು ಎಲ್ಲೋ ಒಂದು ಕಡೆ ನೀವು ಡೆಸ್ಟಿನಿ ನಂಬ್ತೀರಾ ಅಥವಾ ನನ್ನದೇ ಅಂತೀರಾ? ಇಲ್ಲ, ನನಗೆ ಈ ಡೆಸ್ಟಿನಿಯಲ್ಲಿ ನಂಬಿಕೆ ಇದೆ. ನನ್ನ ಆಸ್ಟ್ರಾಲಜಿಲೂ ನನಗೆ ತುಂಬ ನಂಬಿಕೆ ಇದೆ. ನಾನು ಮೊದಲೆಲ್ಲ ಕೇಳ್ತಾಯಿದ್ದೆ, ನಾನು ಇವಾಗ ಅವ್ರ ಹೆಸರು ಹೇಳಬೇಕು ಅಂತಂದರೆ ನೀವು ಒಬ್ಬರು ಕಬ್ಬಿಯಾಡಿ ಜಯರಾಮಾಚಾರ್ ಅಂತಿದ್ದಾರೆ. ನನಗೆ ಭಾಳ ನನಗೆ ಪುಸ್ತಕದ ಓದುಗರು, ನನ್ನ ಲೇಖನಗಳು ಓದುಗರು. ನಾನು ಕೇಶವಕೃಪದ ಹತ್ರ ಹೋಗ್ತಾಯಿದ್ದೆ, ಅವ್ರ ಮನೆ ಪಕ್ಕದಲ್ಲೇ ಇರ್ತಿತ್ತು. ಒಂದಿನ ಅವ್ರ ಮನೆಗೆ ಹಿಂಗೆ ಹೋದೆ. ನಂದೆಲ್ಲ ನೋಡಿ ಜಾತಕೆಲ್ಲ ಪ್ರತಾಪಣ್ಣ ನಿಮ್ಮದು ಉಂಟಲ್ಲ ಗಜಕೇಸರಿ ಯೋಗ ಇದೆ ಎಂದು,
ನಿಮ್ಮದು ಒಂದು ಇದು ಪರಿವರ್ತನೆ ಆಗುತ್ತೆ, ನಿಮಗೆ ಇನ್ನೂ ಒಳ್ಳೆ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ ಏನಾರು. ನಾನು ಯಾವ ಸ್ಥಾನ ಇದೀನಿ, ನಾನೇ ಜರ್ನಲಿಸ್ಟ್ ಇದ್ದೀನಿ, ಇನ್ಯಾವುದೋ ಸ್ಥಾನಮಾನ ಅಂತ ನಾನು ಯೋಚನೆ ಮಾಡೋದು. ಕೊನೆಗೆ ನಾನು ರಾಜಕಾರಣ ಅದು ಗೊತ್ತಾಗ್ತಿಲ್ಲ. ಒಟ್ಟಾರೆ ನಿಮಗೊಂದು ಪರಿವರ್ತನೆ ಯೋಗ ಇದೆ, ನಿಮಗೆ ಒಳ್ಳೆ ಇದಾಗುತ್ತೆ ಅಂತೇಳಿ ಹೇಳಿದ್ರು. ಯಾವಾಗಿದು? 2013-14 ಹೇಳ್ತಾ ಇದ್ದಿದ್ದವರು. ಅದಾದ ನಂತರ ನಿನಗೆ ಬೇರೆ ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯ ಅಂತೇಳಿ ಹೇಳಿದರು. ಆಗಲೇ ಅವರು ನನಗೆ ಇಂತಿಂಥ ಟೈಮ್ವರೆಗೂ ನಿಂದು ಟೈಮ್ ಚೆನ್ನಾಗಿದೆ ಅಲ್ಲ, ಅವರು ಕಬ್ಬಿಯಾಡಿ ಜಯರಾಮಚಾರ್ ಹೇಳ್ತಾಯಿದ್ರು. ನಾನು ನಂಬಿರಲಿಲ್ಲ. ಆನಂತರ ನಾನು ಅಚಾನಕ ಪಾಲಿಟಿಕ್ಸಿಗೆ ಬಂದು ಹೀಗೆಲ್ಲ ಆಗಿ, ನಾನು ಮೈಸೂರು ಕೊಡಗಿಗೆ ನನಗೇನು ನಮ್ಮಪ್ಪ ಅಲ್ಲಿ ಸೈಂಟ್ ಫಿಲೋಮಿನಾಸಲ್ಲಿ ಓದ್ತಾ ಇದ್ರು ಅನ್ನೋದು ಬಿಟ್ಟರೆ ನನಗೇನು ಸಂಬಂಧ ಇಲ್ಲ. ಆ ಊರು ಕೇರಿ ಗೊತ್ತಿರಲಿಲ್ಲ. ಕೊಡಗಿಗೆ ಒಂದೇ ಸರಿ ವಿಸಿಟ್ ಮಾಡಿದ್ದು. ಮೈಸೂರಿಗೂ ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ಅಂತ ಜರ್ನಲಿಸಮ್ಗೆ ಹೋಗಿದ್ದೆ. ಅದು ಬಿಟ್ಟರೆ ನಾನು ಮೈಸೂರಿಗೆ ಗೊತ್ತೇ ಇರಲಿಲ್ಲ ನನಗೆ. ಯಾವ ಊರಿಂದ ಇನ್ನೆಲ್ಲ ಬಂದು MP ಆದ್ನಲ್ಲ, ಇಲ್ಲ ಒಂದು ಡೆಸ್ಟಿನಿ ಅಲ್ದಲ್ಲ. ಇದು ಏನಾಗುತ್ತೆ, ಇದು ಏನೋ ನಮ್ಮ ಪ್ರಯತ್ನ, ನನ್ನ ಸ್ವಪ್ರಯತ್ನ ಅಥವಾ ಏನೋ ಆ ಥರ ಹೇಳಲಿಕ್ಕಾಗಲ್ಲ. ಅಂದರೆ ನಾನೇ ಯಾವ್ದಾದ್ರು ಪೊಲಿಟಿಷಿಯನ್ ಮಗ ಆಗಿದ್ದರೆ ನಮ್ಮಪ್ಪ ಎಲ್ಲ ಮಾಡಿಕೊಟ್ಟ ಅಂತ ಹೇಳೋದಕ್ಕೆ, ನಮ್ಮಪ್ಪನೇ ನನ್ನ ಡೆಸ್ಟಿನಿ ಬರೆದವನು ಅನ್ನೋದಕ್ಕೆ. ನಮ್ಮಪ್ಪ ಸತ್ತೋಗಿ 2011 ತೀರ್ಕೊಂಬಿಟ್ಟಿದ್ರು ಅವರು. ಹಾಗಾಗಿ ನಮ್ಮಪ್ಪ ನನಗೆ ಟಿಕೆಟ್ ಸಿಕ್ಕಿದಾಗಲೇ ನಾನು ಇದು ಸಂಸದನಾದಾಗ ನಮ್ಮಪ್ಪ ಬದುಕೇ ಇರಲಿಲ್ಲ. ಹಾಗಾಗಿ ಈಗಿರುವಂಥ ರಾಜಕಾರಣಿಗಳನ್ನೆಲ್ಲ ನೋಡಿದರೆ ಅವರಿಗೆ ಡೆಸ್ಟಿನಿ ಅಂತಂದರೆ ಅವರ ಅಪ್ಪನೇ ಆಗಿರ್ತಾನೆ, ಅವರ ಅಪ್ಪನ ಹಣ ಆಗಿರ್ತದೆ, ಅವರ ಅಪ್ಪನ ರಿಯಲ್ ಎಸ್ಟೇಟ್ ಆಗಿರ್ತದೆ, ಅವರಪ್ಪ ಕಮಿಷನಲ್ಲಿ ಮಾಡ್ಕೊಂಡಿದ್ದು ಕಾಂಟ್ರಾಕ್ಟಲ್ಲಿ ತೊಗೊಂಡಿರೋಂಥ ಕಮಿಷನ್ನೇ ಅವ್ರ ಡೆಸ್ಟಿನಿ ಆಗಿರುತ್ತೆ. ಆದರೆ ನನಗೆ ನಮ್ಮ ಅಪ್ಪನೇ ಇರಲಿಲ್ಲ. ನನಗೆ ಯಾವ ಡೆಸ್ಟಿನಿ ಏನೋ ಬರೆದಿತ್ತು, ಅದೇ ಡೆಸ್ಟಿನಿ ನಂದು. ಈ ಮಧ್ಯ ನನಗೊಂದು ವೈಯಕ್ತಿಕ ಕುತೂಹಲ ಇದೆ ಸರ್. ಸತ್ಯ ಕಹಿ ಅನ್ನೋದು ಒಂದು ಹಳೆ ಮಾತಿದೆ. ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಹೇಗಿದೆ ಅಂದರೆ, ಯು ಕಾಂಟ್ ಕಾಲ್ ಅ ಸ್ಪೇಡ್ ಇದ್ದದ್ದನ್ನು ಇದ್ದಂಗೆ ಮಾತಾಡಿದ್ರೆ ಎದ್ದು ಬಂದು ಎದೆಗೆ ಹೋದ್ರು ಒಂದು ಗಾದೆನೇ ಇದೆ. ಅದು ನಿಮ್ಮ ಭಾಷಣಗಳು ಇತ್ತೀಚೆಗೆ RCBನಲ್ಲಿ ನಡೆದಿರೋ ಘಟನೆಯಿಂದ ಹಿಡಿದು ಎಲ್ಲದರಲ್ಲೂ ಸತ್ಯನ ಹಾಗೇ ಅಷ್ಟೊಂದು ಹೇಗೆ ಮಾತಾಡ್ತೀರಾ? ಅಂದರೆ ನಮ್ಮ ಇಂಡಿಯನ್ ವ್ಯವಸ್ಥೆನಲ್ಲಿ ನೋಡಿದ್ರೆ ಭಯಗಳು, ಜೀವ ಭಯ ಅಥವಾ ಇವು ಯಾವೂ ಕಾಡದೆ ಪರ್ಪಸ್ಸು ಆಬ್ಜೆಕ್ಟಿವನ್ನು ಇಟ್ಕೊಂಡು ಮಾತಾಡ್ತಿರಲ್ಲ, ಹೇಗೆ? ಈಗ ನನ್ನ ಮೂಢ ಹಗರಣ ಆಯಿತು. ನಾನು ಹೇಳಿದೆ, ನಾನೊಬ್ಬನ ಬಿಟ್ಟು ಎಲ್ಲರೂ ಸೈಟ್ ತೊಗೊಂಡಿದ್ದಾರೆ ಅಂತಂದೆ. ನಾನು ಎಲ್ಲ ರಾಜಕಾರಣಿಗಳು ಅದರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ. ಯಾಕಂದ್ರೆ ನಾನು ತೊಗೊಂಡಿಲ್ಲ, ನನ್ನ ಕರೇಜ್ ಆಫ್ ಕನ್ವಿಕ್ಷನ್ ಇದೆ ನನಗೆ. ಈಗ ಸಿದ್ದರಾಮಯ್ಯನವರು ನನ್ನನ್ನು ಭಾಳ ಸರಿ ನನ್ನನ್ನು ಟೀಕೆ ಮಾಡಿದರೆ, ಬೈದಿದ್ದಾರೆ, ಅವ್ನು ಇಮ್ಮೆಚೂರ್ಡು ಅದಿದ್ದು. ನೀವು ಇಮ್ಮೆಚೂರ್ಡ್ ಅಂತ ಹೇಳ್ಬೋದು, ಆದರೆ ನಿಮ್ಮ ಥರ ಮೆಚೂರಿಟಿ 14 ಸೈಟ್ ಹೊಡೆಯೋ ಮೆಚೂರಿಟಿ ನಂಗೆ ಬೇಡ, ಆಯಿತಾ? ಆದರೆ ನನ್ನ ಇಮ್ಮೆಚೂರ್ ಅಂತ ಅನ್ಬೋದು. ಅದು ಬಿಟ್ಟು ನೀವೇನು ಕರೆಯೋಕ್ಕಾಗುತ್ತೆ? ನನ್ನ ಭ್ರಷ್ಟ ಅನ್ನೋಕ್ಕಾಗುತ್ತಾ? ನನ್ನನ್ನು ಯಾವುದೋ ಸೈಟ್ ಹೊಡೆದಿದ್ದೀನಿ ಅನ್ನೋಕ್ಕಾಗುತ್ತಾ? ನನ್ನನ್ನೇನು ರಿಯಲ್ ಎಸ್ಟೇಟ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ಯಾರ ಹತ್ರನೂ ಹೋಗಿ ಕಾಂಟ್ರಾಕ್ಟರಿಗೆ ಉಪದ್ರ ಕೊಟ್ಟಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ಏನು ಹೇಳೋಕ್ಕಾಗಲ್ಲ. ಇದನ್ನು ಹೇಳ್ಕೊಳ್ಳಿ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಯಾಕೆ ನೋಡಿ, ನಮ್ಮ ಆತ್ಮಸಾಕ್ಷಿ ಅನ್ನೋದು ಕ್ಲಿಯರ್ ಆಗಿದೆ. ವೆನ್ ವಿ ಹ್ಯಾವ್ ದಿ ಕರೇಜ್ ಆಫ್ ಕನ್ವಿಕ್ಷನ್ ಅಲ್ವಾ, ನಾವು ಯಾರಿಗೂ ಕೇರ್ ಮಾಡಬೇಕು ಅಂತಿಲ್ಲ. ನಾನು ಬೇಸಿಕಲಿ ಒಬ್ಬ ರೈಟರ್. ನಮ್ಮಪ್ಪನ ನನಗೆ ಹಾಕ್ಕೊಟ್ಟಿರುವಂಥ ನೇಚರ್ ಆ್ಯಂಡ್ ನರ್ಚರಿಂಗ್ ಇದೆಯಲ್ಲ, ಹಾಗಾಗಿ ನಾನು ಯೋಚನೆ ಮಾಡ್ತೀನಿ. ನಾನು ಒಂದು ಕ್ಲಾರಿಟಿ ಆಫ್ ಥಾಟ್ಸ್ ಅಂತ ಇದ್ದಾಗ ಈ ಒಂದು ಯಾವುದೋ ಈಗ ಕ್ರಿಕೆಟಲ್ಲಿ ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಇರಬೇಕು ಅಂತ ನಾನು ಕಂಡು, ಅದು ಆ ಶಾರ್ಪಲ್ಲಿ ಮತ್ತು ಅದಕ್ಕೆ ಕೈ ಇದು ಕೋಆರ್ಡಿನೇಷನ್ ಇರಬೇಕಾಗುತ್ತೆ. ನನಗೆ ಇಲ್ಲಿಗೂ ಕೋಆರ್ಡಿನೇಷನ್ ಇದೆ, ಯಾಕೆಂದರೆ ನನಗೆ ಇಲ್ಲಿ ಕ್ಲಾರಿಟಿ ಇರೋದ್ರಿಂದ ನನಗೆ ಮಾತಾಡ್ಲಿಕ್ಕೆ ಆಗುತ್ತೆ ನನಗೆ. ಆಮೇಲೆ ನಾನು ಯಾರಿಗೂ ಹಂಚಬೇಕಾದ ಅಗತ್ಯ ಇಲ್ಲ. ಈಗ ನಾನು 10 ವರ್ಷ MP ಇದ್ದು, ನಾನೆಲ್ಲಾದ್ರೂ ಹೋಗಿ ಇಲ್ಗಾಟನ್ ಮನಿಯನ್ನು ಮಾಡ್ಕೊಂಡಿದ್ರೆ ನಾನು ನಂದೆಲ್ಲ ಒಂದು ಫೈಲ್ ತೆಗೆದು ಬಿಡ್ತಾರಪ್ಪ ಅನ್ನೋ ಭಯ ಇರ್ತಾಯಿತ್ತು. ಬೇರೆ ಪೊಲಿಟಿಷಿಯನ್ಸಿಗೆ ಭಯ ಇರ್ಬೋದು, ಭಯ ಇದೆ, ಆದರೆ ನನಗಿಲ್ಲ. ಏನು ಮಾಡ್ತೀರಿ? ಏನು ಜೀವ ತೆಗಿಯೋಕ್ಕೆ ಬರ್ತೀರಾ? ಜೀವ ತೆಗಿಯೋಕ್ಕೆ ಬರೋಕ್ಕೋದ್ರೆ ನನ್ನ ಪೊಲೀಸ್ ಪ್ರೊಟೆಕ್ಷನು ಇದೆ, ನನಗಿಲ್ಲ ಅಂತಲ್ಲ. ಹಾಗೆ ನಾನು ಯಾರಿಗೂ ಏನು ಹೆದರಕ್ಕೆ ಹೋಗಲ್ಲ. ಈಗ ನಾವು ತಪ್ಪು ಮಾಡಿದಾಗ ಹೆದರ್ಬೋದು, ತಪ್ಪು ಮಾಡಿಲ್ಲ ಅಂತಂದಾಗ ನಾವು ಯಾಕೆ ಹೆದರಬೇಕು? ಆಮೇಲೆ ಒಂದು ತಿಳ್ಕೊಳ್ಳಿ, ಜನ ಪ್ರತಾಪ್ ಸಿಂಹನ್ನು ಕೊಡಗು ಮತ್ತು ಮೈಸೂರಿನ ಸಂಸದನಾಗಿ ಮಾಡಿದ್ದು ಮೂಡಾದಲ್ಲಿ ಸೈಟ್ ಹೊಡೆಯೋಕ್ಕೆ, ಇದರಲ್ಲಿ ಯೋಜನೆಗಳಲ್ಲಿ ಕಮಿಷನ್ ತೊಗೊಳ್ಳೋಕ್ಕೆ, ಇಲ್ಲ ಕಾಂಟ್ರಾಕ್ಟರ್ ಕೆಲಸನ ನಾನೇ ಬೇರೆ ಥರ ಕ್ರಷರ್ ಇಟ್ಕೊಳ್ಳೋದಕ್ಕೆ, ಕ್ವಾರಿ ಮಾಡೋದಕ್ಕೆ, ಅಥವಾ ಇನ್ಯಾವುದೋ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ನನ್ನನ್ನು ಕೂರಿಸಿರೋದ? ನನ್ನ ಹತ್ರ ಕೈಯಲ್ಲಿ ಕಾಸಿಲ್ದಲೇ ನಾನು ಮೈಸೂರಿಗೆ ಬಂದವನಿಗೆ, ನನಗೆ ಮೈಸೂರು ಜನ ಅಷ್ಟೆಲ್ಲ ರಾಜಕಾರಣಿಗಳನ್ನು ಬಿಟ್ಟು ನನ್ನನ್ನು ಯಾಕೆ ಗೆಲ್ಲಿಸಿದ್ರು? ಇವನೇನೋ ಒಳ್ಳೇದು ಮಾಡ್ತಾನೆ ಅಂತ ಗೆಲ್ಲಿಸಿದ್ರು. ನಾನು ಬಂದ್ಬಿಟ್ಟು ಈ ಕೆಲಸ ಎಲ್ಲ ಮಾಡಿದರೆ ಜನಕ್ಕೇನಾಗುತ್ತೆ? ಅಷ್ಟು ಜನರ ವಿಶ್ವಾಸಕ್ಕೆ ನಾವು ಹೊಡೆತ ಕೊಟ್ಟಂಗೆ. ನಾಳೆ ಬೆಳಗ್ಗೆ ರಾಜಕಾರಣಕ್ಕೆ ಬಂದು ಏನೋ ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡುವಂಥ ಯಂಗ್ಸ್ಟರ್ಸಿಗೆ ಏನಾಗುತ್ತೆ ಹೇಳಿ? ಇಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ, ಕಾಸು ಮಾಡ್ಕೊಂಡು ಬಂದು ಚೆಲ್ಲಬೇಕು, ಅದರಲ್ಲಿ ಇದು ಮಾಡಬೇಕು, ಮತ್ತು ದುಡ್ಡು ಮಾಡಬೇಕು ಅನ್ನೋ ಭಾವನೆ ಬರುತ್ತೆ.
ಇಲ್ಲ ಪ್ರತಾಪ್ ಸಿಂಹನಂತವನು ಏನೂ ಇಲ್ದಲೇ ಬಂದವನು ಕೂಡ ಜನ ಗೆಲ್ಸಿದ್ದಾರೆ, ಒಳ್ಳೆತನಕ್ಕೆ ಬೆಲೆ ಕೊಡ್ತಾರೆ. ಕವರಿಗೆ ಕಾಸಾಕಿ ಕೊಡೋವಂಥವ್ರಿಗೆ ಮಾತ್ರ ಅಲ್ಲ ಓಟ್ ಕೊಡೋವಂಥದ್ದು, ಒಳ್ಳೆತನಕ್ಕೂ ಬೆಲೆ ಕೊಡ್ತಾರೆ ಅನ್ನೋದನ್ನು ಮೈಸೂರು ಜನ ಮತ್ತು ಕೊಡಗಿನ ಜನ 2014 ನಿರೂಪಿಸಿದರು. ನಿಜ. ನಾನು ನೆಕ್ಸ್ಟ್ ಚುನಾವಣೆಯನ್ನು ಗೆಲ್ಲಬೇಕು ಅಂದಿದ್ರು, ನನ್ನ ಕೆಲಸದ ಮುಖಾಂತರ ನಾನು 2019 ಚುನಾವಣೆನ ಗೆದ್ದೆ ಹೊರತು, ನಾನು ಈ ಒಂದು 5 ವರ್ಷಗಳ ಅವಧಿಯಲ್ಲಿ ಕಾಸು ಮಾಡಿಕೊಂಡು ಆಮೇಲೆ ಕವರಿಗೆ ಹಾಕ್ಬಿಟ್ಟು ₹1000 ₹2000 ನೋಟ್ ಹಾಕ್ಬಿಟ್ಟು ನಾನು ಗೆಲ್ಲಕ್ಕೆ ಹೋಗಿದ್ರೆ ನಾನು ಇನ್ನೊಬ್ಬ ರಾಜಕಾರಣಿ ಆಗಿರ್ತಿದ್ದೆ. ನಾನು ಅದಾಗಕ್ಕೆ ಹೋಗಲಿಲ್ಲ. ಯಾಕಂದರೆ ನಮ್ಮಪ್ಪ ಆ ಕಾಲದಲ್ಲೂ ಕೂಡ ಒಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಯೂ ಕುಡಿಯೋ ನೀರನ್ನು, ನಲ್ಲಿ ನೀರನ್ನು ತಗೊಂಬಂದಂದ್ರೆ ನಾನು ಆ ಯೋಚನೆಯನ್ನು ಮಾಡಿಕೊಂಡು ಹೈವೇ, ರೈಲ್ವೆ ಈ ಥರ ಕೆಲಸಗಳನ್ನ ಮಾಡ್ಕೊಂಡು ಹೋದೆ. ಇವತ್ತೆಲ್ಲ ಹೋಗಲಿ, ನನ್ನ ಹತ್ರ ಇವತ್ತು ಟಿಕೆಟ್ ಕಟ್ ಮಾಡಿರ್ಬೋದು. ರಾಜಕಾರಣದಲ್ಲಿ ಏನು ಯಾವಾಗಲೂ ಶಾಶ್ವತವಾಗಿ ನಾವು ಪದವಿನಲ್ಲೇ ಇರೋಕ್ಕಾಗಲ್ಲ, ಗ್ರಹಗತಿಗಳು ವ್ಯತ್ಯಾಸ ಆಗುತ್ತೆ. ಆಗಲೇ ಡೆಸ್ಟಿನಿ ನಂಬ್ತೀನಿ ಅಂದಲ್ಲ, ಇಲ್ಲೂ ಡೆಸ್ಟಿನಿನಲ್ಲಿ ಒಂದು ನನಗೂ ಒಂದು ಸಣ್ಣ ಸೆಟ್ ಬ್ಯಾಕ್ ಇತ್ತು, ಇಲ್ಲ ಅಂತಲ್ಲ. ನಾನು ಈಗ ಒಂದು ಯೋಚನೆಯನ್ನು ಮಾಡಿ, ಆ ದೇದೀಪ್ಯಮಾನನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಿಡುತ್ತೆ ಪ್ರತಾಪ್ ಸಿಂಹ ಲೆಕ್ಕ, ಇದು ಒಂದು ಗ್ರಹಣ ಅಂತ ಅಂದ್ಕೊಳ್ತೀನಿ. ಆ ಗ್ರಹಣ ಬಿಡುತ್ತೆ. ಆದರೆ ಇವತ್ತು ಎಲ್ಲೇ ಹೋಗಲಿ ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ನಿಮ್ಗೆ ನೇರವಾಗಿ ಹೇಳಬೇಕು, ಅನ್ನೋ ಹೋಟೆಲಿಗೆ ಹೋಗಲಿ, ಈಗ ಬರ್ಬೇಕಾರೆ ನಿಮ್ಮ ಇಲ್ಲಿಗೆ ರೆಕಾರ್ಡಿಂಗ್ ಬರ್ಬೇಕಾರೆ ಅಲ್ಲೊಂದು ಉಡುಪಿ ಅಂತದ ಹೋಟೆಲ್ ಇದೆ, ಅಲ್ಲಿ ಆ ಹೋಟೆಲ್ ಹತ್ರ ಇಳಿದೆ. ಅಲ್ಲಿ ನನಗೆ ಅರ್ಜೆಂಟ್ ತಿನ್ನಬೇಕು ಅಂತ ಒಂದು ರೈಸ್ ಬಾತ್ ಕೊಡಿ ಅಂತ, ಅವನು ಕ್ಯಾಶಿಯರ್ ಕೂತಿದ್ದನು, ಓನರು ಎಲ್ಲ ಓಡಿ ಬಂದುಬಿಟ್ಟು, ಅಣ್ಣ ನಾವು ನಿಮ್ಮ ಅಭಿಮಾನಿಗಳು ಅಂತೇಳಿ ಹೇಳಿ ಎಲ್ಲ ಕುಂದಾಪುರದವರು ಬಂದು ನನಗೆ ರೈಸ್ ಬಾತ್ ಕೊಟ್ಟು, ಕಾಫಿ ಬೇಕಾ, ಟೀ ಬೇಕಾ ಎಲ್ಲ ಕೇಳಿದರು. ಕೊನೆಗೆ ದುಡ್ಡು ಇಸ್ಕೊಳ್ಳಿಲ್ಲ, ನಿಮ್ಮ ಮೇಲೆ ಅಭಿಮಾನದಿಂದ ಮಾಡ್ತಿದ್ದೆ ಅಂತ. ನಾನು ಆ ಥರ ಪ್ರೀತಿ ತೋರಿಸ್ತಾರೆ. ಈಗ ರಾಜಕಾರಣಿಗಳು ಹೋಟೆಲಿಗೆ ಬಂತು ಅಂತಂದರೆ ಇವ್ನು ಬಿಲ್ ಕೊಡಲ್ಲ ಇವರು ಅಂತೇಳಿ ಬೈಕೋತಾರೆ ಜನ. ಹೋಟೆಲ್ ಯಾವ್ದಾರು ಹೋಟೆಲಿಗೆ ಹೋಗಲಿ, ಯಾವ್ದಾರು ರೆಸ್ಟೋರೆಂಟಿಗೆ ಹೋಗಲಿ, ಇವ್ರು ಬಿಲ್ ಕೊಡಲ್ಲ ಅಂತ, ಬಿಲ್ ಬಂದರೆ ಸಾಕು ಅಂತೇಳಿ ಇದು ಕಾಯ್ತಾ ಇರ್ತಾರೆ. ಆ ಥರ ಒಂಥರ ಅವರಿಗೆ ಆ್ಯಂಗ್ಸೈಟಿ ಇರುತ್ತೆ. ಆದರೆ ನಾನು ಹೋದಾಗ ಅವರೇ ಕರೆದು ಒಂದು ತುತ್ತು ಊಟ ಹಾಕಿ ಕಳಿಸ್ತಾರೆ. ಆ ಪ್ರೀತಿನ ಗಳಿಸಿದ್ದೀನಿ. ಇದು ಒಂಥರ ನನಗೆ ಒಂಥರ ಬೆಲೆ ಕಟ್ಟಲಾಗದಂಥ ಪ್ರೀತಿ 10 ವರ್ಷದಲ್ಲಿ ಸಿಕ್ಕಿದೆ. ಇವತ್ತು ಎಲ್ಲ ಹೋದ್ರೂ ಕೂಡ ಹೈವೇ ಕೆಲಸ ಅದು ಇದು ಮಾಡಿದ್ದನ್ನೆಲ್ಲ ಜನ ನೆನಪು ಮಾಡ್ಕೊಳ್ತಾರೆ. ಸೊ ನಮ್ಮ ವರ್ಕ್ ಅನ್ನೋದನ್ನು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡ್ತಿದೆಯಲ್ಲ, ಹಾಗಾಗಿ ನನಗೆ ಒಂದು ಮೀನಿಂಗ್ಫುಲ್ಲಾಗಿ 10 ವರ್ಷನ ಕಳೆದೆ. ಆಯಿತು, ದೇವರ ಆಶೀರ್ವಾದ, ಜನರ ಪ್ರೀತಿ ಇತ್ತು, ಮತ್ತೆ ಅವಕಾಶಗಳು ಸಿಗುತ್ತೆ. ಈ ಸಣ್ಣ ಒಂದು ಗ್ಯಾಪ್ಗಳು, ಇದು ಸೆಟ್ ಬ್ಯಾಕ್ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಾನು ಸೂಪರಾಗಿ ಕೆಲಸ ಮಾಡ್ತೀನಿ ಅನ್ನೋದು ಒಂದು ನನಗೂ ಭಾವನೆ ಇತ್ತು. ಅದನ್ನು ಅಹಂ ಅಂತಲೂ ಅಂದ್ಕೊಳ್ಳಿ. ನನಗೆ ಅಹಂ ಇತ್ತು, ಯಾಕಂದರೆ ನಾನು ಆ ಥರ ಕೆಲಸ ಮಾಡ್ತಿದ್ದೆ. ನನ್ನ ಮೇಸ್ತ್ರಿ ಥರ ಹೋಗಿ ನಿಂತ್ಕೊಂಡ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೆ. ನಾನು ಪ್ರತಿಯೊಂದು ಇದರಲ್ಲೂ ಫೈಲ್ ಫಾಲೋ ಅಪ್ ಮಾಡ್ತಾಯಿದ್ದೆ. ನನಗೆ ಆಗ ಅನ್ನಿಸ್ತು, ಅದೆಲ್ಲ ಒಂದು ಕಡೆ ದೇವರು ಸ್ವಲ್ಪ ತಗ್ಗು ಬಗ್ಗು ಅಂತ ಹೇಳಿ ಇದೊಂದು ಗ್ಯಾಪ್ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ನಾನು ಇನ್ನೂ ಕೂಡ ಜನರ ಜೊತೆ ಬೆರಿಬೇಕು, ಇನ್ನೂ ಕೂಡ ಜನರ ಜೊತೆ ಬೆರೆತು ಮಾನವೀಯ ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ. ಬರೀ ಕೆಲಸ ಮಾತ್ರ ಅಲ್ಲ, ಜನರ ಜೊತೆ ಒಳ್ಳೆಯ ಸಂಬಂಧ, ಸ್ನೇಹನೂ ಬೆಳೆಸ್ಕೊಳ್ಬೇಕು ಅಂತ ನನಗೊಂದು ಗ್ಯಾಪ್ ಕೊಟ್ಟಿದ್ದೇನೆ ಅಂತ ಅನ್ನಿಸ್ತಿದೆ. ಈಗ ಜನರು ನಾನು ಟಿಕೆಟ್ ಕಳ್ಕೊಂಡಾದ್ಮೇಲೆ ನನಗೆ ಕೆಲಸದಿಂದ ಸಿಕ್ಕಿದ್ದಂಥ ನನಗೆ ಪಾಪ್ಯುಲಾರಿಟಿ ಏನಿದೆ, ನನ್ನ ಟಿಕೆಟ್ ಕಳ್ಕೊಂಡಾದ್ಮೇಲೆ ನನಗೆ ಫೀಲ್ ಆಗೋ ರೀತಿಯಲ್ಲಿ ಹೇಳ್ತೀನಿ, ಅದರದ್ದು 100 ಟೈಮ್ಸ್ ಜಾಸ್ತಿ ಆಗಿದೆ, 100 ಪಟ್ಟು ಜಾಸ್ತಿ ಆಗಿದೆ. ಇವತ್ತು ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಕೂಡ ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಕೆಲಸ ಮಾಡಿರೋದು ಮೈಸೂರು ಕೊಡಗಿಗೆ, ಆದರೆ ಪ್ರೀತಿ ನನಗೆ ಇಡೀ ಕರ್ನಾಟಕದಾದ್ಯಂತ ಸಿಗುತ್ತೆ. ಯಾಕೆ? ಒಳ್ಳೆತನಕ್ಕೆ ಬೆಲೆ ಕೊಡುವಂತಹ, ಒಳ್ಳೆಯವರನ್ನು ಪ್ರೀತಿಸುವಂಥ ಗುಣ ಎಲ್ಲ ಮನುಷ್ಯರಲ್ಲೂ ಇದೆ. ಅದು ನಂಗೆ ಸಿಕ್ತು. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಿದೆ ಅದನ್ನು. ಟಿಕೆಟ್ ಕಳ್ಕೊಂಡ್ಮೇಲೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದ್ದು ನನಗೆ. ಸರ್, ರಾಜಕೀಯ ಅಂದರೆ ಹೆಸರಲ್ಲೇ ಇದೆ ಪಾಲಿಟಿಕ್ಸ್ ಅಂತ. ಕೆಲವು ಸತಿ ಒಳಗಿದ್ದುಕೊಂಡು ನಿಮಗೆ ಕಾಣೋ ಅಷ್ಟು ನಮಗೆ ಕಾಣಲ್ಲ ಆಚೆಗಿದ್ದು. ಅಸಹಾಯಕ ಸ್ಥಿತಿಗಳನ್ನು, ಕೆಲವು ಸತಿ ಬೇಲಿನೇ ಎದ್ದು ಹೊಲ ಮೇಯೋ ಒಂದು ಸಿಚುವೇಶನ್ ಎಲ್ಲ ಬಂದಾಗ ಜನಗಳ ಬೆಂಬಲ, ಪ್ರೀತಿ, ವಿಶ್ವಾಸ ಅದು ಯಾವಾಗ ಓಕೆ, ನಿಮಗೆ ಅಟ್ಲೀಸ್ಟ್ ಕೂತ್ಕೊಳ್ಳೋ ಕುರ್ಚಿ ಕೊಟ್ಟರೆ ಅಲ್ವಾ ಅದು. ಅದೇ ಇಲ್ಲದೆ ಇದ್ದಾಗ ಕೆಲವು ಸತಿ ಆ ವಾಯ್ಡನ್ನು ನೀವೇ ಹೇಳಿದ ಹಾಗೆ ಇದು ಒಂದು ಟೈಮು, ಇದು ಆಗತ್ತೆ ಮತ್ತೆ ಬರ್ತೀನಿ ಅನ್ನೋದನ್ನು ಆ ಥರ ತೊಗೊಂಡಿದ್ದೀರಿ ಅಲ್ವಾ. ಈಗ ನಂಬಿಕೆ ಉಳಿಸ್ಕೊಳ್ಳೋ ವಿಚಾರ ಅಂತ ಬಂದಾಗ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ. ನೀವು ಮೈಸೂರು ಮತ್ತು ಕೊಡಗು ಕ್ಷೇತ್ರದವರು ಆಗಿಲ್ದಿರೋದ್ರಿಂದ ಈಗ ಈ ಮೈಸೂರು ಕೊಡಗಿನವನೇನ ಈಗ ಅಫ್ಕೋರ್ಸ್ ಅಂದರೆ ಇನಿಷಿಯಲ್ ಡೇಸಲ್ಲಿ ಜನಗಳ ನಂಬಿಕೆನ ಗಳಿಸೋದ್ರಲ್ಲಿ ನೀವು ಕಲಿತಂಥ ಪಾಠಗಳೇನು? ಜನಗಳು ನಿಮ್ಮನ್ನು ಹೇಗೆ ನೋಡ್ತಾ ಇದ್ರು ಆ ದಿನಗಳಲ್ಲಿ? ಇಲ್ಲ, ನನಗೇನೆಂದರೆ ಮೈಸೂರಲ್ಲಿ ಕಡಕೋಳದಿಂದ ನನ್ನ ಕ್ಷೇತ್ರ ಪ್ರಾರಂಭ ಆದರೆ ಕರಿಕೆವರೆಗೂ ಹೋಗ್ಬೇಕಾದ್ರೆ 200 ಚಿಲ್ಲರೆ ಕಿಲೋಮೀಟರ್ ಆಗುತ್ತೆ. ಒಂದು ಕಡೆ ಕುಟ್ಟದಿಂದ ಕೊಡ್ಲೆಪೇಟೆ, ಕೊಡಗಿಂದ ಅಡ್ಡಾಡ ಹೋಗಬೇಕು ಅಂದರೆ ಅರ್ಧ ದಿನ ಇವೆಲ್ಲ ಟ್ರಾವೆಲ್ ಮಾಡ್ತಾ ಇರಬೇಕು.
ಈ ಊರಲ್ಲಿ ಕೊಡಗಿಂದ ಒಂದು ಹೆಸರು, ಮೈಸೂರದಲ್ಲಿ ಎಲ್ಲ ಅಣ್ಣ ತಮ್ಮ ಹೆಸರು, ಅಲ್ಲಿ ಹೋದರೆ ನಮಗೆ ಕಾರ್ಯಪ್ಪ, ಚಂಗಪ್ಪ, ಬೋಪಣ್ಣ ಇವು ಹೆಸರು. ನನಗೆ ಕಾರ್ಯಕರ್ತರು ಗೊತ್ತಾಗ್ತಿಲ್ಲ, ಲೀಡರ್ಗಳು ಗೊತ್ತಾಗ್ತಿಲ್ಲ, ಈ ಊರು ಕೇರಿ ತಿಳ್ಕೊಳ್ಳ. 1000 ಚಿಲ್ಲರೆ ಗ್ರಾಮ ಇದ್ದಾವೆ, 200 ಚಿಲ್ಲರೆ ಪಂಚಾಯತಿಗಳಿದ್ದಾವೆ, 3 ನಗರಸಭೆ ಇದ್ದಾವೆ. ಆನಂತರ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ 65 ವಾರ್ಡ್ಗಳಿದೆ, 8 ವಿಧಾನಸಭಾ ಕ್ಷೇತ್ರ. ಹೆಂಗೆ ಮೇಂಟೈನ್ ಮಾಡಲಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಒಂದು ಜನರ ಜೊತೆ ಮದುವೆ ಮುಂಜಿ ಬೀಗ್ರೂಟ ಬಾಡೂಟಕ್ಕೆ ಹೋಗ್ಬಿಟ್ಟು ಜನರ ಜೊತೆ ನಾನು ಇರಲೋ, ಅಥವಾ ಅಭಿವೃದ್ಧಿ ಕಾರ್ಯನ ಮಾಡಲೋ, ಅಥವಾ ಎಲ್ಲ ರಾಜಕಾರಣಿಗಳ ಜೊತೆ ಸೇರಿಬಿಟ್ಟು ನಾವು ಅಲ್ಲಿ ಒಂಥರ ಈ ನಮ್ಮ ಮೂಡ ಇದೆ, ಮೂಡದನ್ನು ನಾನು ಯಾವಾಗಲೂ ನಾನೇ ಎಕ್ಸಾಂಪಲ್ ಕೊಡ್ತಿರ್ತೀನಿ. ನಮ್ಮ ಮೂಡ ಮೀಟಿಂಗ್ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದೆಯಲ್ಲ, ಅದನ್ನು ಯಾವಾಗಲೂ ಉದಾಹರಣೆ ಕೊಡ್ತೀನಿ. ಅಲ್ಲಿ ಹೆಂಗೆ ಅಂತಂದರೆ, ಮೂಡದಲ್ಲಿ ಮೀಟಿಂಗ್, ಈ ಮೂಡ ಮೀಟಿಂಗಲ್ಲಿ ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಒಂದೇ ಒಂದು ಸಣ್ಣ ಗಲಾಟೆ ಆಗಲ್ಲ. ಆಲ್ ಪಾರ್ಟಿ ಭಾಳ ಸರ್ವಾನುಮತದ ನಿರ್ಣಯವನ್ನು ಕೈಗೊಳ್ತಾರೆ, ಎಲ್ಲ ಕೂಡಿ ಬಾಳ್ತಾರೆ, ಆಯಿತಾ, ಎಲ್ಲ ಹಂಚಿ ತಿಂತಾರೆ. ಆದರೆ ಹೊರಗಡೆ ಬಂದಾದ ಕೂಡಲೇ ನಮಗೆ ಕಮಲ ಇಟ್ಕೊಂಡಿರ್ತೀವಿ, ಹೊರಹೊತ್ತ ಮಹಿಳೆ ಇಟ್ಕೊಂಡಿರ್ತೀವಿ, ಹಸ್ತ ಇಟ್ಕೊಂಡಿರ್ತೀವಿ, ಈ ಥರ ಇರುತ್ತೆ. ಈ ಥರ ರಾಜಕಾರಣ ನಾನು ಮಾಡಲ್ಲ. ನಾನು ಫಸ್ಟ್ 5 ವರ್ಷ ನಿಜ ಹೇಳಬೇಕು ಅಂದರೆ ನಾನು ದಿಕ್ಕಾಪಾಲಾಗಿ ಹೋಗಿದ್ದೆ. ಏನು ಮಾಡಬೇಕು ಎಂತ ಅಂತ ಗೊತ್ತಿಲ್ಲ. ಎಲ್ಲರ ಕೈಲಿ ಈ ಬೈಗಳ ತಿನ್ನಲ್ಲ, ಇನ್ನು ನಾನು ಫೋನ್ ತಗೊಳ್ಳಿಲ್ಲ ಅಂದ್ಬಿಡಲ್ಲ, ಎಷ್ಟು ಅಂತ ಫೋನ್ ತಗೊಳ್ಳಿ, ಈ ಥರದ್ದೆಲ್ಲ ನನಗೆ ಒಂಥರ ನಾನೇ ಗೊಂದಲ ಗೂಡಾಗೋಗ್ಬಿಟ್ಟಿದೆ. ಅದಾದ ನಂತರ ನನಗೊಂದು ಸರಿ ಅನಂತಕುಮಾರ್ ಹೆಗಡೆ, ನಮ್ಮ ಉತ್ತರ ಕನ್ನಡದ MP ಇದ್ರಲ್ಲ, ಅವರು ನನ್ನ ಮನೆಗೆ 2017 or 18 ನನ್ನ ಮನೆಗೆ ಅವ್ರನ್ನ ಕರೆದಿದ್ದೆ. ಅವ್ರೇನೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ಬ್ರೇಕ್ಫಾಸ್ಟಿಗೆ ಕರೆದಿದ್ದೆ. ಬಂದಾಗ ನಾನು ಹೇಳಿದೆ ಅವ್ರಿಗೆ, ಅಣ್ಣ ಈ ಹೆಂಗಣ್ಣ ಮೇಂಟೈನ್ ಮಾಡೋದು, ಈ ಥರ ಇದೆ ಪರಿಸ್ಥಿತಿ ಅಂತ. ಅವನು ಒಂದು ಹೇಳಿದರೆ, ನೋಡು, ಈ ಪಾರ್ಟಿ ಇವೆಲ್ಲದ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ಜಸ್ಟ್ ಬಿ ವಿತ್ ದಿ ಪೀಪಲ್. ನೀನು ಜನರ ಜೊತೆ ಇರು, ನೀನು ಜನರು ನಿನ್ನ ಜೊತೆ ಇದ್ದಾರೆ ಅಂತ ತಿಳ್ಕೊ. ಈ ಪಾರ್ಟಿನೂ ಕರೆದು ನಿನಗೆ ಟಿಕೆಟ್ ಕೊಡುತ್ತೆ, ನಾಳೆ ಬೆಳಗ್ಗೆ ಚುನಾವಣೆಯಲ್ಲೂ ನೀನು ಗೆಲ್ತೀಯ. ಒಂದು ವೇಳೆ ನೀನು ಅದು ಇದು ಸಂಘಟನೆ ಇನ್ನೊಂದು ಇದ್ಯಾವೆಲ್ಲ ಇವಕ್ಕೆಲ್ಲ ಮಾಡ್ಕೊಂಡಿದ್ದೆ ಅಂತ ತಿಳ್ಕೊ, ನಾಳೆ ಬೆಳಗ್ಗೆ ಜನ ನಿನ್ನ ಜೊತೆ ಇಲ್ಲ ಅಂತ ಪಾರ್ಟಿನೂ ನಿನ್ನನ್ನು ಕೈ ಬಿಟ್ಬಿಡುತ್ತೆ ಅಂತಂದರು. ಆಮೇಲೆ ಇನ್ನೊಂದು, ನನಗೆ ನಮ್ಮ ರಮೇಶ್ ಜಿಗಜಿಣಗಿ ಅವರನ್ನು ನಾನು ನೆನಪು ಮಾಡ್ಕೊಳ್ತೀನಿ. ಅವರು ನಮ್ಮ ವಿಜಯಪುರದ MP. ಅವರು ನನಗೆಲ್ಲ, ತಮ್ಮ ನೋಡು, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾನು ಜನರ ಬಗ್ಗೆ ಅಷ್ಟೇ ಯೋಚನೆ ಮಾಡು. ಅವ್ರು ಒಂದು ಹೇಳಿದರು, ನಾನು ಇಫ್ ಯು ಟೇಕ್ ಕೇರ್ ಆಫ್ ಅದರ್ಸ್, ಗಾಡ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತಂದರು. ನನಗೆ ಇವರಿಬ್ಬರು ಮಾತುಗಳು ನನಗೆ ಭಾಳ ಸ್ಟ್ರೈಕ್ ಆಯಿತು. ನಾನು ಅವತ್ತಿಂದ ಸಿಂಗಲ್ ಮೈಂಡೆಡ್ ಆಗಿ ನಾನು ಬರೀ ಅಭಿವೃದ್ಧಿ. ಆ ನಂತರ ಈ ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ, ಅದಾದ ನಂತರ ನಾನು ಹೊಡೆದಾಟಕ್ಕೆ ಶುರು ಮಾಡಿದ್ದು ಅವಾಗ. ಯಾಕೆಂದರೆ 2016 DPR ಎಲ್ಲ ಆಗಿಬಿಟ್ಟು NHAಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿರೋ ಕೆಲಸ. ಅದನ್ನೇನೋ NHAಗೆ ಹ್ಯಾಂಡ್ ಓವರ್ ಆಯಿತು ಅಂತಂದರೆ ಮೇಂಟೆನೆನ್ಸ್ ಮಾಡ್ತಾರೆ ಅಷ್ಟೇ ಹೊರತು ಹೊಸ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಅಲ್ಲಿ. ಇಂಥ ಎಷ್ಟೋ ರಸ್ತೆಗಳು NHAಗೆ ಹ್ಯಾಂಡ್ ಓವರ್ ಆಗಿದೆ, ಬಟ್ ಕಾಮಗಾರಿನೋ ಅಥವಾ ಅಪ್ರೂವಲ್ಗಳು ಸಿಕ್ಕಲ್ಲ. ನಾನು 2018 ಕರ್ನಾಟಕದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರ್ತಾಯಿತ್ತು. ಮೋದಿಯವರನ್ನು ಪೂರ್ವಭಾವಿಯಾಗಿ ಚುನಾವಣೆ ಬರೋದಕ್ಕಿಂತ ಮೊದಲು ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಮೋದಿಯವ್ರನ್ನ ಕರೆಸೋದಕ್ಕೆ ಮೈಸೂರಿಗೆ ಕರೆಸೋದು ಅಂತಾಗಿತ್ತು. ನಾನು ಅನಂತಕುಮಾರ್ ಸಾಹೇಬರು ಇವತ್ತು ಬದುಕಿಲ್ಲ, ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಈ ಬೆಂಗಳೂರು ಮೈಸೂರು ಹೈವೇದ ಭೂಮಿ ಪೂಜೆ ಮಾಡಿಸೋಣ. ಟೆಂಡರೇ ಕರೆದಿಲ್ವೋ, ಫೈನಾನ್ಷಿಯಲ್ ಅಪ್ರೂವಲೇ ಸಿಕ್ಕಿಲ್ಲ, ಹೆಂಗೋ ಭೂಮಿ ಪೂಜೆ ಮಾಡಿಸ್ತೀಯ, ಏನಾರು ಒಂದು ಮಾಡಿಬಿಡೋಣ ಸರ್ ಅಂತಂದೆ. ಆಮೇಲೆ ಹೋಗಿ ನಾನು ಮೋದಿಯವರಿಗೆ ಒಂದು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ಮೋದಿಯವ್ರ ಹತ್ರ ಘೋಷಣೆ ಮಾಡಿಸ್ಬಿಡ್ತೀನಿ, ಆಯಿತು ಬಿಡು, ನೀನು ಇಷ್ಟು ಹೇಳ್ತಾ ಇದೆಯಲ್ಲ, ನಮಗೆ ಪೊಲಿಟಿಕಲಿನೂ ಅನುಕೂಲ ಆಗುತ್ತೆ ಸರ್, ಒಳ್ಳೆ ರಸ್ತೆ ಬೇಕು ಸರ್, ಮೈಸೂರು ಬಗ್ಗೆ ಎಲ್ಲರೂ ಕೂಡ ಮೈಸೂರು ಭಾಳ ಚೆನ್ನಾಗಿದೆ ಅಂತಾರೆ. ಸತ್ತವನು ಒಂದು ಕಂಪ್ನಿನೂ ಬರೋಲ್ಲ ನಮ್ಮ ಮೈಸೂರಿಗೆ. ರಸ್ತೆ, ರೋಡ್, ರೈಲ್ ಅಂಡ್ ಇದು ಏರ್ ಕನೆಕ್ಟಿವಿಟಿನೇ ಇಲ್ವಲ್ಲ ನಮ್ಮ ಹತ್ರ. ಈ ಥರ ಪರಿಸ್ಥಿತಿ ಇದೆ ಸರ್, ಏನಾದ್ರು ಇದು ಮಾಡಿಕೊಡ್ಬೇಕು, ಒಳ್ಳೆ ರಸ್ತೆ ಆಗಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಮೈಸೂರಿಂದ ನಿಮ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ನೀವು ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಅಲ್ಲಿ ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಯಾರಾದರೂ ರೈತ ಸಂಘದವ್ರು ಶಾಲೆ ಹಾಕೊಂಡು ಇಳಿದ್ರು ಅಂದರೆ ರೋಡಿಗೆ ಕೂತ್ಕೊಳ್ತಾರೆ. ಆಮೇಲೆ ಬಂದು ನಿಮ್ಮದು 4-5 ತಾಸು ನಿಮಗೆ ಬೆಂಗಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು. ರಸ್ತೆ ಬದಿನಲ್ಲಿ ತರಕಾರಿ ಮಾರೋರು, ಇನ್ನೊಬ್ರು ಮಾರೋರು ಎಲ್ಲರೂ ಬರ್ತಾರೆ, ನುಗ್ತಾರೆ. ಈ ಥರ ಒಂದು ಪರಿಸ್ಥಿತಿ ಇತ್ತು. ಟ್ರಾವೆಲಿಂಗ್ ಟೈಮ್ ಅಷ್ಟೊಂದು ಆಗ್ತಾಯಿತ್ತು. ಮೈಸೂರು ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ, ಮೈಸೂರಲ್ಲಿ ಬಂದು ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಕನೆಕ್ಟಿವಿಟಿ ಇಂಪ್ರೂವ್ ಮಾಡಬೇಕು ಅಂತಿತ್ತು. ನಾನು ಆವಾಗ ಅನಂತಕುಮಾರ್ ಅವ್ರನ್ನ ದುಂಬಾಲು ಬಿದ್ದೆ. ಕೊನೆಗೆ ಮೋದಿಯವ್ರ ಹತ್ರನೂ ಎಲ್ಲ ಹೋಗಿ ಕನ್ವಿನ್ಸ್ ಮಾಡಿ ಆದಮೇಲೆ ಮೋದಿಯವರು ಘೋಷಣೆ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಘೋಷಣೆ ಮಾಡಿದ್ಮೇಲೆ ಏನಾಯಿತು, 2018 ಫೆಬ್ರವರಿ 19 ಬಂದು ಘೋಷಣೆ ಮಾಡಿರೋ. ಫೆಬ್ರವರಿ 20
ಈ 19 ಘೋಷಣೆ ಮಾಡಿರೋದು 20th ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತಿದೆ, ಚೇರ್ಡ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್. ಅವರು 6400 crore ಈ ಪ್ರಾಜೆಕ್ಟಿಗೆ ಅಪ್ರೂವಲ್ ಕೊಟ್ಟರು. ಒತ್ತಡ ಹಾಕಿ ಘೋಷಣೆ ಮಾಡಿಸ್ಕೊಂಡು ಮರುದಿನ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ತು. ಆ ನಂತರ ಟೆಂಡರ್ ಆಯಿತು. ಟೆಂಡರ್ ಆದ ನಂತರ ಲ್ಯಾಂಡ್ ಅಕ್ವಿಷನು ಎಲ್ಲ ಸ್ಟಾರ್ಟ್ ಮಾಡೋದು. ಇವಾಗ ಹೆಚ್ಚು ಕಡಿಮೆ 10,000 ಕೋಟಿಗೆ ಹೋಯ್ತದು. ಇದನ್ನು ರೆಕಾರ್ಡ್ ಟೈಮಲ್ಲಿ ಒಂದು 3.5-4 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ನು, ಕನ್ಸ್ಟ್ರಕ್ಷನ್ ಎಲ್ಲ ಮುಗಿಸಿ ಮೋದಿಯವರ ಹತ್ರನೇ 2023 ಮಾರ್ಚ್ 12ಗೆ ಅವ್ರ ಹತ್ರ ಬಂದು ಉದ್ಘಾಟನೆ ಕೂಡ ಮಾಡಿಸ್ದೆ ನಾನು. ಹೀಗೆ ಈ ಕೆಲಸಗಳನ್ನೆಲ್ಲ ನಾನು ಈ ಥರ ಮೇಜರ್ ಪ್ರಾಜೆಕ್ಟ್ಸ್ಗಳನ್ನ ಹಿಡ್ಕೊಂಡೋದೆ. 13 ಟ್ರೈನ್ ತೊಗೊಂಬಂದೆ. ಮೈಸೂರಿನಲ್ಲಿ ಇವತ್ತು ಬೆಂಗಳೂರಲ್ಲಿ ನೀವು ನೋಡಿ, ಇದು ಕೆಂಗೇರಿ ರೈಲ್ವೆ ಸ್ಟೇಷನ್ ಇದೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ, ಯಶವಂತಪುರ ಇದೆ, ಕಂಟೋನ್ಮೆಂಟ್ ಇದೆ, ವೈಟ್ ಫೀಲ್ಡ್ ಇದೆ, ಬೈಯಪ್ಪನಹಳ್ಳಿ ಇದೆ. ಎಷ್ಟು ನಿಮ್ಮ ಹತ್ರ ರೈಲ್ವೆ ಸ್ಟೇಷನ್ಗಳಿದೆ. ಆ ಎಲ್ಲ ಕಂಜೆಷನ್. ಆದರೆ ಮೇನ್ ಲೈನಲ್ಲಿ ನಿಮಗೆ ಅಷ್ಟು ಕಂಜೆಷನ್ ಇದೆ. ಮೈಸೂರಿಗೆ ಈ ಸಮಸ್ಯೆ ಬರ್ಬೋದು. ನೆಕ್ಸ್ಟ್ 200 yearsಗೆ ಸಮಸ್ಯೆ ಬರಬಾರ್ದು. ಆ ಥರದ್ದು ಇವತ್ತು 10 ಒಟ್ಟು 4 ಸ್ಟೇಬ್ಲಿಂಗ್ ಲೈನು, 4 ಪಿಟ್ ಲೈನು, ಹೊಸ ಪ್ಲಾಟ್ಫಾರ್ಮ್ಸು ಎಲ್ಲ ಮಾಡಿದ್ದೆ. ಅಶೋಕಪುರಂ ರೈಲ್ವೆ ಸ್ಟೇಷನಲ್ಲಿ ಒಟ್ಟು 6 ಲೈನಿಗೆ ಮಾಡಿದ್ವಿ. ಬೆಳಗೊಳದಲ್ಲಿ 4 ಲೈನ್ ಆಯಿತು ನಮ್ಮದು. ಇಷ್ಟು ಟ್ರೈನ್ಗಳನ್ನ ಎಷ್ಟೇ ಟ್ರೈನ್ ಬಂದ್ರೂ ಕೂಡ ನಾವು ತಗೊಳ್ಳೋಂಗೆ ಮಾಡಿಕೊಂಡೆ. ಮೈಸೂರು ಟು ಚೆನ್ನೈ ಇರ್ಬೋದು, ಸೂಪರ್ ಫಾಸ್ಟ್ ಅಂತ ತೊಗೊಂಬಂದೆ. ಮೈಸೂರು ಟು ಇದು ಹೈದ್ರಾಬಾದು ಕಾಚಿಗೂಡ ತೊಗೊಂಬಂದೆ. ಹಾಗೆ ಮೈಸೂರು ಟು ಟ್ರಿವೆಂಡ್ರಮ್ಮು ಕೋಚುವೆಲಿ ಎಕ್ಸ್ಪ್ರೆಸ್ ತೊಗೊಂಬಂದೆ. ಈ ಥರ 13 ಟ್ರೈನ್ ತೊಗೊಂಬಂದೆ. ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ನಾನು ತರಬೇಕು ಅಂತ ಹೊರಟೆ. ಹೀಗೆಲ್ಲ ಸುಮಾರು ಕೆಲಸಗಳನ್ನ ಮಾಡಲಿಕ್ಕೆ ಹೋದೆ. ಏರ್ಪೋರ್ಟ್ ಎಕ್ಸ್ಪಾನ್ಷನಿಗಿಂತ ಬಸವರಾಜ ಬೊಮ್ಮಾಯಿಯವರು ದಿನ ಹಿಂದೆ ತಿರುಗಿ 319 ಕೋಟಿ ತೊಗೊಂಡು ಅದು ಲ್ಯಾಂಡ್ ಅಕ್ವಿಷನಿಗೆ ತೊಗೊಂಡೋದೆ. ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡೆ. ನಿಮಗೆ 10 ಹೇಳ್ಬೋದು, ನಾನು ಸಾಕಷ್ಟು ಸರಿ ಹೇಳಿದ್ದೀನಿ. ಆದರೆ ಇವೆಲ್ಲ ಏನು ಅಂತಂದರೆ, ಕೆಲಸ ಮಾಡಬೇಕು, ಜನರ ಮನಸ್ಸಲ್ಲಿ ಒಂದು ಜಾಗ ತೊಗೊಳ್ಬೇಕು ಅಂತಂದರೆ, ಯಾವ್ದು ಲೇಔಟ್ ಮಾಡೋದು ಅಥವಾ ಯಾರ್ದೋ ಮಾಡಿರೋ ಲೇಔಟಲ್ಲಿ ಧಮಕಿ ಹಾಕ್ಬಿಟ್ಟು ಸೈಟ್ ಇಟ್ಕೊಳ್ಳೋದು ಅವು ಎಲ್ಲರೂ ಮಾಡ್ತಾರೆ. ಆದರೆ ಜನರ ಹೃದಯದಲ್ಲಿ ಒಂದು ಸೈಟ್ ತೊಗೋಬೇಕಿತ್ತು ನನಗೆ. ಅದಕ್ಕೋಸ್ಕರ ಎಲ್ಲ ಕೆಲಸವನ್ನು ಮಾಡಿದೆ. ಇವತ್ತು ಆ ಸೈಟು ಶಾಶ್ವತವಾಗಿ ನಮಗಿದೆ. ಅದನ್ನು ಜನ ಕೊಟ್ಟಿದ್ದಾರೆ. ಇವತ್ತು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ನಂಗೆ ಮಾಡೋಕ್ಕೆ ಶುರುವಾಗಿದ್ದು ಮಾಡಿದ್ದು ನಾನು. ಇದರಿಂದ ನನಗೆ ಜನರ ದೊಡ್ಡ ಪ್ರೀತಿ ಸಿಕ್ತು. ನಾನು ಟಿಕೆಟ್ ಕಳ್ಕೊಂಡಾಗ ಆ ಪ್ರೀತಿ ನನ್ನ ಮೇಲೆ ಅಭಿಮಾನ ಎಷ್ಟಿದೆ ಅನ್ನೋದು ಅದು ವ್ಯಕ್ತವಾಯಿತು. ಇವತ್ತು ಯಾರು ಸಿಕ್ಕಿದ್ರು, ಜನ ಸಿಕ್ಕಿದ್ರು, ಸರ್ ನಾವು ನಿಮ್ಮನ್ನು ಗೆಲ್ಸಕ್ಕೆ ರೆಡಿ ಇದ್ದು ಸರ್, ನಿಮ್ಮ ಪಾರ್ಟಿಯಿಂದ ಈ ಥರ ವ್ಯತ್ಯಾಸ ಆಯಿತು, ನಾವೇನು ಮಾಡೋಣ ಸರ್ ಅಂತಾರೆ. ಸೊ ಇವತ್ತಿಗೂ ಜನಕ್ಕೆ ಕಾಣದೇ ಇರೋ ಯಾವುದಾದ್ರು ಸತ್ಯಗಳನ್ನು ಆಚೆಗೆ ಹಾಕಿ ಇಷ್ಟಪಡ್ತಾರೆ. ಯಾಕಂದರೆ ತುಂಬ ಜನಕ್ಕೂ ಕ್ವೆಶನ್ ಮಾರ್ಕ್ ಇರುತ್ತೆ. ನಿಂತ್ಕೊಳ್ಳೋಕ್ಕೆ ಜಾಗ ಕೊಟ್ಟಿಲ್ಲ ಅಂದಮೇಲೆ ಗೆಲ್ಸೋದು ಎಲ್ಲಿಂದ? ನೀವು ಯಾವ ಥರ ಆ ಗಾಯದಿಂದ ಆಚೆಗೆ ಬಂದಿದ್ದೀರಿ ಅಥವಾ ಬಂದಿದ್ದೀರಾ? ಮುಂದಿನ ನಡೆ ಯಾವ ಕಡೆ? ನೋಡಿ, ಈಗೇನು ಗೊತ್ತಾ, ಇವತ್ತು ನಿಮ್ಮ ಪಾಡ್ಕಾಸ್ಟ್ ಮುಖಾಂತರ ಹೇಳ್ತೀನಿ. ನಾನು ಯಾವುದೋ ನೇಮ್ ಡ್ರಾಪಿಂಗ್ ಎಲ್ಲ ಮಾಡೋದು ನನಗೆ ಯಾರು ನಮಗೇನೋ ಒಂದು ಆಫರ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ನಾನು ಹೇಳೋಕ್ಕೆ ಹೋಗಲ್ಲ. ಇವತ್ತು ಹೇಳ್ತೀನಿ ನಿಮಗೆ, ಮಾರ್ಚ್ 7ನೇ ತಾರೀಕು ನನ್ನ ಟಿಕೆಟ್ ಹೋಲ್ಡ್ ಆಯಿತು ಅಂತ ಬಂತು, 2024. ಕಾಂಗ್ರೆಸ್ ಟಿಕೆಟು ಮಾರ್ಚ್ 9ನೇ ತಾರೀಕು ಯುಗಾದಿ ಹಬ್ಬ ಇತ್ತು, ಅವತ್ತು ಅನೌನ್ಸ್ ಆಗಬೇಕಿತ್ತು. ಆದರೆ ಮೈಸೂರದ್ದು ಅನೌನ್ಸ್ ಆಗಲಿಲ್ಲ, ಉಳಿದಿದ್ದೆಲ್ಲ ಅನೌನ್ಸ್ ಆಯಿತು. ಆಯಿತಾ? ಯಾಕೆ ಹೋಲ್ಡ್ ಮಾಡಿರು? ಆಯಿತು. ಮಾರ್ಚ್ 21ವರೆಗೂ ವೇಟ್ ಆಯಿತು. ಯಾಕಾಯಿತು? ನಾನೀಗ ಎಲ್ಲದನ್ನು ಹೇಳೋಕ್ಕೆ ಹೋಗಲ್ಲ. ನನಗೆ ನಮ್ಮ ತಂದೆನೇ ಜನಸಂಘದಿಂದ ಬಂದವರು. ನಾನು ನಮ್ಮ BJPಯ ಕಲ್ಚರಲ್ ನ್ಯಾಷನಲಿಸಮ್ ಅಂತ ಏನಿದೆ, ರಾಷ್ಟ್ರೀಯತೆ ಏನಿದೆ, ಇದ್ರದ ಪ್ರತಿಪಾದನೆ ಮಾಡ್ಕೊಂಡು ಬಂದವನು. ನನ್ನನ್ನು ಒಂದು ಆದರ್ಶವಾಗಿ ನೋಡಿದಂತಹ ಲಕ್ಷಾಂತರ ಜನ ಯುವಕರಿದ್ದಾರೆ, ನನ್ನ ಓದುಗರಿದ್ದಾರೆ. ನಾನು ಅವ್ರನ್ನೆಲ್ಲ ಕೈ ಬಿಡೋಕ್ಕಾಗಲ್ಲ. ನನಗೆ ಈಗ ಕಾಂಗ್ರೆಸ್ ಇಂಥ ಬೇರೆ ಪಕ್ಷಗಳೆಲ್ಲ ನಮ್ಗೆ ಆಗಬಾರದು. ಇದು ರಾಜಕಾರಣ ಏನು, ಅದು ಶಾಶ್ವತವಲ್ಲ. ಆದರೆ ಜನರು ನಮ್ಮೆಲ್ಲ ಇಟ್ಟಿರುವಂಥ ವಿಶ್ವಾಸ ಇದೆಯಲ್ಲ, ಅದು ಶಾಶ್ವತವಾಗಿರಬೇಕು. ಈ ಸ್ಥಾನ ಅನ್ನೋದು ಇದೆಯಲ್ಲ, ಯಾವತ್ತೋ ಒಂದಿನ ಮಾಜಿ ಆಗಲೇಬೇಕು. ಒಂದಿನ ಮಾಜಿ ಆಗಬೇಕು, ಒಂದಿನ ದಿವಂಗತ ಆಗಲೇಬೇಕು ಪ್ರತಿಯೊಬ್ಬ ಮನುಷ್ಯನು. ಈ ಒಂದು ಏನೋ ಮಾಜಿ ಆಗ್ತೀನಿ ಅಂತಲೋ ಇನ್ನೇನೋ ಅಂತೋ ಅಥವಾ ಅಧಿಕಾರದ ಆಸೆಗೋಸ್ಕರನೋ ಇದರಲ್ಲಿ ನಾವು ಯಾವತ್ತೂ ವ್ಯತ್ಯಾಸ ಆಗಬಾರ್ದು. ನನ್ನ ನಿಷ್ಠೆಯ ಬಗ್ಗೆ, ನನ್ನ ಬದ್ಧತೆ ಬಗ್ಗೆ ಯಾವತ್ತೂ ಪ್ರಶ್ನೆ ಬರಬಾರ್ದು. ನಾನಲ್ಲಿ ಕಾಂಗ್ರೆಸ್ನವರಲ್ಲಿ ಸುಮಾರು ಜನ ಹೇಳ್ತಾರೆ, ಕಾಂಗ್ರೆಸ್ನವ್ರಿಗೆ ನಾನೀಗ ಹೇಳಲಿಕ್ಕೆ ಹೋಗಲ್ಲ. 4 ಜನ MLAಗಳು ನನ್ನ ಅಣ್ಣ ಬಾ ಸೇರ್ಕೊ ನೀನು ಗೆಲ್ತೀಯ ಬಾ ಅಂತ ಕೇಳಿದರು. ನನಗೆ ಯಾರ್ಯಾರು ಮಾತಾಡಿದ್ರು ಅದನ್ನು ನಾನು ಹೇಳ್ಬೋದು. ಈಗ ನನಗೇನು ಗೊತ್ತಾ, ರಾಜಕಾರಣದಲ್ಲಿ ಸುಮ್ಮನೆ ಇದೇನು ಗೊತ್ತಾ,
ತುಂಬ ಜನ ಅವ್ರು ಇದು ಮಾಡಿರೋ ಈ ಥರ ವೈಯಕ್ತಿಕವಾಗಿ ಜಗಳ ಮಾಡ್ಕೊಳ್ಳೋ ಅಂಥದ್ದು, ಏನೋ ನೇಮ್ ಡ್ರಾಪ್ ಮಾಡೋದು ಇವೆಲ್ಲ ಮಾಡ್ತಾರೆ. ನಾನು ಅಂಥ ರಾಜಕಾರಣ ಯಾವತ್ತೂ ಮಾಡಲ್ಲ. ಹಾಗಾಗಿ ಯಾರು ಟಿಕೆಟು ಕೊಡುವಂಥ ಸ್ಥಾನದಲ್ಲಿದ್ದರೂ ಅವರಿಂದಲೇ ನನಗೆ ಕರೆ ಬಂದು ನನಗೆಲ್ಲ ಹೇಳಿದ್ರು ಕೂಡ ನಮಗೂ ನಿಮಗೂ ಆಗಿ ಬರಲ್ಲ, ನನ್ನ ಸಿದ್ಧಾಂತ ಬೇರೆ ನಿಮ್ಮ ಸಿದ್ಧಾಂತ ಬೇರೆ. ಆದರೆ ನಿಮ್ಮ ಹತ್ರ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾನೇನಾದರೂ ಹೋಗಿದರೆ ಖಂಡಿತ ಮೈಸೂರಲ್ಲಿ ನಾನೇ ಗೆಲ್ತಾಯಿದ್ದಿತ್ತು. ನಾಳೆ ಬೆಳಗ್ಗೆನೂ ಬೇಕಾದ್ರೆ ನಾನು ಎಲ್ಲೇ ಹೋದ್ರೂ ಕೂಡ ಗೆಲ್ತೀನಿ ಮೈಸೂರಲ್ಲಿ ನಾನೇ. ಯಾಕಂದರೆ ನನ್ನ ಬೆನ್ನಿಗೆ ಜನ ಇದ್ದಾರೆ. ನನ್ನ ಬೆನ್ನಿಗೆ ಜನ ನಿಲ್ಲೋದಕ್ಕೆ ನಾನು ಮಾಡಿದಂಥ ಕೆಲಸಗಳಿದ್ದಾವೆ. ಪಕ್ಷ ನೋಡಿ ಓಟ್ ಹಾಕೋದು ಬೇರೆ, ವ್ಯಕ್ತಿನ ನೋಡಿ ಓಟ್ ಹಾಕೋದು ಬೇರೆ, ನೀವು ಯಾವುದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹೌದು. ಈಗ ನೋಡಿ, ಒಂದು ಸಂಘಟನೆ ದೊಡ್ಡದು, ವ್ಯಕ್ತಿ ದೊಡ್ಡವನು ಅನ್ನೋ ಪ್ರಶ್ನೆ ಬರುತ್ತೆ. ಈಗ ವ್ಯಕ್ತಿಗಳಿಂದಲೇ ಸಂಘಟನೆ ಆಗುವಂಥದ್ದಲ್ವಾ? ನಿಜ. ಇವತ್ತು ಒಂದು ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಓಟ್ ಕೇಳ್ತಿದ್ದು ವ್ಯಕ್ತಿ ತಾನೆ. ಇವತ್ತು ಮೋದಿಯವರ ಹೆಸರು, ಇವತ್ತು ಮೋದಿಯವರ ಹೆಸರಲ್ಲಿ ಓಟ್ ಕೇಳ್ತಿದ್ವಿ. ಅಂದರೆ ಬಿ ಜೆ ಪಿ ದೊಡ್ಡದ, ಮೋದಿಯವರು ದೊಡ್ಡದ, ಅಥವಾ ಬಿ ಜೆ ಪಿ ದೊಡ್ಡದ, ಅಟಲ್ ಬಿಹಾರಿ ವಾಜಪೇಯಿ ದೊಡ್ಡದ ಅಂತ. ಬಿ ಜೆ ಪಿ ಇಷ್ಟು ಬೆಳೆಯೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿನೂ ದೊಡ್ಡ ಕಾರಣ ಆಗಿರ್ತಾರೆ. ಹಾಗೆಯೇ ವ್ಯಕ್ತಿಗಳಿಂದಲೇ ಪಕ್ಷ ಸಂಘಟನೆ ಬೆಳೆಯುವಂಥದ್ದು. ಹಾಗೆಯೇ ಒಂದು ಪಕ್ಷದ ಬಿಫಾಮಿಗೆ ಬೆಲೆ ಬರಬೇಕು ಅಂದ್ರೂ ಕೂಡ ಒಬ್ಬ ವ್ಯಕ್ತಿಯ ಸಾಧನೆಯೂ ಇರ್ತದೆ, ಪರಿಶ್ರಮನೂ ಇರುತ್ತೆ. 10 ವರ್ಷಗಳ ಕಾಲ ಪ್ರತಾಪ್ ಸಿಂಹ ಮೈಸೂರಿನ MP ಆಗಿ ಇಷ್ಟೆಲ್ಲ ಒಳ್ಳೆ ಕೆಲಸನ ಮಾಡಲಿಲ್ಲ ಅಂದಿದ್ರೆ ಬಿ ಜೆ ಪಿಯಿಂದ ಟಿಕೆಟ್ ಕೇಳೋ ಧೈರ್ಯನೂ ಯಾರು ಮಾಡಿರ್ತಿರ್ಲಿಲ್ಲ ತಿಳ್ಕೊಳ್ಳಿ. ಯಾಕಂದರೆ 2009ರಲ್ಲಿ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. 19 ಸೀಟ್ ಗೆದ್ದಿದ್ವಿ, ಯಾರು ಮೈಸೂರು ಸೋತಿದ್ವಿ. ಮೈಸೂರು ಜೊತೆ ಕೊಡಗು ಇತ್ತು, ಅವತ್ತು ಡಿಲಿಮಿಟೇಷನ್ ಅಂದರೆ ಕೊಡಗು ಇತ್ತು. 10 ವರ್ಷದಲ್ಲಿ ಕೆಲಸ ಮಾಡಿದೆ ನಾನು. ಜನರದ್ದು ಟೊಬ್ಯಾಕೋ ಬೋರ್ಡಿಂದ ಹಿಡಿದು ಪ್ರತಿಯೊಂದನ್ನು ಕೆಲಸವನ್ನು ಮಾಡ್ಕೊಂಡಿದ್ದೀನಿ. ಈಗ ನಾನು MP ಆಗಿ 1 ವರ್ಷ, ನಾನು ಟಿಕೆಟ್ ಕಳ್ಕೊಂಡು 1 ವರ್ಷ ಆಯಿತು. ಇವತ್ತು ಕೆಲಸನ ಕೇಳ್ಕೊಂಡು ನನ್ನ ಹತ್ರನೇ ಬರ್ತಾರೆ. ಇವತ್ತು ಅವ್ರು ಫೋನ್ ಮಾಡಿದ್ರೆ ನಾನೇ ಫೋನ್ ಎತ್ತೋನು. ಇವತ್ತು ಟೊಬ್ಯಾಕೋ ಬೋರ್ಡ್ದು ಏನೇ ಕೆಲಸ ಇದ್ದರೂ ನನ್ನ ಹತ್ರಕ್ಕೆ ಬರ್ತಾರೆ. ಇವತ್ತು ಇಂಜಿನಿಯರಿಂಗ್ ಸೀಟ್ ಬೇಕು ಅಂದರೆ ನನ್ನ ಹತ್ರಕ್ಕೆ ಬರ್ತಾರೆ. ಹಾಗೆ JKR ಜನರ ಜೊತೆ ಕೆಲಸನೂ ಮಾಡಿದ್ದೀನಿ. ಪ್ರತಾಪ್ ಸಿಂಹನ ಒಂದೇ ಒಂದು ಕಂಪ್ಲೇಂಟ್ ಏನಿತ್ತು ಅಂದರೆ, ಯಾವಾಗ ಇವನು ಮೂಡ್ ಸರಿ ಇತ್ತೋ ಇಲ್ವೋ, ತಿರ್ಸಟೇನು ಯಾವಾಗ ಬೈದು ಬಿಡ್ತಾನೆ ಅಂತ. ಹೌದು, ಅದನ್ನು ನೀವು ವೀಕ್ನೆಸ್ ಅಂದರೆ ವೀಕ್ನೆಸ್ ಅಂದ್ಕೊಳ್ಳಿ. ಈಗ ಯಡಿಯೂರಪ್ಪ ಸಾಹೇಬರು ಯಾವತ್ತಾದ್ರೂ ನೀವು ನೋಡಿ ಅವ್ರನ್ನ, ಯಡಿಯೂರಪ್ಪನವ್ರನ್ನ ಕೋಪದಲ್ಲೇ ಲೀಡರ್ ಆದವರು. ನನ್ನೂ ಸ್ವಲ್ಪ ಗುಣಗಳು ಅಂಥದ್ದು ಇದೆ ಅಂತ ಅಂದ್ಕೊಳ್ಳಿ. ಆದರೆ ನನಗೇನಾಗುತ್ತೆ, ಈಗ ನಾನು ಪತ್ರಕರ್ತ ಇರಬೇಕಾದ್ರೆ ನಾನು ನನ್ನ ನೇರವಂತಿಕೆ, ನಿಷ್ಠುರತೆ ಇದೆಯಲ್ಲ, ಏನು ಡ್ಯಾಶಿಂಗ್ ಅನ್ನೋರು. ಆದರೆ ಪಾಲಿಟಿಕ್ಸಲ್ಲಿ ಆ ಡ್ಯಾಶಿಂಗ್ ಅಂತ ನೀವು ಏನು ಹೇಳ್ತೀರಿ ಅದು ಅರಗೆನ್ಸ್ ಆಗ್ಬಿಡುತ್ತದು. ಜನ ಒಂದೇ ಟ್ರೇಟು. ನಾನು ಪತ್ರಕರ್ತನಾಗಿದ್ದಾಗ ನನ್ನನ್ನು ನೋಡುವಂಥದ್ದು ಡ್ಯಾಶಿಂಗ್ ಅಂತಾರೆ, ಪೊಲಿಟಿಷಿಯನ್ ಆಗಿದ್ದಾಗ ನನ್ನ ಆ ಗುಣವನ್ನು ಅರಗೆಂಟ್ ಅಂತ ನೋಡ್ತಾರೆ. ನನಗೇನಾಗೋಯ್ತು ಅಂತಂದರೆ, ಡ್ಯಾಶಿಂಗ್ ಪ್ರತಾಪ್ ಸಿಂಹ ಹೋಗಿ ಅರಗೆಂಟ್ ಪ್ರತಾಪ್ ಸಿಂಹ ಆಗ್ಬಿಟ್ಟ ಪಾಲಿಟಿಕ್ಸಲ್ಲಿ. ಆದರೆ ನನ್ನ ನೇಚರ್ ಇದು, ಜನಕ್ಕೆ ಒಳ್ಳೇದು ಮಾಡಬೇಕು ಅದು. ನಾನು ಅದರ ಒಂದು ಸುಮ್ಮನೆ ಸ್ಟೋರಿ ಹೇಳಿದ್ರೆ ಲಾಸ್ಟಿಗೆ ನಿಮ್ಮ ಉದ್ದೇಶ ಏನು, ಟು ದ ಪಾಯಿಂಟ್ ಹೇಳ್ಬಿಡಿ. ನಿಮ್ಗೆ ಇಂಥವ್ರಿಗೆ ಕಾಲ್ ಮಾಡಬೇಕಾ? ಇಲ್ಲ ಕಾಲ ಆನ್ ಸ್ಪಾಟ್ ಕಾಲ್ ಮಾಡ್ತಿದ್ದೆ. ಯಾರಿಗೂ ಏನು ಕೆಲಸ ಬೇಕಾ, ನಿಮ್ದೇನೋ ಒಂದು ಟ್ರಾನ್ಸ್ಫರ್ದು ಲೆಟ್ರ್ ಬೇಕಲ್ವಾ, ಲೆಟ್ರ್ ಬೇಕು ಅಂತೇಳಿ ಕೊಡ್ತೀನಿ. ಆದರೆ ನಿಮ್ಗೆ ಅದಕ್ಕಿಂತ ಮೊದಲು ನಾನು ಈ ಸ್ಟೋರಿ ಕೇಳಲ್ಲ. ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಯಾಕಂದರೆ ನಾನು ಇನ್ನೊಂದು ಕೆಲಸಕ್ಕೆ ಹೋಗ್ತೀನಿ ನಾನು. ಹಾಗೆ ಆ ಥರ ಇದ್ದೆ. ಈಗ ಯಾರೋ ಒಬ್ಬರು ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಇವಾಗ ಹೇಳಬೇಕು ಅಂದರೆ, ರೈಲ್ವೇದು D ಗ್ರೂಪ್ ನೌಕರರದೆಲ್ಲ, D ಗ್ರೂಪ್ C ಗ್ರೂಪ್ ನೌಕರರದು ಇದೊಂದು ಇನ್ಫ್ಲೂಯೆನ್ಸ್ ಮಾಡಿ ಇದನ್ನೊಂದು ಮಾಡಿಸ್ಕೊಡಿ ಅಂತ ಬರೋರು. ನಾನು ಸ್ಟಾರ್ಟಿಂಗಲ್ಲೆಲ್ಲ ಮೋದಿಯವ್ರು ಏನು ಮಾಡಿ ಬಂದಾದ ಕೂಡಲೇ ಈ D ಗ್ರೂಪ್ C ಗ್ರೂಪ್ ನೌಕರರದು ಇಂಟರ್ವ್ಯೂ ತೆಗೆದಾಕ್ಬಿಟ್ರು. ಈ ಜಾಫರ್ ಶರೀಫ್ ಅವರೆಲ್ಲ ಹಿಂದೆ ಮಿನಿಸ್ಟ್ರ್ ಇದ್ದಾಗ ಸಾವಿರಾರು ಜನನ ಹೋಗಿ ತುಂಬಿಟ್ಟಿದ್ರು ಈ ಥರ, ಈಗ ಇನ್ಫ್ಲೂಯೆನ್ಸಲ್ಲಿ. ಈಗ ಅದು ಇಂಟರ್ವ್ಯೂ ಇಲ್ಲಲ್ಲ, ಹಾಗಾಗಿ ನಿಮಗೆ ಓನ್ಲಿ ಆನ್ ದಿ ಬೇಸಿಸ್ ಆಫ್ ಮೆರಿಟ್ ಮತ್ತು ರಿಟರ್ನ್ ಟೆಸ್ಟಲ್ಲಿ ಬರಬೇಕು ಅವರು. ಇದು ಆಗಲ್ಲ. ನಾನು ಜನಕ್ಕೆಲ್ಲ ಬಂದಿದ್ದು ಆಗಲ್ಲ ಗುರು ಅಂತ ಹೇಳಿದರೆ, MP ಆಫೀಸ್ಗೆಲ್ಲ ಹೋಗಿದ್ದೆ, ಆಗಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ನಮ್ಮದೇ ಸರ್ಕಾರ ಇಲ್ವಾ ಅಂತ ಹಿಂಗೆ ಬೈಯೋರು ನನಗೆ. ಆಮೇಲೆ ಇವು ಕೇಳಿ ಯಾಕಪ್ಪ ಪುಕ್ಸಡೆ ಬಯಸ್ಕೊತಿದ್ದೀನಲ್ಲ ಅಂತ ನನಗೂ ಅನ್ನಿಸ್ತು. ನಾನು ಆಮೇಲೆ ಏನು ಮಾಡ್ತಾಯಿದ್ದೆ ಗೊತ್ತಾ, ನೇರವಾಗಿ ಜನರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ, ಆಯಿತಾ? ಯಾಕೆ ನಾನು ನಿಮ್ಗೆ ಮೋಸ ಮಾಡಲಿಕ್ಕೆ ಇಷ್ಟೇ ಇಲ್ಲ. ನಾನು ಬಂದು ಕೂಡಲೇ D ಗ್ರೂಪ್ ನೌಕರದ ಇನ್ನೊಂದು ಇರೋದ, ನಾನೇನು ಮಾಡ್ತಿದ್ದೆ, ನಮ್ಮ PS ವಿನಯ್ ಬಾರಲ್ಲಿ ಅಂತಂದಿದೆ ಬರ್ತಿದ್ದ, ನಾನು ಡೆಲ್ಲಿಗೆ ಹೋಗ್ತಾಯಿದ್ದೀನಿ, ಇಂಥ ದಿನ ಕಮಿಟಿ ಮೀಟಿಂಗ್ ಇದೆ, ನಾನು ಫೈಲಿಗೆ ಹಾಕೋ ಮಿನಿಸ್ಟ್ರಿಗೆ ಕೊಡೋಣ ಅಂತ ತಗೊಂಡೋಗಿ ಅಲ್ಲಿ ಹೊತ್ತಾಕಿ ಬರ್ತಿದ್ದೆ ಅಷ್ಟೇ. ಅದರಿಂದ ಏನೂ ಕೆಲಸ ಆಗ್ತಿರಲಿಲ್ಲ. ಆದರೆ ನಾವು ಅವ್ರ ಹತ್ರ ಈಸ್ಕೊಂಡು ಅಲ್ಲಿ ಕೊಡ್ತೀನಿ ಅನ್ನೋದು ಇದೆಯಲ್ಲ, ಅವ್ರಿಗೆ ಸಮಾಧಾನ ಕೊಡ್ತಾಯಿತ್ತು, ಕೆಲಸ ಆಗ್ತಿರಲಿಲ್ಲ. ಆದರೆ ನಾನು ಇದರಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳಿದ ಕೂಡಲೇ ನಾನು ಬೈಕೊಳ್ಳೋರು. ನಾನೀಗ ಬೈಸ್ಕೊಳ್ಳೋದ್ರ ಬದಲು ಸ್ವಲ್ಪ ಜಾಣತನ ತೋರ್ಸೋಕ್ಕೆ ಶುರುವಾದೆ.
ವ್ಯವಸ್ಥೆ ನಿಮ್ಗೆ ಅದನ್ನು ಹೇಳ್ಕೊಟ್ಟಿದೆ. ಹಾಂ ಹಾಂ ಹೀಗೆ ಒಂದಷ್ಟು ನಾನು ಬದಲಾವಣೆಗಳನ್ನು ತಂದುಕೊಳ್ತಾ ನಾನು ಒಂದು ರೀತಿ ಮೋಲ್ಡ್ ಆಗ್ತಾ ಬಂದೆ. Wake up to fresh ideas. Repose. ಸರ್, ನಿಮ್ಮ ಈ ಕಷ್ಟದ ದಿನಗಳು ಅಥವಾ ಅಸಹಾಯಕ ದಿನಗಳು ಅಂತ ಕತ್ತಲಲ್ಲಿ ಬೆಳಕನ್ನು ತೋರಿಸೋರು ಯಾರು ನಿಮಗೆ? ಅಂದರೆ ನೀವು ಯಾರ ಹತ್ರ ಮನಸ್ಸು ಬಿಚ್ಚಿ ನೋಡಪ್ಪ ನನ್ನ ಕಷ್ಟ ಹೀಗಿದೆ ಅಂತ ನಿಮ್ಮ ಲೆವೆಲಲ್ಲಿ ಹೇಳ್ಕೊತೀರಾ? ನಾನು ನಿಜ ಹೇಳಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ಲು ನನ್ನ ಕಷ್ಟ ಅಂದರೆ ಏನು, ನನ್ನ ಕಷ್ಟ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಈಗ ಏನಾದರೂ ಹಣಕಾಸಿನ ವಿಷಯಕ್ಕೆ ನಾನು ಕಷ್ಟ ಅಂತ ತಂದ್ಕೊಳ್ಳೋಣ. ಎಷ್ಟು ಜನ, ಕೋಟ್ಯಾಂತರ ಜನ ಇರುವ ಲಿಮಿಟೆಡ್ ರಿಸೋರ್ಸಲ್ಲಿ ಬದುಕು ನಡೆಸ್ತೆ ಅಲ್ವಾ. ನಾನು ಅದಕ್ಕೆ ಇದು ಯಾಕೆ ಅಷ್ಟೇ, ಯಾಕಂದರೆ ನಾನು ಬೆಂಗಳೂರಿನಲ್ಲಿ ಪತ್ರಕರ್ತ ಇದ್ದೆ, ಮಲ್ಲೇಶ್ವರಂ ಸರ್ಕಲಲ್ಲಿ ರೈಸ್ ಬಾತ್ ತಿನ್ಕೊಂಡಿದ್ದೆ. ನನಗೆ ಇದಕ್ಕಿಂತ ಕಷ್ಟ, ನಾನು ತುಂಬ ಕಷ್ಟವನ್ನು ನೋಡ್ಕೊಂಡು ಬಂದಿರೋನು, ಇನ್ನೂ ಕಷ್ಟ ಅದಕ್ಕಿಂತ ಕಷ್ಟ ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಒಂದೊತ್ತಿನ ಊಟ ಯಾರಾದರೂ ಹಾಕ್ತಾರೆ ನನಗೆ. ಯಾರನ್ನಾರು ಕೇಳಿದ್ರು ಕೂಡ ಏನೋ ಬೇಕು ಒಂದು ಸ್ವಲ್ಪ ದುಡ್ಡು ಕೊಡೋ ಅಂತಂದ್ರೆ ಹೇಳಿದ್ರು ದುಡ್ಡು ಕೊಡ್ತಾರೆ. ಕಷ್ಟ ಅನ್ನೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕಷ್ಟನ ನೋಡ್ಬಿಟ್ಟೆ ಅಲ್ಲಿಗೆ ಬಂದಿರೋನು. ನಾನು ಇನ್ನೇನು ಕಷ್ಟ ಬರೋಕ್ಕೆ ಸಾಧ್ಯ? 100,000 ಕೋಟಿ 1,000 ಕೋಟಿ ಮಾಡಬೇಕು, ಅಷ್ಟು ಮಾಡಿಲ್ವಲ್ಲ ಅಂತ ನಾನು ಅದನ್ನೇನಾರು ಅಂದ್ಕೊಂಡ್ರೆ ಅದು ಅಂಥ ಒಂದು ಮನಸ್ಥಿತಿನ ನಾನು ಇಟ್ಕೊಂಡ್ರೆ ಅದನ್ನು ಕಷ್ಟ ಅಂತ ಭಾವಿಸ್ಬೇಕಾಗುತ್ತೆ. ನನಗೆ ಅಂಥ ಆಸೆಗಳು ಯಾವುದಿಲ್ಲ. ನನಗೆ ಇವತ್ತು ಕೂಡ ನಾನು ದೇವ್ರ ಹತ್ರ ಹೋಗಿ ನಾನು ದೇವ್ರ ಹತ್ರ ವೈಯಕ್ತಿಕ ಕೇಳಲ್ಲ. ನಾನು ನೇರವಾಗಿ ಹೇಳ್ತೀನಿ, ಯಾವ ದೇವ್ರ ಹತ್ರನೂ ಹೋಗಿ ದೇವ್ರೇ ನನಗೆ ಕೊಡು, ಆಸ್ತಿ ಕೊಡು, ಪಾಸಿ ಕೊಡು, ಇನ್ನೇನು ಕೊಡು, ನಾನು ಏನೂ ಕೇಳಲ್ಲ. ನಾನು ಪ್ರತಿ ದೇವ್ರ ಹತ್ರ ನಾನು ಕೇಳೋದು ಬರೀ ನನಗೆ ಮನಃಶಾಂತಿಯನ್ನು ಕೊಡು, ಜನಕ್ಕೆ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡು, ಜನಕ್ಕೆ ಒಳ್ಳೇದು ಮಾಡೋದಕ್ಕೆ. ನಾನು ವೈಯಕ್ತಿಕವಾಗಿ ದೇವ್ರ ಎದುರುಗಡೆ ಪ್ರಾಮಿಸ್ ಮಾಡಿ, ವೈಯಕ್ತಿಕವಾಗಿ ನಾನೇನು ಕೇಳಲ್ಲ ದೇವ್ರೆ ನಿನ್ನ ಹತ್ರ ಅಂತ. ನಾನು ಕೇಳೋದೇ ಇಲ್ಲ. ದೇವ್ರು ಎಲ್ಲ ಕೊಟ್ಟಿದ್ದಾನೆ. ತಾಯಿ ಚಾಮುಂಡೇಶ್ವರಿ ಎಲ್ಲ ಕೊಟ್ಬಿಟ್ಟಿದ್ದಾಳೆ ನನಗೆ. 10 ವರ್ಷ MP ಮಾಡಿದ್ದಾಳೆ. ಇವತ್ತು ನನಗೆ ಕಷ್ಟದ ಪರಿಸ್ಥಿತಿಯನ್ನು, ಟಿಕೆಟ್ ಕಳ್ಕೊಂಡಿರೋದು ಕಷ್ಟದ ಪರಿಸ್ಥಿತಿಯ, ನಾನೊಬ್ಬ ಪತ್ರಕರ್ತ ಆಗಿದ್ದವನ್ನ ಅನಾಮತ್ತಾಗಿ ನನ್ನನ್ನು MP ಮಾಡಿದ್ದಾಳೆ. 10 ವರ್ಷ ನನ್ನನ್ನು MP ಆಗಿ ಇಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ, ಇಂಥ ಜನ ತಲೆಮಾರು ಬಂದ್ರೂ ಕೂಡ ನೆನಪು ಮಾಡಿಕೊಳ್ಳುವಂತಹ ಒಂದು ರಸ್ತೆನ ಮಾಡಲಿಕ್ಕೆ ನನಗೆ ಅವಕಾಶನ ಮಾಡಿಕೊಟ್ಟಿದ್ದಾಳೆ. ಇಷ್ಟೆಲ್ಲ ಟ್ರೈನ್ ತೊಗೊಂಬಂದಿನಿ, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ, ಕುಡಿಯೋ ನೀರನ್ನ ಜಲ್ ಜೀವನ್ ಮಿಷನಲ್ಲಿ ಎಲ್ಲ ಭಾಗಕ್ಕೂ ಕೊಡಿಸ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಲಲ್ಲ, ಇನ್ನೇನು ದೇವ್ರ ಹತ್ರ ಹೋಗ್ಬಿಟ್ಟು ತಾಯಿ ಇನ್ನೇನೋ ಕೊಡಬೇಕು ಅಂತ ನಾನೇನು ಕೇಳಲಿ? ಅವಳ ಋಣ ತೀರಿಸ್ಬೇಕೆ ಹೊರತು ಇನ್ನೂ ನಾನು ಅವಳ ಹತ್ರ ಹೋಗಿ ತಾಯಿ ಹತ್ರ ಹೋಗಿ ಕೇಳೋ ಅಂಥದ್ದು ಏನೂ ಇರಲಿಲ್ಲ. ಜೀವನ ನೋಡೋ ರೀತಿಯೇ ಚೆನ್ನಾಗಿದೆ. ಕೃತಜ್ಞತೆ ಇಷ್ಟೆಲ್ಲ ಮಾಡೋದಕ್ಕೆ ಸಿಕ್ಕಿದೆಯಲ್ಲ, ಇನ್ನೇನಕ್ಕೆ ನಾನು ಅಳಬೇಕು, ಮತ್ತು ನಾನು ನೋಡೋ ಲೆನ್ಸ್ ಕರೆಕ್ಟಾಗಿ ಇಟ್ಕೋಬೇಕು ಅಂತ. ಹಾಂ, ಇಲ್ಲಿ ನೋಡಿ, ನಾನು ಜರ್ನಲಿಸ್ಟ್ ಇದ್ದಾಗ ನಾನು ಪಲ್ಸರ್ ಬೈಕಲ್ಲಿ ಓಡಾಡ್ತಿದ್ದೆ. ಅದಾದಮೇಲೆ ಒಂದು ಕಾರ್ ತೊಗೊಂಡೆ. ಇವತ್ತು ನನ್ನ ಹತ್ರ ಇನೋವಾ ಇದೆ. ಈಗೊಂದು ಯೋಚನೆ ಮಾಡಿ, ನನಗೆ ದೇವರು ಒಳ್ಳೆಯದನ್ನೇ ಕೊಟ್ಟಿರೋದಲ್ವಾ. ನಾನತ್ರ ಈಗ BMW ಬೇಕು, ಔಡಿ ಬೇಕು, ಅಥವಾ ರೇಂಜ್ ರೋವರ್ ಬೇಕು, ಆ ಥರ ಕೇಳ್ಕೊಂಡು ನನಗೆ ಕಷ್ಟ ಇದೆ ಅಂತ ಅಂದ್ಕೊಂಡ್ರೆ ಆ ದೇವರು ನನ್ನನ್ನು ಮೆಚ್ಚಲ್ಲ. ನಿಮ್ಮ ಆಸೆಗಳೇನು ಹಂಗಿದ್ರೆ? ಯಾಕಂದರೆ ಯೂಶಲಿ ಸರ್, ಪವರು ತುಂಬ ಆಮಿಷಗಳನ್ನು ಒಡ್ಡುತ್ತೆ. ನಮಗೇ ಗೊತ್ತಾಗದೇ ಇರೋಂಗೆ ಅದು ನಮ್ಮನ್ನು ಯಾವಾಗ ಆವರಿಸ್ಕೊಂಬಿಡುತ್ತೆ ಗೊತ್ತಾಗಲ್ಲ. ನೀವು ಅದನ್ನು ಹೇಗೆ ಸೆಪ್ರೇಟ್ ಮಾಡಿದ್ದೀರಾ? ಯು ಶುಡ್ ಕಂಟ್ರೋಲ್ ಪವರ್ ಶುಡ್ ನಾಟ್ ಕಂಟ್ರೋಲ್ ಯು. ಇಲ್ಲ, ಪವರ್ ಇಸ್ ನೀಡೆಡ್. ಯಾಕೆ ಗೊತ್ತಾ, ಈ ಶಕ್ತಿ ಇದ್ದಾಗ ಮಾತ್ರ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾನು 10 ವರ್ಷ ನಾನು MP ಆಗಿದ್ನಲ್ಲ, ಇವತ್ತು ನನಗೆ ಎಷ್ಟೋ ಕೆಲಸ ಮಾಡಬೇಕು ಅಂದರೆ ನನ್ನ ಒಳಗಡೆ ಏನು ಗೊತ್ತಾ, ಅಳುಕು ಏನಿರುತ್ತೆ ಅಂತಂದರೆ, ನನಗಿವತ್ತು ಅಫಿಷಿಯಲ್ ಮೀಟಿಂಗ್ ತೊಗೊಳಕ್ಕಾಗಲ್ಲ, ಇಲ್ಲೊಂದು ಕಾಮಗಾರಿ ವಿಳಂಬ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ. ಯಾಕೆಂತಂದರೆ ನನ್ನ ಹತ್ರ ಅಧಿಕಾರ ಇಲ್ಲ. ಅಧಿಕಾರ ಇದ್ದಾಗ ನಾನು ಅಧಿಕಾರಿಗಳನ್ನ ಹೆದರಿಸ್ತಾ ಇದ್ದೆ. ನಾನು ಮನೆ ಕೆಲಸ ಮಾಡೋಕ್ಕೆ ಹೆದರಿಸ್ತಾ ಇರಲಿಲ್ಲ, ಯಾರನ್ನ ಕನ್ವರ್ಷನ್ ಮಾಡ್ಕೊಡಿ ಅಂತ ಹೇಳ್ತಿರಲಿಲ್ಲ. ಎಂಟರ್ ರಿಂಗ್ ರೋಡ್ ಮೈಸೂರಿನಲ್ಲಿ 43.5 ಕಿಲೋಮೀಟರ್ ರಿಂಗ್ ರೋಡ್ ಇದೆ. ಇವತ್ತು ರಿಂಗ್ ರೋಡ್ ತಿಪ್ಪೆ ಆಗಿದೆ. ರಿಂಗ್ ರೋಡಲ್ಲಿ ಡೆಬ್ರಿ ಸಾಕಕ್ಕೆ ಬಿಡ್ತಿರಲಿಲ್ಲ. ನಾನು CCTV ಕ್ಯಾಮ್ರಾ ಫಿಕ್ಸ್ ಮಾಡಿಸಿರ್ತಿದ್ದೆ. 3 ಪಟ್ಟಣ ಪಂಚಾಯಿತಿ ಮತ್ತು 1 ನಗರಸಭೆಯವರಿಗೆ ಅವ್ರ ವ್ಯಾಪ್ತಿನ ಅವರಿಗೆ ಗುರ್ತು ಮಾಡಿಕೊಟ್ಟಿದ್ದೆ. ಏನೇ ಬಿದ್ರೂ, ನಿಮಗೆ ಕೋಳಿದು ಪುಕ್ಕ ಇದೆಯಲ್ಲ ಅದರದ್ದು, ಅದನ್ನು ತಗೊಂಡು ಬಿಸಾಡಿರೋರು, ಕ್ಷೌರಿಕರು ಕಟ್ಟಿಂಗ್ ಮಾಡಿ ತೊಗೊಂಬಂದು ರಸ್ತೆಯಲ್ಲಿ ಅಲ್ಲಿ ಬಿಸಾಕೋಗಿರೋರು, ಪ್ರತಿಯೊಬ್ಬನು ಸರ್ಚ್ ಮಾಡಿಸಿ ಯಾರು ತಗೊಂಬಂದು ಹಾಕ್ತಾಯಿದ್ದಾರೆ ಎಲ್ಲರನ್ನೂ ಕೂಡ ಬಿಟ್ಟಿರಲಿಲ್ಲ. ನಾನು ಎಲ್ಲರನ್ನೂ ಹಾಂಟ್ ಮಾಡಿದ್ದೆ. ನಾನು ಆನಂತರ ನಿಮ್ಗೆ ಹೂಟ್ಗಳ್ಳಿ ಅಂತಿದೆ, ಅಲ್ಲಿ ಹೋಗ್ಬೇಕಾದ್ರೆ ಅಕ್ಕ ಪಕ್ಕದಲ್ಲಿ ಕಬ್ಬಿನ ಜೊಲ್ಲೆ, ಅಲ್ಲೇ ಹೋಗಿ ಮೀನು ಕಡಿಯೋದು, ಅದರದ್ದು ಮೀನದ್ದು ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆಯುವಂಥದ್ದು, ಮಾಂಸ ಕಟ್ ಮಾಡೋದೆಲ್ಲ ಮಾಡೋರು. ಪಕ್ಕದಲ್ಲಿ ಸರ್ವಿಸ್ ರೋಡ್ ಮಾಡಿ ಎಲ್ಲ ಎತ್ತಂಗಡಿ ಮಾಡಿಸ್ದೆ. ಅಂದರೆ ಓಟ್ಬೇಡ, ನೀವೊಂದು ಊರನ್ನ ಗಬ್ಬೆಳ್ಸೋಕ್ಕಾಗಲ್ಲ, ಅದು ಮಾಡ್ತಿದ್ದೆ. ರಿಂಗ್ ರೋಡಲ್ಲಿ ಡೆಬ್ರೀಸೋದು,
ಕಂಪ್ಲೀಟ್ ಕ್ಲೀನ್, ವರ್ಷಕ್ಕೆ 4 ಸರಿ ಕ್ಲೀನ್ ಮಾಡಿಸ್ತಿದ್ದೆ ನಾನು. ಸ್ವಚ್ಛ ಭಾರತದ್ದು ಸರ್ವೇಕ್ಷಣೆ ಬಂದಾಗ ಕ್ಲೀನ್ ಮಾಡಿಸ್ತಿದ್ದಿಲ್ಲ, ಬಾಕಿಂತ ಕ್ಲೀನ್ ಮಾಡಿಸ್ತಿದ್ದೆ. ನನ್ನ ಕೆಲಸ ಎಲ್ಲ ಮೈಸೂರಿನಲ್ಲಿ ವಿದ್ಯಾರಣ್ಯಪುರದಲ್ಲಿರುವಂಥ 7 ಲಕ್ಷ ಟನ್ ಕಸ ತೆಗೆಸೋದು ನನ್ನ ಜವಾಬ್ದಾರಿ ಇಲ್ಲ. ಆದರೆ ಸ್ವಚ್ಛ ಭಾರತ್ ಸರ್ವೇಕ್ಷಣೆಯಲ್ಲಿ ಇದಕ್ಕೆ ಲೆಗಸಿ ವೇಸ್ಟ್ ಪ್ಲಾಂಟು ಮತ್ತು CND ಪ್ಲಾಂಟು, ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ಪ್ಲಾಂಟಿಗೆ 1200 ಮಾರ್ಕ್ಸ್ ಇತ್ತು. ಯಾಕಂದರೆ ಮೈಸೂರು ಸ್ವಚ್ಛ ಭಾರತ್ ಮಿಷನ್ನಲ್ಲಿ ನಾವು ಸರ್ವೇಕ್ಷಣೆಯಲ್ಲಿ ನಾವು ಕೆಳಗಡೆ ಹೋಗ್ಬಿಟ್ಟು ಇಂದೋರ್ ನಂಬರ್ 1 ಆಗೋಯ್ತು. ನಾನು ಏನಕ್ಕೆ ಕೆಳಗಡೆ ಹೋಯ್ತು ಅಂತಂದಾಗ ಈ 1200 ಪಾಯಿಂಟಲ್ಲಿ ನಮಗೆ 0 ಪಾಯಿಂಟ್ ಬರುತ್ತೆ. ಯಾಕಂದರೆ ಮತ್ತು ಲೆಗಸಿ ವೇಸ್ಟ್ ಪಾಯಿಂಟ್ ಇಲ್ಲ. ಇದನ್ನು ಹೊಡೆದಾಟ ಮಾಡಿ ತರಿಸ್ತೆ ನಾನು. ಇವತ್ತು ಇವೆಲ್ಲ ಕೆಲಸಗಳನ್ನೆಲ್ಲ ಮಾಡಿದೆ. ಇನ್ನು ಇಂಪ್ಲಿಮೆಂಟೇಷನ್ ಹತ್ರಕ್ಕೆ ಬಂದಿದೆ. ಸ್ವದೇಶ್ ದರ್ಶನಲ್ಲಿ 80 ಕೋಟಿ ತೊಗೊಂಬಂದೆ. ಎಕ್ಸಿಬಿಷನ್ ಗ್ರೌಂಡನ್ನು ಅದನ್ನು ರೆಡಿ ಮಾಡಿಸ್ಬೇಕು. ನಾನು 1 ವರ್ಷದಿಂದ ಏನು ಕೆಲಸ ಆಗ್ತಾಯಿಲ್ಲ. ಪ್ರಸಾದ್ ಯೋಜನೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ 45 ಕೋಟಿ ದುಡ್ಡು ತೊಗೊಂಬಂದಿನಿ, 5 ರೂಪಾಯಿ ಕೆಲಸ ಆಗ್ತಾಯಿಲ್ಲ. ನನಗೀಗ ನನ್ನ ಕಷ್ಟ ಅಂದರೆ ಏನಾಗಿದೆ ಅಂದರೆ ನನಗೆ ಸುಮ್ಮನೆ ಕೂರಕ್ಕಾಗ್ತಾಯಿಲ್ಲ. ಅದೇ ಕಷ್ಟ ಆಗಿರೋದು ನನಗೆ. ಮತ್ತು ಮುಂದೆ ಈಗ ನನಗೇನು ಅಂದರೆ ನಾನು ಹೋಗಿ ಯಾವುದು ನನಗೆ ಒಂದು ಅಫಿಷಿಯಲ್ ಆಗಿ ಮೀಟಿಂಗ್ ಕರೆಯೋಕ್ಕಾಗಲ್ಲಲ್ವ. ನಾನು ಅದಕ್ಕೆ ಸುಮ್ಮನಿದ್ದೀನಿ. ಇನ್ನೂ ಸ್ವಲ್ಪ ದಿನ ಸುಮ್ಮನೆ ಇರ್ತೀನಿ. ಮೈಸೂರು ಜನಕ್ಕೂ ಅರ್ಥ ಆಗಿದೆ, ಅಧಿಕಾರಿಗಳಿಗೂ ಕೂಡ. ಇವತ್ತು ಅವರೇ ಎಷ್ಟೋ ಜನ ಪ್ರತಾಪ್ ಸಿಂಹ ಇದ್ದರೆ ಇದೆಲ್ಲ ಮಾಡಿಸೋರು ಅದು ಇದು ಅಂತ ಅವ್ರಿಗೂ ಬಂದಿದೆ. ನೋಡಿ, 10 ವರ್ಷ ಅಧಿಕಾರದ ಬಲದಿಂದ ಕೆಲಸವನ್ನು ಮಾಡಿದೆ. ಇನ್ನು ಮುಂದೆ ಹೋರಾಟದ ಬಲದಿಂದ ಕೆಲಸವನ್ನು ಮಾಡಿಸ್ತೀನಿ ನಾನು. ಸರಿ, ಈ ಮಧ್ಯ ಜನಗಳ ಪ್ರಶ್ನೆ ಇದು, ಪಕ್ಷ ರಾಜಕಾರಣ ಮಾಡಬೇಕಂತಿದ್ದೀರಾ ಅಥವಾ ಚುನಾವಣಾ ರಾಜಕಾರಣನ? ಅಂದರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಅಂತ ಬಂದರೆ BJPನಲ್ಲಿ ಯಾವ ಕಡೆ ಹೋಗ್ತಾ ಇದ್ದೀರಿ? BJPನಲ್ಲಿ ಇಲ್ಲಿರೋರು ಭಾಳ ಜನಕ್ಕಿಂತ ನಾನು ಸೀನಿಯರ್ ಮೋಸ್ಟ್ ಇದ್ದೀನಿ. ಯಾಕಂದರೆ ನನ್ನ ಕೌಟುಂಬಿಕ ಹಿನ್ನೆಲೆ ಹಂಗಿದೆ. ನಾನು ಇದೇ ಪಾರ್ಟಿಲಿರೋದು, ಇದೇ ಪಾರ್ಟಿಲಿ ಬದುಕೋದು, ಇದೇ ಪಾರ್ಟಿಲೇ ಸಾಯೋದು. ಅದರಲ್ಲಿ ಏನು ಡೌಟ್ ಏನು ಇಟ್ಕೊಳ್ಳೋದು ಬೇಡ. ಆದರೆ ಚುನಾವಣಾ ರಾಜಕೀಯ ನಾನು ಮಾಡ್ತೀನಿ. ನೆಕ್ಸ್ಟ್ ನಾನು ಅಸೆಂಬ್ಲಿ ಎಲೆಕ್ಷನಿಗೆ ಬಂದೇ ಬರ್ತೀನಿ. ಇನ್ನು ಮುಂದೆ ನಾನು ಪಾರ್ಲಿಮೆಂಟ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. 10 ವರ್ಷ ನಾನು ಮಾಡಿದ್ದೀನಿ, ಎಲ್ಲ ಕೆಲಸ ತಂದಿದ್ದೀನಿ. ಏನು ಯೋಜನೆ, ಇನ್ನು ಇಂಪ್ಲಿಮೆಂಟೇಷನ್ ಅಷ್ಟೇ. ಮೈಸೂರು ಟು ಕುಶಾಲನಗರ ಹೈವೇದು ಅಷ್ಟೇ ವರ್ಕ್ ಸ್ಟಾರ್ಟ್. ನಾನು MP ಇಲ್ಲದೆ ಇದ್ರೂ ಕೂಡ ಫೈಲ್ ಫಾಲೋ ಅಪ್ ಮಾಡಿದ್ದೀನಿ, ವರ್ಕ್ ಸ್ಟಾರ್ಟ್ ಆಗೋಗಿದೆ. ಎಲ್ಲ ಕೆಲಸನೂ ನಾನು ಮಾಡಿಸಿದ್ದೀನಿ. ಇನ್ನು ಮುಂದೆ ವಿಧಾನಸೌಧಕ್ಕೆ ನಾನು ಬರ್ತೀನಿ, ಕಾಲಿಟ್ಟೇ ಇಡ್ತೀನಿ. 2028ಗೆ ಎಲೆಕ್ಷನ್ ಆಗುತ್ತೋ, 29ಗೆ ಡಿಲಿಮಿಟೇಷನ್ ಎಲ್ಲ ಆಗಿ ಎಲೆಕ್ಷನಿಗೆ ಬರುತ್ತೋ ಗೊತ್ತಿಲ್ಲ. ಕ್ಷೇತ್ರಗಳು ಜಾಸ್ತಿ ಆಗುತ್ತಲ್ಲ. ಕ್ಷೇತ್ರಗಳು ನನಗೆ ಗೊತ್ತಿಲ್ಲ. ನಂಬರ್ ಆಫ್ ಕ್ಷೇತ್ರ ಜಾಸ್ತಿ ಆಗೋದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಯಾಕಂದರೆ ಈಗ ಸೆನ್ಸಸ್ಸು 2026ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದರು. ನನ್ನ ರಿಪೋರ್ಟ್ಸ್ ನೋಡಿದರೆ 2026 ಏಪ್ರಿಲ್ ಆ್ಯಂಡ್ ಮೇ ಟೈಮಲ್ಲಿ ಹೌಸ್ ಹೋಲ್ಡ್ ಸರ್ವೆ ಆಗುತ್ತಂತೆ. 2027ನಲ್ಲಿ ಆ್ಯಕ್ಚುಯಲ್ ಜನಗಣತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 27 ಜನಗಣತಿ ಆಗಿ ಆನಂತರ ಡಿಲಿಮಿಟೇಷನ್ನು, ಆನಂತರ 33% ರಿಸರ್ವೇಷನ್ ಅಂತಂದರೆ ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ. ಬಹುಶಃ 2028ಅಲ್ಲಿ ಮಾಮೂಲಿ ಇದೇ ಸೀಟಲ್ಲಿ ಎಲೆಕ್ಷನ್ ನಡೆಯುವಂಥ ಸಾಧ್ಯತೆ ಇದೆ. ನಾನು ಮೈಸೂರು ಮತ್ತು ಕೊಡಗಿನ ಜನ ತುಂಬ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಮೈಸೂರು ಜನನೂ ಕೂಡ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ. ನನ್ನ ಮೈಸೂರು ಅನ್ನೋದು ನನ್ನ ಜನ್ಮಭೂಮಿ ಅಲ್ಲ, ಆದರೆ ನನ್ನ ಕರ್ಮಭೂಮಿ, ರುದ್ರಭೂಮಿ ಎರಡೂ ಅದೇ ಆಗಿರುತ್ತೆ. ನಾನು ಅಲ್ಲೇ ಇರೋನು. ಹಾಗಾಗಿ ಅಲ್ಲೇ ಇದ್ದೇ ರಾಜಕಾರಣವನ್ನು ಮಾಡ್ತೀನಿ. ಸರ್, ನಿಮ್ಮ ಮತ್ತು ಈ ಕಾಂಟ್ರವರ್ಸಿ ಅಂತ ಬಂದಾಗ ಇದ್ದಂಗೆ ಮಾತಾಡಿದ್ರೆ ಎದ್ಬಂದು ಎದೆಗೆ ಓದಿಯೋದು ಇಸ್ ಅ ಬೈ ಪ್ರಾಡಕ್ಟ್ ಕಾಂಟ್ರವರ್ಸಿ. ಇದು ಯಾವತ್ತೂ ನಿಮ್ಮನ್ನು ಬದಲಾಯಿಸಲ್ವಾ ಅಥವಾ ನಿಮಗೇನು ಮಾಡಿದೆ? ನನ್ನಲ್ಲಿ ಒಂಥರ ರೆಬೆಲಿಯಸ್ ಕ್ಯಾರೆಕ್ಟರ್ ಇದೆಯಲ್ವಾ, ಹಾಗಾಗಿ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಸೆಟ್ ಬ್ಯಾಕ್ಗಳಾಗುತ್ತವೆ. ಕೆಲವೊಂದು ಸರಿ ನನಗೂ ಅನಿಸುತ್ತೆ ನಾನು ಸುಮ್ಮನೆ ಇರಬೇಕಿತ್ತು ಅನಿಸುತ್ತೆ. ಅಂದರೆ ಉದಾಹರಣೆಗೆ ಎಷ್ಟೋ ಸರಿ ಅನಿಸುತ್ತೆ, ಎಷ್ಟು ವಿಚಾರ ಅಂತ ಹೇಳಲಿ ನಾನು. ಆದರೆ ನನಗೇನು ಅಂತಂದರೆ ಕೆಲವೊಂದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ನಾನು. ಈಗ 1 ವರ್ಷ ಆಯಿತು ನನ್ನ ಟಿಕೆಟ್ ಕಳ್ಕೊಂಡು. ಆದರೆ ಒಂದು 12-13 ಜನ MP ಗಳಿಗೆ ಒಂದು ಟಿಕೆಟ್ ಕಳ್ಕೊಂಡು ಇಲ್ಲ ಟಿಕೆಟ್ ತೊಗೊಂಡು ಸೋತರು. ಪ್ರತಾಪ್ ಸಿಂಹನ್ ಬಿಟ್ಟರೆ ಎಷ್ಟು ಜನ ಬದುಕಿದ್ದಾರೆ ನೀವೇ ಯೋಚನೆ ಮಾಡಿ. ಬದುಕಿದ್ದಾರೆ ಇನ್ ದ ಸೆನ್ಸ್ ಎಷ್ಟು ಜನ ಚಾಲ್ತಿಯಲ್ಲಿದ್ದಾರೆ. ನಾನು ಇದ್ದೇ ಇದ್ದೀನಿ. ನಾನು ಟಿಕೆಟ್ ಕಳ್ಕೊಂಡಾದ ನಂತರನೂ ಕೂಡ ನಿಮಗೆ ಇವತ್ತು ಈ ವೇದಿಕೆ ಮುಖಾಂತರ ಹೇಳಬೇಕು ಅಂತಂದರೆ ನನ್ನ ಟಿಕೆಟನ್ನು ತಪ್ಪಿಸಿದ್ದು ಮಾತ್ರ ಅಲ್ಲ, ನನಗೆ ಅವತ್ತು ನಮ್ಮ ಮೈಸೂರಿನಿಂದ ನಾಮಿನೇಷನ್ ಫೈಲಿಂಗಿಗೆ ಅಂತ ಯದುವೀರವ್ರು ಹೋಗ್ಬೇಕಾದ್ರೆ ನನ್ನ ನಾಮಿನೇಷನ್ ಫೈಲಿಂಗಿಗೂ ಕೂಡ ಕರೆದಿರಲಿಲ್ಲ. ಆದರೂ ಕೂಡ ನಾನು ಹೋಗಿದ್ದೀನಿ. ಯಾಕೆಂದರೆ ದೇಶಕ್ಕೆ ಮತ್ತೊಂದು ಸರಿ ಮೋದಿ ಪ್ರಧಾನಿ ಆಗಬೇಕು, ನಮ್ಮಿಂದ ಕಿಂಚಿತ್ತೂ ಲೋಪ ಆಗಬಾರ್ದು. 9 ಕ್ಷೇತ್ರಗಳಲ್ಲಿ ಹೋಗ್ಬಿಟ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಪ್ರಚಾರವನ್ನು ಮಾಡಿದ್ದೀನಿ. ನಾನು ಮನೇಲಿ ಕೂತ್ಕೊಳ್ಳಿಲ್ಲ, ಎಲ್ಲರೂ ಕೂಡ ಪಕ್ಷನ ಬದಲಾಯಿಸಲಿಲ್ಲ. ನಾನು ಇಲ್ಲೇ ಕೂತ್ಕೊಂಡೆ. ನಾಮಿನೇಷನಿಗೆ ಕರೀಲಿಲ್ಲ ಅಂದರೂ ನಾನು ಹೋಗಿದ್ದೀನಿ. ಯಾಕೆಂದರೆ ತಪ್ಪು ಸಂದೇಶ ಹೊರಟೋಗುತ್ತೆ ಅಂತೇಳಿ.
ಆವತ್ತಿಂದ ಇವತ್ತವರೆಗೂ ಕೂಡ ನನ್ನ ಕೆಲಸ ಕಾಮಗಾರಿಗಳು ನಾನು ಮಾಡ್ಕೊಂಡೇ ಬಂದಿದ್ದೀನಿ. ಮೈಸೂರಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬರಬೇಕು ಅಂತ ಹೇಳ್ಬಿಟ್ಟು ಜಾಗ ಗುರುತು ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಕ್ಯಾಬಿನೆಟ್ ನೋಟ್ ರೆಡಿ ಮಾಡಿಸಿದ್ದು ನಾನು. ಅದು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಅವ್ರ ಕ್ಯಾಬಿನೆಟ್ಟು ಚಾಮರಾಜನಗರದಲ್ಲಿ ನಡೆದಾಗ ಅಪ್ರೂವಲ್ ಕೊಟ್ಟರು, ಅವ್ರಿಗೂ ಥ್ಯಾಂಕ್ ಮಾಡಿದೆ. ಬಟ್ ಎಂಟೈರ್ ಕೆಲಸ ಮಾಡಿದವು ನಾನೇ. ಆ ಕೆಲಸ ಮಾಡಿದ್ರೆ ಶ್ರೇಯಸ್ಸನ್ನು ಯಾರಿಗೂ ಬಿಟ್ಕೊಡಲ್ಲ ನಾನು ಅಷ್ಟೊಂದು ಧಾರಾಳ ಅಲ್ಲ. ನನ್ನ ಕೆಲಸ ನನ್ನದೇ ಅದು. ನಾನು ಆವಾಗಲೂ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತದೆ, ಬಟ್ ಸಿದ್ದರಾಮಯ್ಯನವರು ಅದನ್ನು ಕ್ಲೈಮ್ ಮಾಡೋಕ್ಕೇನು ಬರಲಿಲ್ಲ. ಆಯ್ತು, ಆ ಕೆಲಸವನ್ನು ಮಾಡಿದ್ದೀನಿ. ಈಗ ಇಷ್ಟು ಮೈಸೂರು ಟು ಕುಶಾಲನಗರ ಹೈವೇ ಆಗ್ತಿದೆ, ನನ್ನದೇ ಯೋಜನೆ, ನನ್ನದೇ ವಿಷನ್, ನಾನೇ ತಂದಿರೋದು, ನಾನೇ ಫೈನಾನ್ಷಿಯಲ್ ಅಪ್ರೂವಲ್ ತೊಗೊಂಡಿರೋದು. ಅದು ಮುಂದೆ ಅದು ಕೆಲಸ ನಾನು ಇವತ್ತು ಎಂಪಿಲ್ದಲ್ಲೇ ಇರ್ಬೋದು, ಆದರೆ ಯೋಜನೆ ನನ್ನದೇ ಆಗಿರುತ್ತದೆ. ಹೀಗೆ ಈ ಕೆಲಸ ಇವುಗಳನ್ನ ಫಾಲೋ ಅಪ್ ಒಂದಷ್ಟು ಮಾಡ್ತಾಯಿರ್ತೀನಿ. ಕೆಲವೊಂದನ್ನೆಲ್ಲ ನಾನು ಬಹಿರಂಗವಾಗಿ ಹೇಳಲ್ಲ, ಆದರೆ ಫೈಲ್ ಫಾಲೋ ಅಪ್ ಮಾಡ್ತೀನಿ. ಮಾಡಿದ್ರೆ ಕಾಮಗಾರಿ ಆಗ್ತಾಯಿರ್ತದೆ. ನಾನು ಅಧೀರನಾಗಿ ಕೂತ್ಕೊಂಡಿಲ್ಲ. ಆಮೇಲೆ ಒಂದು ತಿಳ್ಕೊಳ್ಳಿ, ಈಗ ನಾವು ಏನೋ ಒಂದು ಸೆಟ್ಬ್ಯಾಕ್ ಆಯಿತು ಅಂತ ತಿಳ್ಕೊಳ್ಳಿ, ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಇದು ಅಂದರೆ ನಮ್ಮ ಹತ್ರ ಆ ಒಂದು ಹೋರಾಟದ ಮನೋಭಾವನೆಯಲ್ಲೆಲ್ಲ ನಾವು ಪುಕ್ಕಲರು ಹೇಡಿಗಳಾಗ್ಬಿಡ್ತೀವಲ್ವ. ನಾನು ಹೇಡಿ ಅಂತೂ ಅಲ್ಲ, ನಾನು ಐಲ್ ಫೈಟ್ ಬ್ಯಾಕ್. ಆಮೇಲೆ ಎಲ್ಲರಿಗೂ ಎಲ್ಲ ಕಾಲವೂ ಕೂಡ ಅವರು ಉಚ್ಛ್ರಾಯ ಸ್ಥಿತಿಯಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ. ಒಬ್ಬರಿಗೂ ನಮಗೂ ಒಂದು ಸರಿ ಒಂದು ಸಂದರ್ಭದಲ್ಲಿ ಕೈ ಮೇಲಾಗುತ್ತೆ, ಹೋಗಿದ್ದು ಕೆಳಗೆ ಬರಲೇಬೇಕು, ಕೆಳಗಿರೋದು ಮತ್ತೆ ಮೇಲೆ ಹೋಗಬೇಕು. ಇದನ್ನು ನಂಬಿರೋ ಪ್ರಪಂಚ ಇದು. ಹೌದು. ಹಾಗಾಗಿ ಒಳ್ಳೆ ಕೆಲಸ ಮಾಡೋ ಉದ್ದೇಶ ಇಟ್ಕೊಂಡು ದೇವರಲ್ಲಿ ಆಶೀರ್ವಾದವನ್ನು ಕೇಳಿದರೆ ಖಂಡಿತ ಸಿಗುತ್ತೆ. ನಮ್ಮ ವೈಯಕ್ತಿಕ ನಮ್ಮ ವರ್ಣ ಪ್ರತಿಷ್ಠೆ ಗೂಟದ ಕಾರದಲ್ಲಿ ಹೋಗಬೇಕು, ಯಾರೋ ಪೊಲೀಸರು ನೋಡಿಕಿದ್ರೆ ಸೆಲ್ಯೂಟ್ ಹಾಕಬೇಕು, VIP ಎಂಟ್ರಿನಲ್ಲಿ ನಮಗೆ ಬಿಡಬೇಕು, ಆ ಒಂದು ನಶೆಯಿಂದ ನಾವು ರಾಜಕಾರಣಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನನಗೆ ಆ VIP ಲೈನಲ್ಲಿ ಹೋಗಬೇಕು ಅನ್ನೋ ನಶೆನೂ ಇಲ್ಲ. ಏರ್ಪೋರ್ಟಲ್ಲೂ ನಾನು ಪ್ರೋಟೋಕಾಲ್ ತೊಗೊಳ್ತಿರಲಿಲ್ಲ, ಈಗಲೂ ಪ್ರೋಟೋಕಾಲ್ ಕೊಡ್ತಾರೆ ನನಗೆ, ಪ್ರೋಟೋಕಾಲ್ ಆಗಲೂ ತೊಗೊಳ್ತಿರಲಿಲ್ಲ. ಗೂಟದ ಕಾರು ಸರ್ಕಾರ ಕೊಟ್ಟಿತ್ತು, ಆದರೆ ನಾನು ಯಾವತ್ತೂ ಆ ಸೈರಾನಕ್ಕೆ ಹಾಕ್ಬಿಡ್ತಾ ಇರಲಿಲ್ಲ. ನನಗೆ ನಮಗೊಂದು ದೇವರು, ಈಗ ಸ್ಪೈಡರ್ಮನ್ ಮೂವಿ ಇದೆಯಲ್ಲ, ಗ್ರೇಟ್ ರೆಸ್ಪಾನ್ಸಿಬಿಲಿಟಿ, ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ನನಗೆ ಭಯ ಜಾಸ್ತಿ ಆಗೋದು. ನಮ್ಮ ಸ್ಥಾನಮಾನ ಜಾಸ್ತಿ ಇದ್ದಾಗ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಆ ಜವಾಬ್ದಾರಿಯಿಂದ ನಾವು ಇನ್ನೂ ಬಗ್ಗಬೇಕಾಗುತ್ತೆ, ನಿಜ, ಅದನ್ನು ಬಗ್ಗೆ ನಡಿಬೇಕಾಗುತ್ತೆ. ಹಾಗಾಗಿ ನನಗೆ ನನಗೆ ನಶೆ ಅಲ್ವಲ್ಲ. ಈಗ ಯಾರೊಬ್ಬರು ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡಿಬಿಡ್ತಾರೆ, ಅವ್ರಿಗೆ ಏನಾಗೋಗ್ಬಿಡುತ್ತೆ ಅಂದರೆ ಯಾರು ಕೂಡ ಅವ್ರನ್ನೇನು ಇದು ಮಾಡಲ್ಲ, ಏನಂದರೆ ಮರ್ಯಾದೆ ಕೊಡಲ್ಲ. ದುಡ್ಡು ಮಾಡಿ ಅವ್ನು ನೋಡೋ ಅಲ್ಲ ಲೋಟಿ ಹೊಡೆದು ಒಳ್ಳೆ ದುಡ್ಡು ಮಾಡಿದ್ದಾನೆ ಅಂತಾರೆ ಜನ. ಅವನಿಗೆ ಅಣ್ಣ ಅನ್ಸ್ಕೋಬೇಕು, ಯಾರೋ ಒಂದು ಡೋರ್ ತೆಗಿಬೇಕು, ಅದಕ್ಕೇನು ಮಾಡ್ತಾನೆ, ದುಡ್ಡು ತೊಗೊಂಬಂದು ರಾಜಕಾರಣಕ್ಕೆ ಹಾಕ್ತಾನೆ. ಇಲ್ಲೊಂದೇ ಅಣ್ಣ ಸಂಸ್ಕೃತಿ ಇರೋದು. ಸೆಲ್ಯೂಟ್ ಹೊಡಿತಾರೆ, ಅವ್ರ ಜನ ಕಾಕ ಹಿಡ್ಕೊಂಡು 4 ಜನ ಬರ್ತಾರೆ, ಈ ಸೈಕೋಫ್ಯಾಂಟ್ಸ್ ಇರ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ, ಅವರು ನಶೆಗೋಸ್ಕರ ಬರ್ತಾರೆ. ಅದರಲ್ಲೇನು ದುಡ್ಡು ಮಾಡದೆ, ದುಡ್ಡು ಅದರಿಂದಲೂ ಗೌರವ ಸಿಗ್ತಾ ಇಲ್ಲ, ಈ ರಾಜಕಾರಣದಲ್ಲಿ ಸಿಗುತ್ತೆ ಅಂತ ಬರ್ತಾರೆ. ನಾನು ಅದಕ್ಕೆ ಬಂದಿರೋನಲ್ಲ. ಹಂಗಿದ್ಮೇಲೆ ನಾನು ಯಾಕೆ ಇದ್ರ ಬಗ್ಗೆ ಯೋಚನೆಯನ್ನು ಮಾಡಲಿ? ನನಗೆ ಅದಕ್ಕೋಸ್ಕರನೇ ಈ ನಶೆ ನನಗಿಲ್ದಲೇ ಇರೋದ್ರಿಂದ ಕಷ್ಟ ಅಂತ ಅನಿಸಿಲ್ಲ. ಸೊ ಕಾಂಟ್ರವರ್ಸಿಸ್ಗಳು ನಿಮಗೆ ಅವತ್ತು ಒಂದು ಚೌಕಟ್ಟು ಹಾಕೊಳ್ಳೋ ಹಾಗೂ ಮಾಡಿಲ್ಲ. ಈಗ ನನಗೆ ಒಂದು ಫಾರ್ ಎಕ್ಸಾಂಪಲ್ ನನ್ನ ರೈಟಿಂಗ್ ಡೇಸಿಂದ ಇದುವರೆಗೂ ತೆಗೆದು ನೋಡಿ ನೀವು. ಈಗ ಸತ್ಯ ಹೇಳಿದರೆ ಸತ್ಯ ಕಹಿ ಇರುತ್ತೆ ಅಂತ ಹೇಳ್ತಲ್ಲ, ಸತ್ಯ ರುಚಿಸಲ್ಲ ಯಾರಿಗೂ ಕೂಡ, ಅದು ಕಹಿಯಾಗೇ ಇರುತ್ತೆ. ಈಗ ನಾನು ಸಿದ್ದರಾಮಯ್ಯನವರಿಗೆ ನಾನು ಅವ್ರದ್ದು 14 ಸೈಟ್ ತೊಗೊಳ್ಬೇಕಾದ್ರೆ ಹೇಳಿದೆ, ನಾನು ಸಿದ್ದರಾಮಯ್ಯ ನಿಮ್ಮ ವ್ಯಕ್ತಿತ್ವಕ್ಕಿಂತ 16 ಸೈಟ್ ದೊಡ್ಡದೇನೈತೆ ಬಿಸಾಕ್ರಿ ಅಂತ ನಾನು ಕೇಳಲಿಲ್ಲ. ಅವರು ಆವಾಗಲೂ ಕೂಡ ಸಲಹೆ ರೂಪದಲ್ಲಿ ಹೇಳಿದ್ದೆ ಅವರಿಗೆ. ಇವತ್ತು ನಾನು ಕೇಳ್ತೀನಿ ಅವರಿಗೆ, 16 ಬಜೆಟ್ ಮಂಡಿಸಿದ್ರಿ ನೀವೇನು ವರ್ಲ್ಡ್ ರಿನೌಂಡ್ ಎಕನಾಮಿಸ್ಟ್, ನೀವು ಈ ಗ್ಯಾರಂಟಿ ಸ್ಕೀಮ್ ಕೊಟ್ಟರು ರಾಜ್ಯ ಸ್ಥಿತಿ ಹಿಂಗಾಗಿ ಇಷ್ಟು ಸಾಲ ಮಾಡ್ತಿದ್ರಲ್ಲ, ಇದು ನೀವು ಯಾವ ದೊಡ್ಡ ಅರ್ಥಶಾಸ್ತ್ರಜ್ಞರು ಅಂತ ನಾನು ಕೇಳ್ತೀನಿ. ಈಗ ಸಂತೋಷ್ ಲಾಡ್ ಏನೋ ಬಂದುಬಿಟ್ಟು ಎಲ್ಲ ಈ ಮೈನಿಂಗ್ ಲಾಡು ಏನಿದೆಲ್ಲ ಬಂದು ಎಲ್ಲ ಬೋಧನೆ ಕೊಡ್ತಾ ಇರ್ತಾರೆ. ಆಯ್ತು, ಆ ಲಾಡುಗೆ ನಾನು ಕೇಳಿದೆ, ಇವಾಗ ಇಲ್ಲಿ ಬಂದು ಒಂದು RCBದು ಒಂದು ಪ್ರೊಸೆಷನ್ನು, ಇದೊಂದು ವಿಕ್ಟ್ರಿ ಸೆಲೆಬ್ರೇಷನಿಗೂ ನಿಭಾಯಿಸ್ಲಿಕ್ಕೆ ಆದಲ್ಲಿ 11 ಜನ ಸತ್ತೋದ್ರು. ಅಲ್ಲಿ 60 ಕೋಟಿ ಜನ ಬಂದಿದ್ದಂತಹ ಕುಂಭಮೇಳದ ಬಗ್ಗೆ ಯೋಗಿ ಸಲಹೆ ಕೊಡ್ತಿದ್ಯಲ್ಲಪ್ಪ, ಎಲ್ಲಿದೆಯಾ ಇವಾಗ ಅಂತ ಕೇಳಿದೆ ನಾನು. ಡೈರೆಕ್ಟಾಗಿ ಮಾತಾಡ್ತಿರಲ್ಲ ನೀವುಗಳು, ಮತ್ತೆ ಸಿಕ್ಕಿದಾಗ ಎಲ್ಲೂ ಆ ಬೇಸರ ಹಿಂಗೆ ಮಾತಾಡ್ಬಿಟ್ರಲ್ಲ, ಆ ಚರ್ಚೆಗಳೇ ನಡೆಯಲ್ವ ನಿಮ್ಮೆಲ್ಲರ? ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಾನು ಇದರೊಳಗಡೆ ಮಾತಾಡ್ತಾ ಇಲ್ಲ, ಮಕ್ಕಳು ಮರಿಯೆಲ್ಲ ಕರ್ಕೊಂಬಂದ್ರೆ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಶಾಸಕರು ಕರ್ಕೊಂಬಂದಿದ್ರು, ಮಗನೂ ಕರ್ಕೊಂಬಂದಿದ್ರು ಅಂತ ಹೇಳಿದೆ. ಅದು RCB ಇದಕ್ಕೆ ಆ ಸ್ಟೇಜಿಗೆ ನಾನು ಅವಾಗ ಏನಾಗೋಯ್ತು, ಅದು ನಾನೊಂದು ಫ್ಯಾಕ್ಚುಯಲ್ ಎರರ್ ಆಗ್ಬಿಡ್ತದು. ಅವರು ನನಗೆ ರಾತ್ರಿ ಫೋನ್ ಮಾಡಿ ಹೇಳಿದರು, ನಾನು ಅವ್ರಿಗೆ ಕ್ಷಮೆಯಾಚನೆಯನ್ನು ಮಾಡಿದೆ.
ಈಗ ರಾಜಕಾರಣದಲ್ಲಿ ನಾವು ತಪ್ಪಾದ್ರೂ ಕೂಡ ಸರಿ ಅಂತ ಸಾಧಿಸ್ಕೊಳ್ಳೋಕೆ ಹೋಗಬಾರ್ದು. ಕ್ಷಮಾಯಾಚನೆ ನಾನು ಮಾಡಿದೆ, ನಾನು ಅಲ್ಲಿಗೆ ಅದನ್ನು ಮುಗಿಸ್ದೆ. ಇವರು ಸಂತೋಷ್ ಲಾಡು ಅಥವಾ ಪ್ರಿಯಾಂಕಾ ಖರ್ಗೆ ನೀವು ಎದುರುಗಡೆ ಸಿಕ್ಕಿದ್ರೆ ನಾನೇನು ವೈಯಕ್ತಿಕವಾಗಿ ಅವ್ರ ಹತ್ರ ಸಂಬಂಧ ಬೆಳೆಸಕ್ಕೆ ಬಂದಿದ್ದೀನ? ನನ್ನ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಬಾಯಿಗೆ ಬಂದಂಗೆ ಈ ಸಂತೋಷ್ ಲಾಡ್ ಬೈಬೋದು, ಈ ಪ್ರಿಯಾಂಕಾ ಖರ್ಗೆ ಬೈಬೋದು, ಈ ಸಿದ್ದರಾಮಯ್ಯ ಬೈಬೋದು. ಸಿದ್ದರಾಮಯ್ಯ ಜೊತೆ ಸಂಬಂಧ ಬೆಳೆಸೋದಕ್ಕೆ ನಾನೇನು ವ್ಯವಹಾರ ಮಾಡ್ತೀನಿ ಅವ್ರ ಜೊತೆ ಯಾವುದೋ ರಿಯಲ್ ಎಸ್ಟೇಟಲ್ಲಿ ಇದ್ದೀನ, ಯಾವುದೋ ಕಾಂಪ್ಲೆಕ್ಸನ್ನು ಒಟ್ಟಿಗೆ ಮಾಡ್ತಾ ಇದ್ದೀನ, ಅಥವಾ ನಂದು ಯಾವ್ದಾದ್ರು ಫೈಲ್ ಇಟ್ಕೊಂಡ್ಬಿಟ್ಟು ಅವರು ನನ್ನ ಹೆದರ್ಸ್ತಾ ಕೂತಿದ್ದಾರೆ? ನಾ ಕೇರ್ ಮಾಡಲಿ ಅವರಿಗೆ? ನನ್ನ ಪ್ರಧಾನಿಗೆ ನೀವು ಗೌರವ ಕೊಡಲಿಲ್ಲ ಅಂದರೆ ನಿಂಗೂ ನಾನು ಗೌರವ ಕೊಡಲ್ಲಪ್ಪ, ಅಷ್ಟೇ. ನಾನು ತಾರ್ಕಿಕವಾಗಿ ಟೀಕೆನ ಮಾಡ್ತೀನಿ, ನಾನು ವೈಯಕ್ತಿಕವಾಗಿ ಟೀಕೆ ಮಾಡಲ್ಲ. ಅವರ ಒಂದು ಸ್ಯಾಲೋನೆಸ್ ಏನಿದೆಯಲ್ಲ ಅದನ್ನು ಎಕ್ಸ್ಪೋಸ್ ಮಾಡ್ತೀನಿ. ನಾನು ತಕ್ಕ ತಯಾರಿ ಮಾಡಿಕೊಂಡೆ. ಸಂತೋಷ್ ಲಾಡು ಅಥವಾ ಪ್ರಿಯಾಂಕರ್ಗೆ ಅಥವಾ ಇನ್ನೊಬ್ಬ ಯಾರೇ ಇರ್ಬೋದು, ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರ್ ಇರ್ಬೋದು, ನಾನು ಅವನಿಗೆ ವಾಪಸ್ ಹಾರ್ಡ್ ಹಿಟ್ಟಿಂಗ್ ಆಗಿ ರಿಪ್ಲೈ ಕೊಡ್ತೀನಿ. ಯಾಕಂದ್ರೆ ಈಗೊಂದು ತಿಳ್ಕೊಳ್ಳಿ, ನನ್ನ ಪಕ್ಷದ ಒಬ್ಬ ಸರ್ವೋಚ್ಚ ನಾಯಕನನ್ನು ಬೈಕೊಂಡು ಆ ಬೈಯೋನ ಜೊತೆ ನಾನು ಒಳ್ಳೆ ಸಂಬಂಧ ಇಟ್ಕೊಂಡ್ರೆ ಏನು ಅರ್ಥ ಆಗುತ್ತೆ ಹೇಳಿ? ನನ್ನ ಮನೆ ಹಿರಿಯನಿಗೆ ಬೆಲೆನೂ ಕೊಡದಿದ್ದಂಥ ವ್ಯಕ್ತಿ ಜೊತೆ ನಾನು ಯಾಕೆ ಸ್ನೇಹ ಸಂಬಂಧದಿಂದ ಇರಲಿ? ರಾಜಕೀಯವಾಗಿ ತಾರ್ಕಿಕವಾಗಿ ಒಂದು ವಿಚಾರ ನಿಷ್ಠೆಯಿಂದ ಬೈಲಿ, ನೀವು ಟೀಕೆನೇ ಮಾಡಲಿ, ಬೇಡ ಅಂತ ಹೇಳಲ್ಲ. ಆದರೆ ಈ ಸಂತೋಷ್ ಲಾಡ್ ಅಂತ ಮೋದಿಯವರಿಗೆ ಎಕನಾಮಿನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಈ ಮನುಷ್ಯ ಮೈನಿಂಗ್ ಹಗರಣದಲ್ಲಿ ಸಿಕ್ಕಾಕೊಂಡು ರಿಸೈನ್ ಮಾಡಿದಂಥ ವ್ಯಕ್ತಿ ಸಲಹೆ ಕೊಡ್ತಾನೆ. ನಮಗೇನು ಅನಿಸ್ಬೋದು ಹೇಳಿ? ಪ್ರಿಯಾಂಕಾ ಖರ್ಗೆ ಚುನಾವಣೆ ಬಗ್ಗೆ ನಾನು ಫಸ್ಟ್ ಎಲೆಕ್ಷನಲ್ಲಿ ಇದು ವಾಲ್ಮೀಕಿ ನಾಯಕ್ ಎದುರುಗಡೆ ಇವರಪ್ಪ ಸೀಟನ್ನು ಬಿಟ್ಕೊಟ್ಟಿದ್ದು. ಇವರಪ್ಪ ಅಲ್ಲಿ ಫಸ್ಟು ಇದು ಚಿತ್ತಾಪುರಕ್ಕೆ ಬಂದಾದ ನಂತರ ಚಿತ್ತಾಪುರದಲ್ಲಿ ಗುರುಮಿಟ್ಕಲ್ಲಿಂದ ಚಿತ್ತಾಪುರಕ್ಕೆ ಬಂದರು. ಅಲ್ಲಿ ರಿಸರ್ವೇಷನ್ ರಿಸರ್ವೇಷನ್ ಇಲ್ಲದೆ ಇದ್ದರೆ ಇದು ಬೇರೆ ಕ್ಷೇತ್ರದ ಗೆಲ್ಲಕ್ಕಾಗಲ್ಲ. ಅವರು ಅಲ್ಲಿ ಬಂದರು. ಚಿತ್ತಾಪುರದಲ್ಲಿ ಅವರಪ್ಪ MP ಆಗಿ ಹೊರಟೋದ ನಂತರ ಇವ್ರನ್ನ ಬೈ ಎಲೆಕ್ಷನ್ ನಡೆಯುತ್ತೆ. ಬೈ ಎಲೆಕ್ಷನ್ ಒಳಗಡೆ ನಮ್ಮಲ್ಲಿ ವಾಲ್ಮೀಕಿ ನಾಯಕ ಈ ಪ್ರಿಯಾಂಕಾ ಖರ್ಗೆನ ಸೋಲಿಸಿದ್ರೆ. ಇವತ್ತರೆಗೂ ಪ್ರಿಯಾಂಕಾ ಖರ್ಗೆ ಆ ಕ್ಷೇತ್ರದಲ್ಲಿ ಗೆದ್ದು ಬರ್ತಿರೋದೇ ಒಂದು ಮಿರಾಕಲ್. ಇವು ಬಂದ್ಬಿಟ್ಟು ಡೆಮಾಕ್ರಸಿ ಬಗ್ಗೆ ಇನ್ನೊಂದ್ರ ಬಗ್ಗೆ ಬಂದೇನು ಹೇಳ್ತಾರೆ. ಮಾತೆತ್ತಿರ ಅಂಬೇಡ್ಕರ್ ಅಂತಾನೆ. ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ವ್ಯಕ್ತಿ ಯಾರು? ನೆಹರು. ಅಂಬೇಡ್ಕರ್ ರಿಸೈನ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರವಾಗಿ? ಅಂಬೇಡ್ಕರ್ನ ಪರ್ಸನಲ್ ಸೆಕ್ರೆಟರಿನ ಹಾಕ್ಬಿಟ್ಟು ಸೋಲಿಸಿದವ್ರು ಯಾರು? ಅಂಬೇಡ್ಕರ್. ಎರಡು ಸರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂಬೇಡ್ಕರ್ ಅವ್ರನ್ನ ಬೈ ಎಲೆಕ್ಷನ್ನು ಜನರಲ್ ಎಲೆಕ್ಷನ್ 1952ನಲ್ಲಿ ನಡೆದಂಥ ಜನರಲ್ ಎಲೆಕ್ಷನ್ನು 54ಅಲ್ಲಿ ನಡೆದಂಥ ಬೈ ಎಲೆಕ್ಷನ್ನು ಎರಡರಲ್ಲೂ ಸೋಲಿಸಿದ್ದು ಇದೇ ನೆಹರು. ಇವು ಬಂದುಬಿಟ್ಟು ನಮ್ಮ ಮೋದಿಯವರಿಗೆ ನೀವೆಲ್ಲ ದಲಿತರು ವಿರೋಧಿ ಅಂತಂದ್ಬಿಟ್ರೆ ನಾವು ಬಿಡೋಕ್ಕಾಗುತ್ತಾ? ಆಮೇಲೆ ಮನುಷ್ಯನಿಗೆ ಅಂಬೇಡ್ಕರ್ ಅಂತ ಹೇಳ್ತಾರೆ. ಅವ್ರ ಹೆಸರನ್ನು ನೀನು ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಕ್ಕಳ ಹೆಸರನ್ನು ನೋಡಿ. ಒಬ್ಬ ರಾಹುಲ್, ಇನ್ನೊಬ್ಬ ಪ್ರಿಯಾಂಕಾ, ಇನ್ನೊಂದು ಪ್ರಿಯದರ್ಶಿನಿ. ಎಲ್ಲ ಇಂದಿರಾ ಗಾಂಧಿ ಅವ್ರದ್ದು. ರಾಜೀವ್ ಗಾಂಧಿ ಮಕ್ಕಳದ್ದು 2 ಜನ ಇಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿ ಮೊದಲನೇ ಹೆಸರು ಇನ್ನೊಬ್ಬ ಮಗಳಿಗೆ ಇಟ್ಟಿದ್ದಾರೆ. ಇವರು ಗುಲಾಮಗಿರಿಯ ಸಂಕೇತವಾಗಿದ್ದಾರೆ. ಇವರು ನಮ್ಮ ಮೋದಿಯವ್ರ ಬಗ್ಗೆ ಹೇಳ್ತಾರೆ. ನಾನು ಯಾಕೆ ಬಿಡಲಿ? ಐ ಆಮ್ ನಾಟ್ ಲೈಕ್ ಎನಿ ಅದರ್ BJP ಲೀಡರ್. ನಾನು ಬೇರೆಯೇ, ಪ್ರತಾಪ್ ಸಿಂಹ ಬೇರೆಯೇ. ನಾನು ನಿಮ್ಮ ಹತ್ರ ಬಂದು ವ್ಯವಹಾರ ಮಾಡೋಕ್ಕೆ ನನ್ನ ಫೈಲ್ನ ಯಾವುದೋ ಇಟ್ಕೊಂಡು ನೀವು ಕೂತು ಇಲ್ಲ. ನಾನು ಅಂಥ ಫೈಲ್ಗಳು ನಿಮ್ಗೆ ಯಾವಾಗೂ ಕೊಟ್ಟು ಇಲ್ಲ ಬಿಡಿ. ಅಂಥ ಕೆಲಸನೂ ನಾನು ಮಾಡಿಲ್ಲ. ನಾನು ಯಾಕೆ ಕೇರ್ ಮಾಡಲಿ? ನಾನು ಕೊಡ್ತೀನಿ ವಾಪಸ್. ನಿಮ್ಮ ತಟ್ಟೆ ತುಂಬ ಕ್ಲೀನಾಗಿರೋದ್ರಿಂದ ಅಲ್ಲಿ ಏನು ಹೆದರ್ಕೊಳ್ಳೋಕ್ಕಿಲ್ಲ. ಈಗ ನಾನು ಹಣ ಮಾಡಿದ್ದಿದ್ದರೆ ನಾನು ಹೆದರ್ಕೋಬೇಕಿತ್ತು. ಈಗ ಆ ಮನುಷ್ಯನಿಗೆ ಪವರ್ ಹಿಂದೆ ಯಾಕೆ ಬರ್ತಾನೆ ಹೇಳಿ? ಒಂದು ಅವನ ಎಂಪೈರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಎಂಪೈರ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಬರ್ತಾನೆ. ನನ್ನ ಹತ್ರ ಎಂಪೈರ್ ನಾನು ಕಟ್ಟಿರೋದೇ ಜನರ ಮನಸ್ಸನ್ನು, ಅವ್ರೊಳಗಡೆ ಸ್ಥಾನನ ಅದನ್ನು ಯಾರ ಕೈಲಿ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ನಾನು ನಿಮಗೆ ನನ್ನ ಫೇಸ್ಬುಕ್ ಪೇಜ್ ಇದೆಯಲ್ಲ, ನನ್ನ ಪ್ರತಿ ತಿಂಗಳದ್ದು ನನ್ನ ಫೇಸ್ಬುಕ್ ಪೇಜದ್ದು ಪ್ರತಾಪ್ ಸಿಂಹ ಅಂತ ಇದೆಯಲ್ಲ, ಅದಕ್ಕೆ ನಂದು ವ್ಯೂಸ್ ಎಷ್ಟಿರುತ್ತೆ ಗೊತ್ತಾ ನಿಮಗೆ? ಇವಾಗ ಅಟ್ ಪ್ರೆಸೆಂಟ್ ಇವತ್ತು 28 ಮಿಲಿಯನ್ ಇದೆ. ನಂದು 2,80,00,000 ಇದೆ 28 ಡೇಸಿಗೆ. ನನ್ನಷ್ಟು ಯಾರಿಗೆ ಟ್ರ್ಯಾಕ್ಷನ್ ಇದೆ ಹೇಳಿ? ಯಾಕಂದರೆ ನಾನು ಮಾತಾಡೋ ವಿಚಾರಗಳು ಜನಕ್ಕೆ ರುಚಿಸ್ತವೆ, ಸರಿ ಅನಿಸುತ್ತೆ. ಅದಕ್ಕೋಸ್ಕರ ನನ್ನ ಪೇಜಿಗೆ ಅಷ್ಟು ವ್ಯೂಸ್ ಇದೆ. ನನ್ನ ಮಿನಿಮಮ್ 1.5 crore-ಇಂದ 2.5 crore ನಂದು ಆ್ಯಾವ್ರೇಜ್ ಇದ್ದೇ ಇರುತ್ತೆ. ಇದು ಕರ್ನಾಟಕ BJPಗೋ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಇದೆಯಾ ನೋಡಿಬೇಕಾದ್ರೆ? ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ INC ಕಾಂಗ್ರೆಸ್ಗಿಂತ ಫೇಸ್ಬುಕ್ಕಲ್ಲಿ ಜಾಸ್ತಿ ಜನ ನನಗೆ ಫಾಲೋವರ್ಸ್ ಇದ್ದಾರೆ. ನನ್ನೆಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಇದೆ. ಯಾಕೆಂದರೆ ನಾನು ಹೇಳುವಂಥ ಮಾತುಗಳು, ಮಾಡಿದಂಥ ಕೆಲಸಗಳು ಜನಕ್ಕೆ ಇಷ್ಟವಾಗಿರೋದ್ರಿಂದ ಅವರು ಆಲಿಸ್ತಾರೆ, ನಾನು ಹೇಳಿದ್ದನ್ನು ನಿಜ ಅಂತ ಭಾವಿಸ್ತಾರೆ. ಸರ್, ವೈಯಕ್ತಿಕವಾಗಿ ಎಮೋಷ್ನಲಿ ಪಬ್ಲಿಕಲ್ಲಿ ನಡೆದಿರೋ ಅಂಥ ನಿಮ್ಮ ಒಂದು ರಾಜಕೀಯ ಜೀವನದ ಘಟನೆಯಲ್ಲಿ ಯಾವುದಾದ್ರೂ ನಿಮ್ಮನ್ನು ಅಲ್ಲಾಡಿಸಿರೋದು ಉಂಟಾ? ವೈಯಕ್ತಿಕವಾಗಿ ನಿಮ್ಮನ್ನು ಹರ್ಟ್ ಮಾಡಿರೋದು?
ಎಲ್ಲ ಆ ಥರದ್ದು ಇವೆಲ್ಲ ಒಂಥರ ಶೇರ್ ಮಾರ್ಕೆಟ್ ಇದ್ದಂಗೆ, ಒಂದಿನ ಏರುತ್ತೆ, ಒಂದಿನ ಇಳಿತಾರೆ, ಒಂದಿನ ಜನ ಹೊಗಳ್ತಾರೆ, ಒಂದಿನ ಬೈತಾ ಇರ್ತಾರೆ. ಎಲ್ಲದನ್ನು ಕೂಡ ನಾವು ಸಮವಾಗಿ ತೆಗೆದುಕೊಂಡು ಹೋಗ್ಬೇಕು. ಯು ಗೆಟ್ ಬುಕೇಸ್ ಆ್ಯಂಡ್ ಬ್ರಿಕ್ ಪ್ಯಾಡ್ಸ್ ಎರಡನ್ನೂ ಕೂಡ ಈಕ್ವಲ್ ವಿಗರಿಂದ ನಾವು ತಗೋಬೇಕು. ಇಲ್ಲ ಅಂತಂದರೆ ಬದುಕೋಕ್ಕಾಗಲ್ಲ. ಇದನ್ನು ಬೇಗನೆ ಕಲ್ತ್ಬಿಟ್ರಾ ರಾಜಕೀಯಕ್ಕೆ ಬಂದಾಗ ಇನಿಷಿಯಲಿ, ಅಥವಾ ಸ್ವಲ್ಪ? ನಾನು ಜರ್ನಲಿಸ್ಟ್ ಇದ್ದಾಗಲೂ ಕಲ್ತಿದ್ದೆ. ಯಾಕಂದ್ರೆ ನಾನು ಜರ್ನಲಿಸ್ಟ್ ಇದ್ದಾಗಲೂ ನನಗೆ ಬೈದು ಮೇಲ್ಗಳು ಬರೋ, ಹೊಗಳು ಬಿಟ್ಟು ಮೈಲು ಬರೋ, ಎರಡನ್ನೂ ಕೂಡ ನಾನು ಬೈಸ್ಕೊಳ್ಳೇಬಾರ್ದು ಅಂತಂದರೆ ಹಿಂಗೆ ಸಾಧ್ಯ. ಈಗ ಅಲ್ಲಿರಲೇಬಾರದು. ಈಗ ನಮ್ಮೊಂದೊಂದು ಯೋಚನೆಯನ್ನು ಮಾಡಿ, ನಮ್ಮ ಜನನೂ ಕೂಡ ಒಂದು ದೇವರಿಗೆ ನಿಷ್ಠೆ ಇಟ್ಕೊಂಡಿಲ್ಲ, ತಿಳ್ಕೊಂಬಿಡಿ. ಈಗ ನಮ್ಮ ಜನರದ್ದು ಒಂದು ಹೇಳ್ತೀನಿ, ಆ ಸೃಷ್ಟಿಕರ್ತ ಬ್ರಹ್ಮ, ನಮ್ಮನ್ನು ಹುಟ್ಟಿಸಿರೋಂಥ ಅಪ್ಪ ಅಮ್ಮ ನಮ್ಮನ್ನು ಸಮಾಧಾನ ಮಾಡೋಕ್ಕಾಗಿಲ್ಲ. ಒಮ್ಮೆ MLAನೋ MP ನೋ ಸಮಾಧಾನ ಮಾಡೋಕ್ಕಾಗುತ್ತಾ? ಬೈತಾನೆ, ಬೈಸ್ಕೊಳ್ಳೇಬೇಕು ನಾವು. ಅಟ್ ದ ಸೇಮ್ ಟೈಮು ಈಗ ನಾವು ಒಂದು ದೇವರಿಗೆ ಹೋಗ್ತೀವಿ, ಯಾವುದೋ ಒಂದು ಗುಡಿಗೆ ಹೋಗ್ತೀವಿ, ಯಾವುದೋ ವಿಷ್ಣು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರೇ ನನಗೇನೋ ಒಂದು ಮಗನ ದಯಪಾಲಿಸು ಅಂತ ಏನೋ ಕೇಳ್ತೀವಿ. ಅದೇನೂ ಆಗಲಿಲ್ಲ ಅಂತ ತಿಳ್ಕೊಳ್ಳಿ. ಇನ್ನೊಂದು ಆ ಗುಡಿ ಇದೆಯಲ್ಲ, ಅಲ್ಲಿ ಶಿವನ ಗುಡಿ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಬರುತ್ತೆ, ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ವಿಷ್ಣುನ ಬಿಟ್ಟು ಆ ಶಿವನ ಗುಡಿಗೆ ಹೋಗ್ತಾನೆ, ಆಯಿತಾ? ಇನ್ಯಾವುದಾದ್ರೆ ಇನ್ನೊಂದು ಯಾವುದೋ ದೇವ್ರ ಗುಡಿಗೆ ಹೋಗ್ತಾರೆ. ಹೀಗೆ ಜನನೇ ಅವರ ಆಸೆಗಳ ಈಡೇರಿಕೆಗೋಸ್ಕರವಾಗಿ ದೇವ್ರನ್ನೇ ಬದಲಾಯಿಸ್ಕೊಂಡು, ನಿಷ್ಠೆನೇ ಬದಲಾಯಿಸ್ಕೊಂಡು, ಭಕ್ತಿನೇ ಬದಲಾಯಿಸ್ಕೊಂಡು ಹೋಗ್ತಿರ್ತಾರೆ. ಇಂಥ ಪ್ರಪಂಚದಲ್ಲಿ ನಾವು ಇರುವಾಗ ಯಾರನ್ನ ನಾವು ಒಬ್ಬ MLA MP ಆದವನ್ನ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಜಗತ್ತಿನ ನಿಯಮನೇ ಹಿಂಗೆ ಇರೋದು, ಜಗತ್ತು ನಡೆಯುವಂಥದ್ದು ಹಿಂಗೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಎಷ್ಟು ಬೈದ್ರೂ ಬಯಸ್ಕೋಬೇಕು. ಈ ಕ್ಷೇತ್ರ ಈಗ ಜನ ಏನೋ ನಾವು ಬೈತೀವಿ ಅನ್ನೋದಾರೆ, ನೀ ಈ ಕ್ಷೇತ್ರಕ್ಕೆ ಯಾಕಪ್ಪ ಜನನ ಕರೆದ್ಬಿಟ್ಟು ನನ್ನ ಒಳಗೆ ಕರೆದಿರಾ? ನಾನೇ ಕೆಲಸ ಮಾಡ್ತೀನಿ ಅಂತ ಬಂದಿರೋನು. ಈಗ ಜನ ಬೈತಾರೆ ಅಂದರೆ ಬೈದರೂ ಬೈಸ್ಕೊಳ್ಳೇಬೇಕು. ಜನರಿಗೆ ನಾವು ಅವರಿಗೆ ಇಷ್ಟವಾಗುವಂಥ ಕೆಲಸವನ್ನು ಮಾಡಬೇಕು. ಎಷ್ಟೇ ಮಾಡಿದ್ರೂ ಕೂಡ ಒಂದಷ್ಟು ಡಿಟ್ರಾಕ್ಟರ್ಸ್ ಇದ್ದೇ ಇರ್ತಾರೆ, ಅದನ್ನು ಕೂಡ ನಾವು ಜೀರ್ಣಿಸ್ಕೊಂಡು ಹೋಗಲೇಬೇಕು. ಸರ್, ನಿಮ್ಮ ವೀಕ್ನೆಸ್ ಏನು? ಅಂದರೆ ಕೆಲವರು ಹೇಳ್ತಾರಲ್ಲ, ಫ್ಯಾಮಿಲಿ ಇರ್ಬೋದು, ಗೊತ್ತಿಲ್ಲ, ನೀವು ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಸೊ ನಿಮ್ಮ ವೀಕ್ನೆಸ್ ಏನು? ಅಂದರೆ ನಿಮ್ದೊಂದು ವಲ್ನರಬಲ್ ಇದು ಅಂತ ಇರುತ್ತೆ ಗೊತ್ತಾ, ಒಂದು ಸ್ಪಾಟು. ಏನು ನನಗೆ ಹೇಳಬೇಕು ಅಂತೇಳಿ ಹೇಳಿದರೆ, ನಾನು ಸ್ವಲ್ಪ ತಿರ್ಸಟ್ ಮನುಷ್ಯ. ಅಂದರೆ ನಾನೊಂಥರ ಇರಾಟಿಕ್ ಇರ್ತೀನಿ. ಒಂದು ಸತಿ ಇದ್ದಂಗೆ ಇನ್ನೊಂದಿಲ್ಲ ಆ ಥರನಾ? ಎಲ್ಲ ಒಂದೊಂದು ಸರಿ ಒಳ್ಳೆ ಮೂಡಲ್ಲಿ ಚೆನ್ನಾಗಿ ಮಾತಾಡ್ತೀನಿ, ಇನ್ನೊಂದು ಸಮಯ ಬೈತೀನಿ. ಇದು ನಂದು ಬಿಗ್ಗೆಸ್ಟ್ ವೀಕ್ನೆಸ್ ನಂದಿದು. ಸೊ ನಿಮಗೆ ನೀವು ಕನ್ನಡಿ ಹಿಡ್ಕೊಂಡು ಇದು ಮಾತಾಡ್ತಾ ಇರೋ ಹಾಗಿದೆ. ಅಂದರೆ ಇದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ, ಹೇಳ್ತಾರಲ್ಲ, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಪ್ರಪಂಚ ಏನೋ ಒಂದು ಗೊತ್ತಾಗತ್ತೆ ಅಂತ. ಸೊ ಏನೋ ಒಂದೊಂದ್ಸರಿ ಏನೋ ಗೊತ್ತಾ, ಒಂದೊಂದ್ಸರಿ ಒಂದು ತಿಕ್ಕಲ್ ಥರ ಆಡ್ತಾರೆ ಅಂತಾರಲ್ಲ, ಹಂಗಾಗಿರ್ತದೆ ನಮ್ಮ ಮನಸ್ಥಿತಿ ಎಲ್ಲ. ನೋಡಿ, ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಎಷ್ಟೋ ಜನ ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ, ಕಷ್ಟನ ಹೇಳ್ಕೊಂಡು ಬರೋರು ಬರ್ತಾರೆ. ನನ್ನ ಮನಸ್ಥಿತಿ ಎಲ್ಲ ಒಂದೇ ಥರ ಇರೋಕ್ಕೆ ಸಾಧ್ಯನಾ? ನನಗೂ ಒಂದು ಟೈಮ್ ಒಳಗಡೆ ಹಸಿವಾಗ್ಬಿಟ್ಟಿರ್ತದೆ. ಹಸಿವಾಗಿರೋ ಟೈಮಲ್ಲಿ ಯಾವನ ಬಂದರೆ ಬೈದು ಹಾಕ್ಬಿಟ್ಟಿರ್ತೀನಿ, ಆಯಿತಾ? ಇನ್ಯಾರೋ ಒಬ್ರು ಏನೋ ಒಂದು ಬಂದು ಅನಗತ್ಯವಾದ ಸ್ಟೋರಿ ಹೇಳ್ತಾರೆ. ನನಗೆ ಇನ್ನೊಂದು ಏನು ಅಂದರೆ, ಯಾರು ಹತ್ಬಿಟ್ರೆ ಆಗಲ್ಲ ನನಗೆ. ನನ್ನ ಮಗಳು ಹತ್ರನೂ ಕೂಡ ನನಗೆ ಸಿಟ್ಟು ಬರುತ್ತೆ. ಒಳ ಅಂಥದ್ದು ಏನಾಗಿದೆ? ನಾನು ಹೇಳ್ತೀನಿ, ನೀವು ಜನ ಯಾರು ಬಂದವರು ಕೂಡ ನೀವು ಹತ್ರ ಅಷ್ಟೇ ನನಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ಬೇಡಿ. ಯಾಕಂದರೆ ನಾನು ಕಷ್ಟದಿಂದ ಬಂದಿರೋನು. ನೀವು ಹೇಳಿದ್ರೂ ಕೂಡ ನನಗೆ ಅರ್ಥ ಆಗುತ್ತೆ. ಅಳಬೇಡಿ ಅಂತ ಹೇಳ್ಬಿಡ್ತೀನಿ. ಹತ್ರ ನಂಗೆ ಸಿಟ್ಟು ಬರುತ್ತೆ, ಬೈದು ಬಿಡ್ತೀನಿ ನಾನು ಅವಾಗ. ಹೀಗೆ ಇನ್ನೊಂದೊಂದು ಸರಿ ಏನು ಅಂತಂದರೆ, ಅನಗತ್ಯವಾಗಿ ಕೇಳಲಾರದ ಕೇಳುಗಳು, ಇದು ಮಾತುಗಳು, ಅಂದರೆ ಈ ಬೈಗಳು ಬೈದಿರ್ತಾರೆ, ವದಂತಿಗಳನ್ನ ಹಬ್ಸಿರ್ತಾರೆ. ಆವಾಗ ನಮಗೆ ಒಂದು ಸರಿ ಮನಸ್ಸಿಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆದಾಗ ನಮಗೆ ಒಂದೊಂದು ಸರಿ ತೆಗೆದು ಎರಡು ಬಿಟ್ಕೊಡೋಣ ಅಂತ ಅನಿಸುತ್ತೆ ಅದನ್ನು. ಆದರೆ ಬಿಟ್ಟರೆ ಮತ್ತೆ ನಾನೊಬ್ಬ ಆ ಸ್ಥಾನದಲ್ಲಿ ಇದ್ದವನು, ಒಬ್ಬ ಪಬ್ಲಿಕ್ ಪರ್ಸನ್ ಆಗಿ ನಾನು ಆ ಕೆಲಸವನ್ನು ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಅದನ್ನು ಸಹಿಸ್ಕೊಂಡು ಹೋಗ್ಬಿಟ್ಟು ಕೋರ್ಟಿನ ಮೊರೆ ಹೋಗ್ಬಿಟ್ಟು ಕೋರ್ಟಿನ ಮುಖಾಂತರ ನ್ಯಾಯ ಪಡ್ಕೊಳ್ಳೋದಕ್ಕೆ ಚಪ್ಪಲಿ ಸವಸ್ತಾ ಇರಬೇಕು. ಆದರೆ ಇದನ್ನು ಸಹಿಸ್ಕೊತಾನೋ ಇರಬೇಕು. ಇಂಥದ್ರಲ್ಲಿ ಇದೊಂಥರ, ಇದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂಥರ ಸಂಕಷ್ಟದ ಸಂದರ್ಭ ಆಗಿರ್ತವೆ. ಇವತ್ತು ಏನಾಗಿದೆ ಅಂತಾರೆ, ಮೈಸೂರಲ್ಲಿ ಕಾಂಗ್ರೆಸ್ನವನು ಒಬ್ಬ ಇದ್ದಾನೆ, ಒಬ್ಬ ವಕ್ತಾರ ಅಂತ. ಅವನು 5 ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಜನ. ಅವನು ಮೈಸೂರೇ ಗೊತ್ತು, ಅವನಂತ ಹುಟ್ಟ ಎಂಥದೋ ಒಬ್ಬ ವ್ಯಕ್ತಿ ಅಂತ. ಆದರೆ ಅವನು ಏನೇನು ತರಾವರಿ ಆರೋಪಗಳು ಮಾಡ್ತಾನೆ ಅಂತಂದರೆ, ನಿಮಗೆ ಏನು ಮಾಡ್ತೀರಿ ನೀವು? ಬಡಿಯೋಕ್ಕಾಗಲ್ಲ. ಕಾನೂನಿನ ಕುಣಿಕೆಗೆ ಅವನ್ನ ಸಿಕ್ಕಾಕ್ಸ್ಬೇಕು, ಅದಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ನಾನಿವತ್ತು ಭಾಳ ಜನನ
ಮೈಸೂರಿನಲ್ಲಿ. ಆ ಕಾಂಗ್ರೆಸ್ನ ವಕ್ತಾರ ಒಬ್ಬ ಲಕ್ಷ್ಮಣ ಅಂತಿದ್ದಾನೆ, ಅವನು ಈ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆಗಿದ್ಲು ಆಕೆ, ಪುಷ್ಪ ಅಮರನಾಥ್ ಅಂತ ಆಕೆ. ಇನ್ನೊಬ್ಬ ನನ್ನ ಬಗ್ಗೆ ಅವನ ಪುಸ್ತಕ ಬರಿತೀನಿ ಅಂತ ಹೋದ ಒಬ್ಬ ಅವನ ಜೊತೆ ಒಂದಷ್ಟು ಜನ ಸೇರಿಕೊಂಡ್ರು. ಎಲ್ಲರ ವಿರುದ್ಧನೂ. ಆಮೇಲೆ ಈ ಪ್ರದೀಪ್ ಈಶ್ವರ್ ಅಂತೇಳಿ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇದ್ದಾನೆ, ಅವನು ಅಷ್ಟೇ. ಅವನು ಪಬ್ಲಿಕ್ ಲೈಫಲ್ಲೇ ಸುಳ್ಳು ಹೇಳ್ತಾನೆ ಅವನು. ಇಲ್ಲಿ ಹೋಗಿ ಸುಧಾಕರ್ ಅವನ ಕ್ಷೇತ್ರದಲ್ಲಿ ಒಂದು ಓಟ್ ಜಾಸ್ತಿ ತೊಗೊಂಡು ರಿಸೈನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬರೀ ಸುಳ್ಳು ಹೇಳ್ತಾನೆ. ಆಯಿತು. ಈ ಶಾಲೆಗಳಲ್ಲಿ ಮಕ್ಕಳು ನಾವು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಒನ್ ಲೈನರ್ ಕಲ್ತ್ಕೊಂಡಿರ್ತಿದ್ದೋ, ಹೇಳೋದು ಸ್ಟ್ರೆಂತ್ ಆಫ್ ದಿ ಮೈಂಡ್ ಈಸ್ ಕಿಂಗ್ ಆಫ್ ಆಲ್ ಕ್ವಾಲಿಟೀಸ್, ಈ ಥರ ಎಲ್ಲ ಒಂದು ಹೇಳ್ತಿರ್ತೀವಲ್ಲ. ಹಿಂಗೆ ಬರೀ ಸಭೆ ಸಮಾರಂಭಕ್ಕೆ ಹೋದ್ರೆ ಇಂಥದೇ ಬೂಡೆ ಬಿಡ್ತಾನೆ ಅವನು. ನನಗೆ ಮುಟ್ಟಾಳ, ಅಯೋಗ್ಯ ಈ ಥರ ಎಲ್ಲ ಬೈದ. ನಮ್ಗೆ ಏನು ಮಾಡಲಿ ಹೇಳಿ, ಕೊನೆಗೆ ಕೋರ್ಟಿಗೆ ಕೇಸ್ ಹಾಕಿದೆ. ಈಗೆಲ್ಲ ಕೋರ್ಟ್ PCR ಮಾಡಿದ್ದೀನಿ. ನಾವು ಬೈದಾಗ ಏನು ಮಾಡಿದ್ರು, ಟಿ ವಿಯಲ್ಲಿ ಬರ್ತದೆ, ಪ್ರತಾಪ್ ಸಿಂಹ ಮುಟ್ಟಾಳ ಅಂದ, ಅಯೋಗ್ಯ ಅಂದ, ಇನ್ನೊಂದು ಅಂದ ಅಂತ ಟಿ ವಿಯಲ್ಲಿ ಹಾಕ್ಬಿಟ್ಟಿರ್ತಾರೆ. ಅವಾಗ ನಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ ಹೇಳಿ, ಇವನ್ನೆಲ್ಲ ತಡ್ಕೋಬೇಕು ನಾವು. ಸರಿ, ಈ ಮಡ್ಸ್ಲಿಂಗಿಂಗ್ ರಾಜಕೀಯಕ್ಕೆ ಏನು ಕೊನೆನೇ ಇಲ್ವಾ? ಏನಾಗ್ಬಿಟ್ಟಿದೆ ಇವತ್ತು. ಮೊದಲಾದರೆ ಓಕೆ ಯಾರೋ ಸತ್ಯ ಹೇಳ್ತಾರೆ ಅಂತ ಆಗೋದು, ಇವತ್ತು ಜನಕ್ಕೆ ಕನ್ವಿನ್ಸ್ ಇಲ್ಲ, ಕನ್ಫ್ಯೂಸ್ ಅಂತಾರಲ್ಲ, ಕನ್ವಿನ್ಸ್ ಮಾಡೋಕ್ಕೆ ಇದ್ದಿದ್ದು ಸ್ಟ್ರಾಟಜಿ ಇವತ್ತು ಫುಲ್ ಕನ್ಫ್ಯೂಷನ್ ಇದೆ. ಯಾರಿಗೆ ಏನು ಹೇಳ್ತಾ ಇದ್ದಾರೆ, ಈ ಸೋಷಿಯಲ್ ಮೀಡಿಯಾ ಡೀಪ್ ಫೇಕ್ಗಳು ಏನೇನೋ ಬಂದು ಎಲ್ಲ ಚಿತ್ರಾನ್ನ ಆಗಿದೆಯಲ್ಲ. ಈಗೇನು ಕೋರ್ಟ್ ಏನಿದೆಯಲ್ಲ, ಕೋರ್ಟು ಇದ್ರ ಬಗ್ಗೆ ಒಂದು ಪ್ರೋಸೆಸನ್ನು ಸ್ಪೀಡಪ್ ಮಾಡಬೇಕು. ಈ ಥರ ಅನಗತ್ಯವಾಗಿ ಆರೋಪ ಮಾಡೋರು ಯಾರಿದಾರಲ್ಲ ಅವರಿಗೆ ರಿಲೀಫ್ ಕೊಡಬಾರ್ದು ಕೋರ್ಟು. ಈಗ ನ್ಯಾಯಾಂಗ ಅದನ್ನು ಸ್ವಲ್ಪ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಈ ವಿಷಯದಲ್ಲಿ ಜಾಸ್ತಿ ಆಗಬೇಕು. ಇಲ್ಲಾಂತಂದರೆ ಬಾಯಿಗೆ ಬಂದಂಗೆ ಹೇಳಿಕೆನ ಕೊಡ್ತಾರೆ, ಯಾರ ಬಗ್ಗೆ ಏನು ಬೇಕಾದ್ರೂ ಆರೋಪ ಮಾಡ್ತಾರೆ. ಇವತ್ತೇನಾದರೆ ಈ ಸೋಷಿಯಲ್ ಮೀಡಿಯಾ, ಇದು ಇಂಟರ್ನೆಟ್ ಎನೇಬಲ್ಡ್ ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ, ಈಗ ಲಂಗು ಲಗಾಮು ಇಲ್ದಂಗೆ ಆಗಿದೆ. ಇವತ್ತು 66A ಬಂದಾಗ ಎಲ್ಲ ವಿರೋಧಿಸಿದ್ರು, ಬಟ್ ಇವಾಗ ಬೇಕಿತ್ತು ಅಂತ ಅನಿಸುತ್ತೆ. ಸಾರಿ, 66A ಅಂದರೆ ಅದು ಈ IT ಆ್ಯಕ್ಟ್ ಬಂತಲ್ಲ, UPA ಗೌರ್ಮೆಂಟ್ ಇರುವಾಗ ತಂದರು. ಏನಾದ್ರೂ ಸ್ಲ್ಯಾಂಡರಸ್ ಆಗಿ ಏನಾದ್ರು ಬರೆದ್ರೂ ಕೂಡ ಅದನ್ನು ನಾವು ಅದ್ರ ಮೇಲೆ ಕೇಸ್ ಹಾಕಲಿಕ್ಕೆ 66A ಅಂತ ಒಂದು ಕ್ಲಾಸನ್ನು ತೊಗೊಂಬಂದಿದ್ರು. ಆಗ ಅದನ್ನು ತೆಗೆದುಬಿಟ್ರು. ಆಗ ಅದು ಸುಪ್ರೀಂ ಕೋರ್ಟು ಅಲ್ಲಿ ಇಲ್ಲೆಲ್ಲ ಹೋಗ್ಬಿಟ್ಟು ಅದನ್ನು ತೆಗೆದ್ರು. ಆದರೆ ಇವತ್ತು ಯಾರ ಬಗ್ಗೆ ಏನು ಬೇಕಾದ್ರೂ ಹಾಕ್ಬೋದು, ಏನು ಬೇಕಾದ್ರೂ ಆರೋಪ ಮಾಡ್ಬೋದು. ಅದು ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ. ನಿಮ್ಗೇನೋ ಆಧಾರನೂ ಕೊಡಬೇಕು ಅಂತಿಲ್ಲ ಅದಕ್ಕೆ. ಈಗ ನೋಡಿ ಹೆಂಗಾಗಿದೆ ಅಂದರೆ, ಕೋರ್ಟಿಗೆ ಹೋಗ್ಬಿಟ್ಟು ನಾನು ಕೋರ್ಟ್ PCR ಮಾಡಿದ್ದೀನಲ್ಲ, ನಾನು ವಿಟ್ನೆಸ್ ಬಾಕ್ಸಲ್ಲಿ ನಿಂತ್ಕೊಂಡು ನಾನು ಸೋರ್ನ್ ಸ್ಟೇಟ್ಮೆಂಟ್ ಕೊಟ್ಟು ನಾನು ವಿಟ್ನೆಸ್ಸನ್ನು ಇನ್ನೊಂದನ್ನು ಪ್ರೊಡ್ಯೂಸ್ ಮಾಡಿ ಆನಂತರ ಕೋರ್ಟು ಕೇಸನ್ನು ಅಡ್ಮಿಟ್ ಮಾಡ್ಕೊಂಡಾದ್ಮೇಲೆ ಆಮೇಲೆ FIR ರಿಜಿಸ್ಟರ್ ಮಾಡಿ ಪ್ರೊಸೀಡಿಂಗ್ಸನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳುತ್ತೆ. ಇಷ್ಟೆಲ್ಲ ಸರ್ಕಸ್ ನಾನು ಮಾಡ್ಬೇಕಾದ್ರೆ ಒಂದೊಂದು ವರ್ಷ ತೊಗೊಳುತ್ತೆ ನನಗೆ. ಎಷ್ಟು ಟೈಮ್ ವೇಸ್ಟ್ ನೋಡಿ. ಹಾಂ, ಈಗ ಇದು ಇಂಥದಕ್ಕೆಲ್ಲ ಹೋರಾಟ ಮಾಡಬೇಕಾದ್ರೆ ಇಷ್ಟೇ ಈ ದಿನ ಫೈರ್ ಫೈಟಿಂಗ್ ಮಾಡಬೇಕಲ್ಲ, ದಿನ ಬಂದು ಈಗ ಹೆಂಗಾಗೋಗಿದೆ ಅಂತಂದರೆ, ಈ ಏನಂದರೆ ನಮಗೆ ಸುಮ್ಮನೆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಹುಚ್ಚನಾಯ್ಕಲ್ಲಿ ಕಚ್ಚಿಸ್ಕೊಂಡಂಗೆ ಆಗ್ತಾಯಿದೆ ನಮಗೀಗ. ಈಗ ಹೆಂಗೆ ಆಮೇಲೆ ಜನರ ಮನಸ್ಥಿತಿ ಹೆಂಗೆ ಗೊತ್ತಾ, ರಸ್ತೆನಲ್ಲಿ ನಾವು ಹೋಗ್ತಾ ಇರ್ತೀವಿ, ಹುಚ್ಚನಾಯಿ ಬರುತ್ತೆ, ನಮಗೆ ಕಚ್ಚಿಬಿಡುತ್ತೆ. ಜನ ನೋಡ್ತಾ ಇರ್ತಾರೆ, ಪಾಪ ಹೋಗ್ತಿದ್ದ ಪ್ರತಾಪ್ ಸಿಂಹ, ಹುಚ್ಚನಾಯಿ ಬಂದ್ಬಿಟ್ಟು ಕಚ್ಬಿಡುತ್ತು ಅಂತಾರೆ. ನಾನೇನಾದರೂ ವಾಪಸ್ಸು ಆ ನಾಯಿ ಕಚ್ಬಿಟ್ಟೆ ಅಂತ ತಿಳ್ಕೊಳ್ಳಿ, ಪ್ರತಾಪ್ ಸಿಂಹ ನಾಯಿನೂ ಬಿಡಲಿಲ್ಲ ಅಂತಾರೆ. ಸೇಮ್ ಅದೇ ಜನ ಸರ್ ನಾಯಿನ ಕಚ್ಬಿಟ್ಟ ಅಂತಾರೆ. ಈ ಥರ ಇದೆ ಜನರದ ಮನಸ್ಥಿತಿ. ಒಂದೇ ಇಶ್ಯೂ, ಅದನ್ನು ಯಾವ ರೀತಿ ಅದು ಪರ್ಸೆಪ್ಷನ್ ಹೆಂಗೆ ಬದಲಾಗುತ್ತೆ ಅಂತ ಯೋಚನೆ ಮಾಡಿ. ಹಳೆ ಕತೆ ಇತ್ತಲ್ಲ, ಕತ್ತೆ ಪಕ್ಕ ನಡ್ಕೊಂಡು ಹೋಗ್ತಿತ್ತಂತೆ, ಬುದ್ಧಿ ಇಲ್ಲ ನೋಡು, ಕತ್ತೆನ ಪಕ್ಕ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರು ಜನ. ಕತ್ತೆ ಮೇಲೆ ಕೂತಿದ್ದಕ್ಕೆ ನೋಡು ಎಷ್ಟು ಅಮಾಯಕ, ಪ್ರಾಣಿ ಮೇಲೆ ಕೂತ್ಕೊಳ್ಳೋದ, ಕತ್ತೇನ ಹೆಗಲ ಮೇಲೆ ಕೂಡ್ಸ್ಕೊಂಡು ಹೋಗಿದ್ದಕ್ಕೆ ಬುದ್ಧಿ ಇಲ್ಲ ನೋಡು. ಸೊ ಐ ಥಿಂಕ್ ಅದೇ ಕಂಟಿನ್ಯೂ ಆಗ್ತಾ ಇದೆ ಲೂಪ್ ಅಲ್ವಾ? ಹೌದು. ಆಮೇಲೆ ಇನ್ನೊಂದು ನೋಡಿ, ಈ ಪಾಲಿಟಿಕ್ಸ್ ನೀವಂತ ನೋಡಿ, ಈಗ ನಾನು ಆರ್ಟ್ಸಿಗೆ ಸೇರಿಕೊಂಡಿದ್ದು ಪಿ ಯು ಆದ ಕೂಡಲೇ ಪಿ ಯುಗೆ ಆರ್ಟ್ಸಿಗೆ ಸೇರಿಕೊಂಡೆ. ಅದಾದಮೇಲೆ ಡಿಗ್ರಿನೂ ಆರ್ಟ್ಸೇ ನಂದು. ಈ ಆರ್ಟ್ಸಿಗೆ ಸೇರ್ಬೇಕಾದ್ರೆ ನಾನು ಚಿಕ್ಕಮಗಳೂರು ಜೂನಿಯರ್ ಕಾಲೇಜಲ್ಲಿ ಓದಿದ್ದು. ಮೋಸ್ಟ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು ಸೈನ್ಸಿಗೆ ಹೋಗೋರು. ಚಿಕ್ಕಮಗಳೂರು ಜೂನಿಯರ್ ಕಾಲೇಜ್ ಅಂದರೆ ಮೋಸ್ಟ್ ಪಾಪ್ಯುಲರ್ ಜೂನಿಯರ್ ಕಾಲೇಜ್ ಅದು. ಸೈನ್ಸ್ ಅಂದರೆ ಅದು ಒಳ್ಳೆ ಬ್ರ್ಯಾಂಚ್ ಅದು. ಅದಾದಮೇಲೆ ಇವರು ಕಾಮರ್ಸಿಗೆ ಹೋಗೋರು. ಅದು ಬಿಟ್ಟು ಆರ್ಟ್ಸು ನೆಕ್ಸ್ಟು. ಎಲ್ಲೂ ಸಲ್ತಾ ಇದ್ರೆ ಕಡಿಮೆ ಮಾರ್ಕ್ಸ್ ಇರೋಲ್ಲ ಆರ್ಟ್ಸಿಗೆ ಬರೋರು ಅಂತ ಹೇಳೋರು. ಈ ಪಾಲಿಟಿಕ್ಸ್ ಏನು ಗೊತ್ತಾ, ಕಳ್ಳರು, ಸುಳ್ಳರು, ಭ್ರಷ್ಟರು, ಲಫಂಗರು, ಅನ್ಪಡ್ಗಳು, 2ನೇ ಕ್ಲಾಸು 3ನೇ ಕ್ಲಾಸ್ ಓದಿರೋರು, ರಿಯಲ್ ಎಸ್ಟೇಟ್ನವರು, ಈ ಟಕ್ಕರು ಎಲ್ಲರೂ ಇದರೊಳಗಡೆ ಇದ್ದಾರೆ. ಹಾಗಾಗಿ ಇವ್ರ ಜೊತೆ ಫೈಟಿಂಗ್ ಮಾಡಬೇಕಾದ್ರೆ ನಾನು ಇದು ಸಭ್ಯತೆಯಿಂದ ಈ ಫೈಟಿಂಗ್ ನಡೆಯೋಕ್ಕೆ ಸಾಧ್ಯ ಇದೆಯಾ? ಹಂಗಾಗಿ ಮಣ್ಣು ಎರಚೋದು, ಇಳಿದ ಮೇಲೆ ನೀರಿಗೆ ಇಳಿದ ಮೇಲೆ ಆಗುತ್ತೆ. ಈಗ ನೋಡಿ, ನೀವೀಗ ಫಾರ್ ಎಕ್ಸಾಂಪಲ್ಲು ನೀವು ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ನೀವೊಂದು ತಾರ್ಕಿಕವಾಗಿ ಸಭ್ಯತೆಯಿಂದ ನೀವೊಂದು ಡಿಸ್ಕಷನ್ ಮಾಡೋಕ್ಕಾಗುತ್ತಾ?
ಅವ್ರ ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯನಿಮೇಷನ್ನಲ್ಲಿ ಏನೋ ಒಂದು ಮಾಡಿದ್ರು, ಡಿಪ್ಲೊಮಾ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರೆ. IT ಮಿನಿಸ್ಟ್ರು. ಹೇಳಿ, ಯೋಚನೆ ಮಾಡಿ, ಬೆಂಗಳೂರು ಪರಿಸ್ಥಿತಿ ಏನಾಗ್ತಿದೆ. ನೀವು ಅವ್ರ ಹತ್ರ ಮಾತಾಡೋಕ್ಕಾಗುತ್ತಾ? ಅವ್ನು ಕೇಳಿದರೆ ಇನ್ನೇನು ಸೋಷಿಯಲ್ ಮೀಡ್ಯಾದಲ್ಲಿ ಈಗೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ಅವರು ಕಾಂಗ್ರೆಸ್ನಲ್ಲಂತೂ ಒಂದೊಂದು ಏಜೆನ್ಸಿನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇವಾಗ. ಆ ಫಿಕ್ಸ್ ಮಾಡಿಬಿಟ್ಟು ಯಾವುದೋ ಡಿಸೈನ್ ಬಾಕ್ಸ್ ಇರ್ಬೋದು, ಇದು ಆಟೋಸ್ಪಿಯರ್ ಅಂತ ಇರ್ಬೋದು, ಇನ್ನೊಂದು ಯಾವುದೋ ಬೀದಿ, ಅವ್ರು ಸುಮಾರು ಒಬ್ಬೊಬ್ರು ಒಂದೊಂದು ಏಜೆನ್ಸಿನ ಎಂಪ್ಲಾಯ್ ಮಾಡ್ಕೊಂಬಿಟ್ಟಿದ್ದಾರೆ. ಇವಾಗ ಹೆಂಗೆ ಒಂದೊಂದು ಡಿಪಾರ್ಟ್ಮೆಂಟವರು ಕೂಡ ಮಂತ್ಲಿ ಇಷ್ಟು ಅಂತೇಳಿ ಹೇಳ್ಬಿಟ್ಟು ಒಂದು PR ಏಜೆನ್ಸಿನ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ಪ್ರಮೋಷನಿಗೆ ಅಂತೇಳಿ ಹೇಳ್ಬಿಟ್ಟು. ನೀವೆಲ್ಲ ಕಷ್ಟಪಟ್ಟು ದುಡ್ಡು ಮಾಡಬೇಕು, 4 ಕಾಸು ಮಾಡಬೇಕು ಅಂದರೆ, ಅಲ್ಲಿ ನೋಡಿದ್ರೆ ಏಜೆನ್ಸಿ ತಗೊಂಬಿಟ್ಟು ಅವರು ತಿಂಗಳಿಗೆ ಬಿಲ್ ಮಾಡೋವಂಥದ್ದು ಇದೆಯಲ್ಲ, ಒಂದೊಂದು ಇದಕ್ಕೆ ಬಿಲ್ ಮಾಡೋವಂಥದ್ದು ಒಂದು ವರ್ಷಕ್ಕೆ 25-26 ಕೋಟಿ ರೂಪಾಯಿ ಬಿಲ್ ಮಾಡ್ತಾರೆ ಒಂದೊಂದು ಡಿಪಾರ್ಟ್ಮೆಂಟಿಗೆ. ಅವ್ರನ್ನೆಲ್ಲ ಏನು ಇಟ್ಕೊಂಡು ಬಿಡ್ತಾರೆ ಇಲ್ಲಿ IT ನಲ್ಲಿ ಬಿಟ್ಟುಬಿಟ್ಟು ಯಾರ ಕೈಲಿ ಹೀಗಳಿಸ್ತಾರೆ. ಅಂದರೆ ಪಾಲಿಟಿಕ್ಸಲ್ಲಿ ಹೆಂಗಾಗಿದೆ ಅಂದರೆ, ಇಲ್ಲಿ ಯೋಗ್ಯತೆ ಇಲ್ಲದೇ ಇದ್ದವರೆಲ್ಲ ಬಂದು ಸೇರಿ ಪಾಲಿಟಿಕ್ಸದ ಯೋಗ್ಯತೆನ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈಗ ಇದನ್ನು ಎತ್ತರಿಸಬೇಕು ಅಂದರೆ ಹೆಂಗೆ, ಎಷ್ಟು ಪ್ರಯತ್ನ ಇದೆ, ಯಾರೋ ಒಬ್ಬರು ಕೈಲಿ ಸಾಧ್ಯ ಇಲ್ಲ. ಇದು ಇಡೀ ಇಕೋ ಸಿಸ್ಟಮೇ ಬದಲಾಗಬೇಕು. ಹಾಗಾಗಿ ಇಂಥದ್ದೆಲ್ಲ ಅಪಸವ್ಯಗಳು ಇರುತ್ತೆ, ಅದ್ರ ಮಧ್ಯದಲ್ಲಿ ಹೊಡೆದಾಡಲೇಬೇಕು. ಮತ್ತು ಈ ಥರದ ಕೆಸರೆರ ಚಾಟನ್ನು ನಾವು ಕೂಡ ಸಹಿಸ್ಕೊಳ್ಳೇಬೇಕಾಗತ್ತೆ. ಸರ್, ಈಗ ಒಂದಷ್ಟು ಲಿಸ್ಟಿಕಲ್ಸ್ ಇದೆ ಯಂಗ್ಸ್ಟರ್ಸ್ಗೆ. ನೀವು ಈಗಷ್ಟೇ ಮಾತಾಡಿದ್ರಿ, 3 ಥಿಂಗ್ಸ್ ದ್ಯಾಟ್ ಪೀಪಲ್ ಡೋಂಟ್ ನೋ ಅಬೌಟ್ ಯುವರ್ ಚೈಲ್ಡ್ಹುಡ್ ಆ್ಯಂಡ್ ಸಮಥಿಂಗ್ ದಟ್ ಶೇಪ್ ದ ಫೈರ್ ಬ್ರ್ಯಾಂಡ್ ಇನ್ ಯು. ನಮ್ಮಮ್ಮನ ತಂಗಿ ಅವರು ಸ್ಕೂಲ್ ಟೀಚರ್, ಅವರು ಸರೋಜಾ ಅಂತ. ಅವರು ನಮ್ಮಪ್ಪ ತೋರಿಸಿದಂಥ ಓದು. 3 ಪಾಠಗಳು ನೀವು ಕಲ್ತಿರೋದು ಪಾಲಿಟಿಕ್ಸಲ್ಲಿ, ಪೆನ್ನಿಂದ ಪಾಲಿಟಿಕ್ಸಿಗೆ ಬರೋ ಜರ್ನಿನಲ್ಲಿ. ಅಲ್ಲ, ಒಂದು ನನಗೆ ಪಾಠ ಅಂತಂದರೆ ಏನೇ ಒಂದು ಬರವಣಿಗೆ ಇರ್ಬೋದು, ಇನ್ನೊಂದು ಇರ್ಬೋದು, ಲಾಡ್ ಆಫ್ ಪ್ರಿಪ್ರೇಷನನ್ನು ಮಾಡಬೇಕು, ಸಾಕಷ್ಟು ಪೂರ್ವ ತಯಾರಿನ ಮಾಡಬೇಕು, ಆಮೇಲೆ ಸಾಕಷ್ಟು ಕ್ರಾಸ್ ಚೆಕ್ ಮಾಡಬೇಕು. ಒಂದು ಹೇಳಿಕೆಯನ್ನು ಕೊಡಬೇಕಾದ್ರೆ ಒಂದು ತುಂಬ ಕ್ಲಾರಿಟಿ ಇಟ್ಕೊಳ್ಬೇಕು, ಮನಸ್ಸಿಗೆ ಬಂದಿದ್ದನ್ನು ಮಾತಾಡಬಾರ್ದು. ಹಾಗೆ ಈ ಯಾರ ಬಗ್ಗೆ ಆಗಲಿ ಹಗುರವಾಗಿ ಮಾತಾಡಬಾರ್ದು, ತಾರ್ಕಿಕವಾಗಿ, ಅಂದರೆ ಅತ್ಯಂತ ಸಭ್ಯವಾದ ಭಾಷೆಯಲ್ಲಿ ಅತ್ಯಂತ ತೀಕ್ಷ್ಣವಾದ ಟೀಕೆಯನ್ನು ಮಾಡ್ಬೋದು. ಇವತ್ತಿನ ಯಂಗ್ಸ್ಟರ್ಸ್ಗೆ 3 ವಿಚಾರ ಹೇಳೋದಾದರೆ ಪಾಲಿಟಿಕ್ಸಿಗೆ ಬರೋಕ್ಕೆ ಮುಂಚೆ ಏನು ತಿಳ್ಕೊಂಡು ಬರಬೇಕು ಅವರು? ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಅವಕಾಶನೇ ಇಲ್ಲ ಇವಾಗ. ಎಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜಕಾರಣಿಗಳು ಅವರವರ ಮಕ್ಕಳನ್ನೇ ಬೆಳೆಸ್ತಿದ್ದಾರೆ. ನಿಮಗೆ ಒಳಗಡೆ ಬರಲಿಕ್ಕೆ ನಿಮಗೆ ಎಂಟ್ರಿನೇ ಸಿಗೋಲ್ಲ. ಫಸ್ಟ್ ಆಫ್ ಆಲ್ ನೇರವಾಗಿ ಹೇಳ್ಬಿಡ್ತೀನಿ, ನನಗೇನೋ RSS ಇದರಿಂದೇನೋ ಕೃಪೆಯಿಂದ ವಿಶ್ವೇಶ್ವರ ಭಟ್ರು ಅಂದಿರೋ ಈ ಥರದನ್ನೇನೋ ನನಗೆ ನನ್ನ ಡೆಸ್ಟಿನಿಯಿಂದಾಗಿ ನಾನು ಒಳಗಡೆ ಬಂದಿದ್ದೀನಿ. ನೀವು ಬರೋಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಬರಬೇಕು ಅಂತೇಳಿ ಹೇಳಿದರೆ ಫಸ್ಟು ನೀವು ನಿಮ್ಮ ಅಪ್ಪ ಅಮ್ಮ ಸರಿಯಾದವರಿಗೆ ಓಟ್ ಹಾಕಬೇಕು. ಈ ಯಾರಿದಾರಲ್ಲ, ಈಗ ಪ್ರೆಸೆಂಟ್ ಯಾರಿದಾರಲ್ಲ ಅವರನ್ನು ತಿರಸ್ಕರಿಸುವಂಥ ಕೆಲಸವನ್ನು ಫಸ್ಟ್ ಮಾಡಿ ಅವ್ರಿಗೂ ಹೊಸಬರಿಗೆ ಹೊಸತನಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಅವ್ರ ಜೊತೆಗೆ ಫಸ್ಟು ನಿಮ್ಮ ಜಾತಿ ಬಿಟ್ಬಿಡಿ. ನೀವೆಲ್ಲ ಈ ಜಾತಿಯಲ್ಲಿ ನಿಮಗೆ ಈಗ ಏನಾಗಿದೆ ಅಂತಂದರೆ, ನೀವೊಂದು ತಿಳ್ಕೊಳ್ಳಿ, ಈಗ ಒಬ್ಬರನ್ನ ಯಾರನ್ನ ತೊಗೊಳ್ಳಿ, ಕುಮಾರಸ್ವಾಮಿ ಅಂತಂದರೆ, ಅಥವಾ HD ದೇವೇಗೌಡ, ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್, ಯಡಿಯೂರಪ್ಪನವರು ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್, ಸಿದ್ದರಾಮಯ್ಯ ಏನೋ ಒಂದು SC ST ಆ್ಯಂಡ್ OBC ಅಥವಾ ಮುಸ್ಲಿಮ್ಸು ಈ ಥರದ್ದೇನಿದೆಲ್ಲ ಬ್ಯಾಕ್ವರ್ಡ್ ಕ್ಲಾಸದ್ದು ಒಂಥರ ಮೆಸಾಯ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಅಲ್ಲರಿ, ಬಡತನ ಇನ್ನೊಂದು ಎಲ್ಲರಲ್ಲೂ ಇದೆ. ಒಂದು ಜಾತಿ, ಒಂದು ಸದ್ಗುಣ ಅನ್ನೋದು ಒಂದು ಜಾತಿಗೆ ಸೀಮಿತವಾಗಿದೆಯಾ? ನಾನು ಕೇಳೋದು, ನಾನು ಇವನು ನೇರವಾಗಿ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. JDS ಗೌಡ್ರಿಗೆ, BJP ಲಿಂಗಾಯತರಿಗೆ, ಉಳಿದವ್ರು ಎಲ್ಲರಿಗೂ ಕಾಂಗ್ರೆಸ್ಸು. ಅವ್ರು ಒಳ್ಳೆಯವ್ರಿಗೆ ಯಾವ ಪಾರ್ಟಿ ಇದೆ ಹೇಳಿ? ಒಳ್ಳೆಯವ್ರಿಗೆ ನೀವು ಯಾವಾಗ ಇದು ಬೆಲೆಯನ್ನು ಕೊಡ್ತೀರಿ? ಒಳ್ಳೆಯವ್ರಿಗೆ ಯಾವಾಗ ನೀವು ಮಣೆ ಹಾಕ್ತೀರಿ? ಒಂದೊಂದು ಪಾರ್ಟಿ ಒಂದೊಂದು ಜಾತಿಗೆ ಹೋಗ್ಬಿಟ್ಟಿದೆ ಇವಾಗ. ಒಳ್ಳೆಯವ್ರಿಗೆ ಯಾವ ಪಾರ್ಟಿ ಇದೆ? ಒಳ್ಳೆಯವ್ರಿಗೆ ಒಂದು ಪಾರ್ಟಿ ಆಗಬೇಕು ಅಂದರೆ, ಒಳ್ಳೆಯವರಿಗೆ ಎಲ್ಲ ಪಾರ್ಟಿಯಲ್ಲೂ ಅವಕಾಶ ಸಿಗಬೇಕು ಅಂತಂದರೆ ಫಸ್ಟು ನೀವು ನಿಮ್ಮ ಜಾತಿ ಬಿಡಿ. ವೆಲ್ ಸೆಡ್. ನಾನು ಅಷ್ಟನ್ನೇ ಕೇಳಲಿಕ್ಕೆ ಬಯಸ್ತೇನೆ. ಆಗ ಇವರ ಮಕ್ಕಳಿಗೂ ಕೂಡ ಭವಿಷ್ಯ ಸಿಗುತ್ತೆ, ರಾಜಕಾರಣದಲ್ಲಿ ಎಂಟ್ರಿ ಸಿಗುತ್ತೆ. 3 ನಾನ್ ಪೊಲಿಟಿಕಲ್ ಬುಕ್ಸ್ ಎಲ್ಲ ಆಸ್ಪೈರಿಂಗ್ ಲೀಡರ್ಸ್ ಯಾವುದು ಓದಬೇಕು? ನನಗೆ ನಿಜ ಹೇಳಬೇಕು ಅಂತಂದರೆ, ಯಾವುದೇ ಸೆಲೆಬ್ರಿಟೀಸ್ ಏನೋ ಮಾತಾಡಬೇಕು, ನನಗೆ ಇನ್ಸ್ಪೈರ್ ಮಾಡಿದಂತಹ ಬುಕ್ಕುಗಳು ಯಾವುದು ಅಂತ ಕೇಳ್ತಾರೆ. ನನಗೆ ನಿಜವಾಗ್ಲೂ ಕೂಡ ಆ ಥರ ಯಾವುದೋ ಒಂದು ಪರ್ಟಿಕ್ಯುಲರ್ ಬುಕ್ಕು ಅಂತ ನನಗಿಲ್ಲ. ನಾನು ಚಿಕ್ಕದ್ರಲ್ಲಿರಬೇಕಾದ್ರೆ ನನಗೆ ಇದು ತಾರಾ ಸುಬ್ಬರಾವ್ ಅವ್ರದ್ದು
ನನಗೀಗ ರಕ್ತರಾತ್ರಿ, ಕಂಬನಿಯ ಕುಯಿಲು, ತಿರುಗುಬಾಣ, ದುರ್ಗಾಸ್ತಮಾನ ಇವೇನಿದೆ ದುರ್ಗದ ಸ್ಟೋರಿ ಇದೆಯಲ್ಲ ನಂಗೆ ತುಂಬ ಇನ್ಸ್ಪೈರ್ ಆಗಿದೆ ಅದರಿಂದ. ನಾನು ಅದನ್ನು ತುಂಬ ಖುಷಿಪಟ್ಟಿದ್ದೀನಿ. ಅದು ಬಿಟ್ಟರೆ ನನಗೆ ಶಿವರಾಮ್ ಕಾರಂತರು ನನಗೆ ಭಾಳ ಇಷ್ಟ. ಇನ್ನು ಓವರಾಲ್ ತಗೊಂಡಾಗ ಕುವೆಂಪು ಅವರು ಭಾಳ ಇಷ್ಟ. ಅದ್ರ ಜೊತೆಗೆ ನನಗೆ ಎಸ್.ಎಲ್. ಭೈರಪ್ಪನವರು ಒಂಥರ ದೇವ್ರ ಸಮಾನ ನಮಗೆ. ಅವ್ರದ್ದನ್ನು ಓದಿದ್ದೀನಿ. ನನಗೆ ಕೆಲವೊಂದು ಕೋಟ್ಗಳು ಈ ಥರ ಇದು ಇಷ್ಟ ಆಗೋದು ಅಂತೇಳಿ ಹೇಳಿದರೆ, ಆ್ಯನ್ ರ್ಯಾಂಡ್ ಅಂತೇಳಿ ಹೇಳ್ಬಿಟ್ಟು ಆಕೆದು ಅಟ್ಲಾಸ್ ಶ್ರಗ್ಡ್ ಮತ್ತು ಫೌಂಟೇನ್ ಹೆಡ್ ಅಂತ 2 ಬುಕ್ಕುಗಳಿದೆ. ಅದರಲ್ಲಿ ಒಂದು ಮಾತು ಹೇಳ್ತಾಳೆ ಅವಳು, ಇಫ್ ಸಂಬಡಿ ಈಸ್ ಎಕ್ಸ್ಪ್ಲಾಯ್ಟಿಂಗ್ ಯು ಅಲ್ವಾ, ಇಟ್ ಈಸ್ ಯುವರ್ ಮಿಸ್ಟೇಕ್ ಅಂತಾರೆ. ಯು ಶುಡಂಟ್ ಲೆಟ್ ಸಂಬಡಿ ಟು ಎಕ್ಸ್ಪ್ಲಾಯ್ಟ್ ಯು ಅಂತ. ಅದು ನನಗೆ ಯಾವತ್ತೂ ಕೂಡ ಇಷ್ಟ ಆಗುತ್ತೆ. ಬ್ರಿಲಿಯಂಟ್. ನಿಮ್ಮ ಡೈಲಿ ರಿಚುವಲ್, ನಿಮ್ಮ ದಿನಚರಿ ಯಾವುದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಮ್ಮನ್ನು ಯಾವಾಗಲೂ ಸರಿಯಾಗಿಟ್ಟಿದೆ? ಮೆಂಟಲಿ ಮತ್ತು ಎಮೋಷ್ನಲಿ ಸ್ಟೇಬಲ್ ಆಗಿಟ್ಟಿರೋ ನಿಮ್ಮ ಡೈಲಿ ರುಟೀನ್? ನಾನು ತುಂಬ ನಾಳಿನ ಬಗ್ಗೆ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀವು ನಾಳೆ ನಾಡಿದ್ರ ಬಗ್ಗೆ ನೀವು ಯೋಚನೆನೇ ಮಾಡ್ತಾಯಿದ್ರೆ ನಾವು ನೆಮ್ಮದಿಯಿಂದ ಬದುಕೋಕ್ಕಾಗಲ್ಲ. ನನಗೆ ಇವಾಗ ಪ್ರತಿನಿತ್ಯನೂ ಕೂಡ ನಾನು ಬೆಳಗ್ಗೆ ಹೇಳ್ತೀನಿ, ಒಂದು ಬ್ಲ್ಯಾಕ್ ಕಾಫಿ ಕುಡಿತೀನಿ, ಆನಂತರ ಜಿಮ್ಗೆ ಹೋಗ್ತೀನಿ, ವಾಪಸ್ ಬರ್ತೀನಿ, ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತೀನಿ. ಆಯಿತಾ? ಕಾರ್ಯಕ್ರಮ ಅಂದರೆ ಏನು? ಪಬ್ಲಿಕ್ ಕರೀತಾರೆ ಎಲ್ಲ ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ. ಆಯಿತಾ? ಫ್ರೆಂಡ್ಸ್ ಯಾವಾಗಲೂ ಸಿಕ್ಕಿದಾಗ ಪಾರ್ಟಿ ಮಾಡ್ತೀನಿ. ನನ್ನಷ್ಟಕ್ಕೆ ನಾನು ಇರ್ತೀನಿ. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾನು. ನಮ್ಮ ಕಾರ್ಯಕರ್ತರು, ನಮ್ಮ ಸಿದ್ಧಾಂತದ ವಿಚಾರ ಬಂದಾಗ ಯಾರೇ ಇರಲಿ ಹೆಡ್ ಆನ್ ಆಗಿ ತೊಗೊಂಡು ನಾನು ಸ್ಟೇಟ್ಮೆಂಟು ಕೊಡ್ತೀನಿ, ನಾನು ಮಾತಾಡ್ತೀನಿ. ಕಾರ್ಯಕರ್ತರದ್ದು ಏನೇ ವಿಚಾರಗಳು, ಕೆಲಸಗಳು ಇತ್ತು ಅಂತೇಳಿ ಹೇಳಿದ್ರು ಕಾಲ್ ಮಾಡಿದಾಗ ನಾನು ತೊಗೊಳ್ತೀನಿ, ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಇದಿಷ್ಟೇ ನಂದು ರುಟೀನ್ ಇರುತ್ತೆ. ಇದೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಮ್ಮನ್ನು ಒಂದು ಚೌಕಟ್ಟಲ್ಲಿ ಇಟ್ಟಿರೋದೆ. ಈಗ ನನಗೆ ಏನಾಗುತ್ತೆ, ಯಾರೊಬ್ಬರು ಕಾಲ್ ಮಾಡ್ತಾರೆ, ಏನೋ ಒಂದು ಕಷ್ಟ ಹೇಳ್ತಾರೆ, ಇಂದೊಂದು ಇದು ಮಾಡ್ತಾರೆ, ನನಗೆ ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಸ್ಥಾನದಲ್ಲಿ ದೇವರು ಇಟ್ಟಿದ್ದಾನಲ್ವಾ, ಹಾಗಾಗಿ ನಾನು ಕಷ್ಟದಲ್ಲಿಲ್ಲ. ನಾನು ಬೇರೆಯವ್ರ ಕಷ್ಟಕ್ಕೆ ನಾನು ಸಹಾಯ ಮಾಡುವಂಥ ಸ್ಪಂದಿಸುವ ಸ್ಥಾನದಲ್ಲಿ ನಾನು ಇಟ್ಟಿದ್ದೇನೆ ಅಂದಮೇಲೆ ನಾನು ಯಾಕೆ ಕಷ್ಟ ಯೋಚನೆ ಮಾಡಬೇಕು? ನನಗೆ ಯಾರೋ ಒಬ್ಬ ಅವ್ನು ಡಿಸ್ಟ್ರೆಸ್ಸಲ್ಲಿ ನನಗೊಂದು ಕಾಲ್ ಮಾಡ್ತಾನಲ್ವಾ, ರೈಟ್, ನನ್ನ ದೇವ್ರು ನನ್ನನ್ನು ಅದನ್ನು ಸಾಲ್ವ್ ಮಾಡೋ ಸ್ಥಿತಿಯಲ್ಲಿ ಅಥವಾ ಅವನಿಗೆ ಒಂದು ಸಮಾಧಾನ ಮಾಡುವಂಥ ಸ್ಥಿತಿಯಲ್ಲಿ ನಾನು ಇಟ್ಟಿದ್ದೇನೆ ಅಂತಂದಮೇಲೆ ನಾನು ಯಾಕೆ ಕಷ್ಟನ ಯೋಚನೆ ಮಾಡಲಿ? ಯಾವ ಸ್ಯಾಕ್ರಿಫೈಸ್ ಪಾಲಿಟಿಕ್ಸ್ ಹ್ಯಾಸ್ ಡಿಮ್ಯಾಂಡೆಡ್ ಫ್ರಮ್ ಯು, ನಮಗೆ ಇಲ್ಲಿವರೆಗೂ ಕಾಣದೇ ಇರೋದು? ನಿಜ ಹೇಳಬೇಕು ಅಂದರೆ ನನಗೆ ಈ ಪಾಲಿಟಿಕ್ಸು, ಜರ್ನಲಿಸಮ್ಮು ನನಗೆಲ್ಲ ಕೊಟ್ಬಿಟ್ಟಿದೆ. ನಾನು ಏನೂ ಸ್ಯಾಕ್ರಿಫೈಸ್ ಮಾಡ್ಕೊಂಡಿಲ್ಲ, ಯಾವ ತ್ಯಾಗನೂ ಕೇಳಿಲ್ಲ. ಇನ್ನು ಮುಂದೆನೂ ನಾನು ಯಾವ ತ್ಯಾಗನೂ ಇದು ಕೇಳಲ್ಲ. ಇದು ನನಗೆ ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀನಿ. ಇದು ರೋಡ್ ಮಾಡಿದ್ರಿಂದ ನನಗೆ ಎಷ್ಟು ಖುಷಿಯಾಗಿದೆ. ಬೆಂಗಳೂರು ಮೈಸೂರು ಹೈವೇ ಅಂತಂದರೆ ಜೀವನ ಇಡೀ ನನ್ನ ಮಗಳಿಗೆ ನಾನು ಹೇಳ್ಕೊಂಡೇ ಇರ್ಬೋದು, ನಿಮ್ಮಪ್ಪ ಮಾಡಿ ನೋಡಿ ಮಾಡಿಸ್ತೆ ಅಂತ ಹೇಳ್ಬೋದು. ಅಷ್ಟು ನನಗೆ ಆತ್ಮಸಂತೃಪ್ತಿ ಇರುತ್ತೆ ಅಂದ್ಕೊಟ್ಟಿದ್ದೆ. ಇಷ್ಟು ಕೆಲಸ ಮಾಡಿದ್ದೀನಿ, ನನಗೆ ಆತ್ಮಸಂತೃಪ್ತಿ ಅಂತ ಅಂದ್ಕೊಟ್ಟಿದ್ದೆ. ನನಗೆ ಬರವಣಿಗೆನಲ್ಲೂ ಕೂಡ ಇಷ್ಟೆಲ್ಲ ಬರವಣಿಗೆ ಬರ್ದು. ಇವತ್ತು ನಾನು ಅಶೋಕ ಹೋಟೆಲ್ ಹತ್ರ ಒಂದು ಪ್ರೆಸ್ ಮೀಟ್ ಇತ್ತು. ಒಂದು 2 ಜನ ಲೇಡೀಸ್ ಬಂದು ನಾನು ನಿಮ್ಮ ಬರವಣಿಗೆನೆಲ್ಲ ಓದಿದ್ದೀನಿ ಅಂತ ಹೇಳಿ ಬಂದು ನನ್ನ ಹತ್ರ ಒಂದು ಸೆಲ್ಫಿ ತೆಗೆಸ್ಕೊಂಡು ಹೋದರು. ಆ ಬರವಣಿಗೆಯಿಂದ ನನಗೆ ಇಷ್ಟು ಅಭಿಮಾನವನ್ನು ತಂದುಕೊಟ್ಟಿದೆ. ನನ್ನ ಸ್ಯಾಕ್ರಿಫೈಸ್ ಎಲ್ಲಿದೆ? ನಾನು ಗೇನ್ ಮಾಡ್ಕೊಂಡಿದ್ದೀನಿ, ಸಾಕಷ್ಟು ಗೇನ್ ಮಾಡ್ಕೊಂಡಿದ್ದೀನಿ. ಏನು ಎಲ್ಲ ಸುಮ್ಮನೆ ಬಕವಾಸ್ ಹೇಳೋದು. ಯಾರು ಏನು ತ್ಯಾಗವನ್ನು ಮಾಡ್ತಾರೆ? ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದಾಗ ಜನಕ್ಕೆ ಒಳ್ಳೇದು ಮಾಡುವಂಥ ಸ್ಥಾನಕ್ಕೆ ಆ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಸ್ಪಂದಿಸುವಂಥ ಅವಕಾಶ ಮಾಡಿಕೊಟ್ಟಾದ್ಮೇಲೆ ನಾವು ಗೇನ್ ಮಾಡ್ಕೊಂಡಿರೋಲ್ವಾ? ನಿಜ ಸರ್. ಐ ಗೆಸ್ ಯು ಗಾಟ್ ಅ ವೆರಿ ಗುಡ್ ಲೆನ್ಸ್ ಆಸ್ ಟು ಹೂ ಯು ಆರ್ ಟುಡೇ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನೀವೊಂದು ಲಾಸ್ಟ್ ಅವಕಾಶ ಕೊಟ್ಟರೆ ಮಿತ್ ಆರ್ ಟ್ರೂತ್ ಅಬೌಟ್ ಪ್ರತಾಪ್ ಸಿಂಹ ಅಂತ ಒಂದಿದೆ ಸೆಗ್ಮೆಂಟು. ಯಾವುದು ಮಿತ್ತು ಯಾವುದು ಟ್ರೂತ್ ಅದೊಂದು ಹೇಳ್ಬಿಡಿ ಸರ್. ಥ್ಯಾಂಕ್ ಯು. ಯು ಹೇಟ್ ಕ್ರಿಟಿಸಿಸಮ್, ಮಿತ್ ಆರ್ ಟ್ರೂತ್? ಇಲ್ಲ, ಅದು ಕ್ರಿಟಿಸಿಸಮ್ ಫಾರ್ ಫ್ರಮ್ ರಿಯಾಲಿಟಿ ಅಂತ ಅಂದಾಗ ನನಗೆ ಐ ಗೆಟ್ ಸ್ಟಿರ್ಡ್, ಒಂಥರ ಅನಾಯ್ಡ್. ಆಯಿತಾ? ಸತ್ಯ ಇತ್ತು ಅಂದರೆ, ಈಗ ನನಗೆ ಏನೋ ಸತ್ಯ ಇತ್ತು ಅಂದರೆ ನಾನು ಒಪ್ಕೊಳ್ತೀನಿ ಅದನ್ನು. ಯು ಹ್ಯಾಡ್ ಪೊಲಿಟಿಕಲ್ ಆಫರ್ಸ್ ಟು ಸ್ವಿಚ್ ಪಾರ್ಟೀಸ್? ಆಫ್ ಕೋರ್ಸ್ ಇತ್ತು. We heard it, yes. ಯಾವ ಥರ ಅಂದರೆ ಯು ಲಾಸ್ಟ್ ಫ್ರೆಂಡ್ಸ್ ಓವರ್ ಪೊಲಿಟಿಕಲ್ ಐಡಿಯಾಲಜೀಸ್? ಇಲ್ಲ, ಆ ಥರ ನನ್ನ ಫ್ರೆಂಡ್ಸೇ ಇಲ್ಲ ನನಗೆ ಪಾಲಿಟಿಷಿಯನ್ಸು. ನಾನು ಇವತ್ತರೆಗೂ ನನಗೆ ಜರ್ನಲಿಸ್ಟ್ ಅಷ್ಟೇ ಫ್ರೆಂಡ್ಸ್ ಇರೋದು. ನಾ ಪಾಲಿಟಿಷಿಯನ್ಸನ್ನು ನಾನು ಫ್ರೆಂಡ್ಸೇ ಮಾಡಲ್ಲ. ಯಾರು ನಿಮ್ಮ ಫ್ರೆಂಡ್ಸ್? ನನಗೆ ಎಲ್ಲರೂ ಡೆಲ್ಲಿನಲ್ಲೂ ನನ್ನೊಂದು ಗ್ಯಾಂಗ್ ಇದೆ, ಬೆಂಗಳೂರಲ್ಲೂ ಗ್ಯಾಂಗ್ ಇದೆ, ಮೈಸೂರಲ್ಲೂ ನನಗೆ ಗ್ಯಾಂಗ್ ಇದೆ. ಎಲ್ಲರೂ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಜರ್ನಲಿಸ್ಟೇ ಇರೋದು. ನನಗೆ ಪಾಲಿಟಿಷಿಯನ್ಸಲ್ಲಿ ವೆರಿ ರೇರ್ಲಿ ನಿಜ ಹೇಳಬೇಕು ಅಂತಂದರೆ ನನಗೆ ಶಿವಕುಮಾರ್ ಉದಾಸಿ ಅಂತ ಹಾವೇರಿ MP ಇದ್ದರು, ಅವರೊಬ್ಬರನ್ನು ಮಾತ್ರ. ಯಾಕಂದರೆ ನನಗೊಂಥರ ಇಂಟೆಲೆಕ್ಚುಲಿ ಅವ್ರ ಜೊತೆ ಕೂತ್ಕೊಂಡ್ರೆ ನನಗೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಅವ್ನು ಬಿಟ್ಟರೆ ನಾನು ಯಾರನ್ನು ಪಾಲಿಟಿಷಿಯನ್ ಜೊತೆ ಕೂತಿಲ್ಲ ಅಂತಲ್ಲ, ಬಟ್ ಇದು ವೇವ್ ಲೆಂತ್ ಮ್ಯಾಚ್ ಆಗಲ್ಲ. ಈಸ್ ವೆರಿ ವೆಲ್ ರೆಡ್ ಮ್ಯಾನ್ ಅವರು. ವೇವ್ ಲೆಂತ್ ಮ್ಯಾಚ್ ಆಗಬೇಕಂದ್ರೆ ಯು ಹ್ಯಾವ್ ಟು ಬಿ ಇಂಟೆಲೆಕ್ಚುಲಿ ಸ್ಟಿಮ್ಯುಲೇಟೆಡ್. ಈಗ ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಹೆಂಗಸರು ಕಿಟಿ ಪಾರ್ಟಿಗೆ ಹೋಗ್ತಾರೆ,
ಊರು ಸುದ್ದಿ ಎಲ್ಲ ಮಾತಾಡ್ತಾರೆ ಅವ್ರ ಮನೇದು ಬಿಟ್ಟು, ಅವ್ರ ವೈಯಕ್ತಿಕ ಬಿಟ್ಟು ಊರದೆಲ್ಲದನ್ನು ಕೂಡ ಮಾತಾಡ್ತಿರ್ತಾರೆ. ಈಗ ಯಾರೊಬ್ಬರು ಒಂದು ಪೆಗ್ ಹಾಕಕ್ಕೆ ಹೋಗಿದ್ರೆ ಅಂತ ತಿಳ್ಕೊಡಿ, 2 ರಿಂದ 3 ತಾಸು 4 ತಾಸು ಕೂತ್ಕೊಳ್ತಾರೆ, ಅವ್ರ ಸುದ್ದಿ ಮಾತಾಡ್ತಾರೆ, ಊರದೆಲ್ಲ ಮಾತಾಡ್ತಿರ್ತಾರೆ. ನಾವು ಯಾರ ಜೊತೆ ನಾವು ಕೂತ್ಕೊಂಡಿದ್ದೀವಿ ಅಂತಂದರೆ ಇಂಥ ವಿಚಾರ ಮಾತಾಡಬಾರ್ದು. ನಮ್ಮ ಬುದ್ಧಿ ಬೆಳವಣಿಗೆ ಆಗಬೇಕು, ನಮಗೆ ಹೊಸ ವಿಚಾರಗಳು ತಿಳಿಬೇಕು, ನಮ್ಮ ಪರ್ಸ್ಪೆಕ್ಟಿವ್ ಬದಲಾಗಬೇಕು. ಅಂಥವ್ರ ಜೊತೆ ಕೂತ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಡಿಸ್ಕಸ್ ಐಡಿಯಾಸ್ ನಾಟ್ ಪೀಪಲ್. ಅದು ನಂಗೆ ಆ ಥರ ಬೇರೆಯವ್ರ ಬಗ್ಗೆ ನಾನು ಮಾತಾಡೋದೇ ನಂಗೆ ಇಂಟ್ರೆಸ್ಟ್ ಇಲ್ಲ. ಆದರೆ 99% ಕಿಟಿ ಪಾರ್ಟೀಸ್ ಮತ್ತು ಈ ಪೆಗ್ ಪಾರ್ಟಿಗಳು ನಡೆಯುತ್ತಲ್ಲ, ಇದೆಲ್ಲ ಬೇರೆಯವ್ರ ಬಗ್ಗೆ ಬಿಚಿಂಗೇ ನಡೆಯುತ್ತೆ. ಹಾಗಾಗಿ ಅಂಥವ್ರು ರೇರಾಗಿ ಇಂಥವ್ರದ್ದು ಇಂಟೆಲೆಕ್ಚುಲಿ ಮಾತಾಡ್ಲಿಕ್ಕೆ ಸಿಗ್ತಾರೆ. ನಂಗೆ ಡೆಲ್ಲಿನಲ್ಲಿದ್ದಾರೆ, ಡೆಲ್ಲಿನಲ್ಲಿ ಒಳ್ಳೊಳ್ಳೆ ಪೋಸ್ಟ್ನಲ್ಲಿ ಇರುವಂಥವ್ರು ಇದ್ದಾರೆ, ಏರ್ ಬಸ್ ಇಂಡಿಯಾ ಹೆಡ್ ಇರುವಂಥವ್ರು ಇದ್ದಾರೆ, ಬೇಸಿಕಲಿ ಜರ್ನಲಿಸ್ಟ್ ಆಗಿ ಬಂದಿರುವಂಥವ್ರು ಇದ್ದಾರೆ ಅದರೊಳಗಡೆ. ಅಂಥವ್ರ ಜೊತೆ ಕೂತ್ಕೊಳ್ತೀನಿ, ಹೊಸ ಹೊಸ ವಿಚಾರನ ಮಾತಾಡ್ತೀವಿ. ನನಗೆ ಅವಾಗ ಒಂಥರ ನನಗೆ ಐ ಗೆಟ್ ಎನ್ರಿಚ್ಡ್ ಅದರಿಂದ. ಹಾಂ, ಹೌದು. ವೆರಿ ವೆಲ್ ಸೆಡ್. ಲಾಸ್ಟ್ಲಿ, ಪಾರ್ಲಿಮೆಂಟ್ ಡಿಬೇಟ್ಸ್ ಆರ್ ಮೋರ್ ಪರ್ಫಾರ್ಮೆನ್ಸ್ ದ್ಯಾನ್ ಪಾಲಿಸಿ, ಮಿತ್ ಆರ್ ಟ್ರೂತ್? ಪಾಲಿಸೀಸ್ ಅಂದರೆ ಕೆಲವು ಸತಿ ಮಾಡೋ ಭಾಷಣಗಳು, ಕೊಡೋ ಡಿಬೇಟ್ಸ್ಗಳೇ ವೈರಲ್ ಆಗುತ್ತೆ, ಬಟ್ ಪಾಲಿಸಿ ಕನ್ವರ್ಟ್ ಆಗುತ್ತಾ? ಈಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲು ಅತಿ ಹೆಚ್ಚು ಹಿಂದೆ ಮೊದಲು ಮಾತಾಡ್ತಾರೆ ಸೋಮನಾಥ್ ಚಟರ್ಜಿ, ಇಂದ್ರಜಿತ್ ಗುಪ್ತಾ, ಪಾರ್ಲಿಮೆಂಟಲ್ಲಿ ಭಾಳ ಮಾತಾಡೋರು. ಈ ಖರ್ಗೆ ಅವರು ಮಾತಾಡ್ತಾನೆ ಇರ್ತಾರೆ, ಎಷ್ಟು ಜನ ಮಾತಾಡೋರು. ಪಾರ್ಲಿಮೆಂಟ್ ಭಾಷಣದಿಂದ ಸಾಮಾನ್ಯ ಜನರ ಬಾಯಿಗೂ ಅನ್ನ ಬರಲ್ಲ, ಆಯಿತು, ಏನೂ ಉಪಯೋಗ ಇಲ್ಲ ಅದರಿಂದ. ಸುಮ್ಮನೆ ಕೂತ್ಕೊಂಡು ನಮ್ಮ ಹೋಗಿ MP ಮಾತಾಡ್ಬಿಟ್ಟ ಅಂತ ಹೇಳ್ತಾನೆ. ನಮ್ಮ ಕ್ಷೇತ್ರಕ್ಕೆ ಏನು ಪ್ರಾಜೆಕ್ಟ್ ಬರುತ್ತಾ ಪಾರ್ಲಿಮೆಂಟಲ್ಲಿ ನಿಂತು ಮಾತಾಡೋಣ? ದೇಶದ ಪ್ರಧಾನಿ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು, ಅದಕ್ಕೊಂದು ರೂಪುರೇಷೆ ಹಾಕಬೇಕು, ಅದಕ್ಕೊಂದು ಅಮೆಂಡ್ಮೆಂಟ್ ಆ್ಯಕ್ಟ್ ತರ್ತಾರೆ, ಆ್ಯಕ್ಟ್ ತೊಗೊಬರ್ತಾರೆ, ಇನ್ನೊಂದು ತರ್ತಾರೆ. ನಾವೇನು ಅಂತೇಳಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ದೋಸ್ ಹೂ ಸೇ ಐಎಸ್ ಅಂದ್ಕೊಳ್ಳಿ, ಐಎಸ್ ದ ಬಿಲ್ ಇದು ಇದರಿಂದ ಹೆಚ್ಚು ನಂಬರ್ದು ಎಸ್ ಅನ್ನೋರು ಜಾಸ್ತಿ ಸಂಖ್ಯೆ ಇದ್ದರೆ ದ ಬಿಲ್ ಈಸ್ ಪಾಸ್ಡ್ ಅಂತೇಳಿ ಹೇಳ್ಬಿಟ್ಟು ಬರುತ್ತೆ. ಇದರಿಂದ ಏನು, ಪಾರ್ಲಿಮೆಂಟಲ್ಲಿ ವಿ ಆರ್ ಜಸ್ಟ್ ಎ ನಂಬರ್. ಯಾವತ್ತಾದರೂ ನೀವು ಪಾಲಿಟಿಕ್ಸ್ ಬಿಡಬೇಕಂತ ಅಂದ್ಕೊಂಡಿದ್ದು ಉಂಟಾ? ಇಲ್ಲ, ಯಾವತ್ತೂ ನಂಗೆ ಅನಿಸಲ್ಲ. ಯಾಕಂದರೆ ಇಲ್ಲಿ ಬಂದಾದ್ಮೇಲೆ ಒಳ್ಳೆ ಕೆಲಸ ಮಾಡೋದಕ್ಕೆ ಇದರಿಂದ ದೊಡ್ಡ ಅವಕಾಶ ಇಲ್ಲ ಅನಿಸಿದೆ. ನಿಮ್ಮ ಸಾಫ್ಟ್ವೇರ್ ಸೈಡ್ ಒಂದಿದೆ, ಪ್ರಪಂಚ ಅದನ್ನ ನೋಡಿಲ್ಲ, ಇದು ನಿಜಾನ ಸುಳ್ಳ? ಎಲ್ಲರೂ ಕೂಡ ನನ್ನ ಸಿಟ್ಟನ್ನು ನೋಡ್ಬಿಟ್ಟಿದ್ದಾರೆ. ನಾನು ಬೈದಾದ್ಮೇಲೆ ಅವನು ಬೈಸ್ಕೊಳ್ಳೋಂಗಿಂತ ಹೆಚ್ಚು ಕೊರಗೋದು ನಾನು. ಹಾಗಾಗಿ ಇರಲಿ ಸರ್, ಐ ಥಿಂಕ್ ಜರ್ನಿ ವಿಲ್ ಚೇಂಜ್ ಯು, ಜರ್ನಿ ವಿಲ್ ಹೆಲ್ಪ್ ಯು ರಿಫ್ಲೆಕ್ಟ್, ಬಟ್ ಸ್ಟಿಲ್ ನಿಮ್ಮ ಕೋರ್ ಗಟ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇವತ್ತು ಬರೀ ನಿಮ್ಮ ಭಾಷಣಗಳು, ನಿಮ್ಮ ಫೈರ್, ಅದರ ಪರಿಚಯ ಅಲ್ಲದೆ ಇದರ ಹಿಂದೆ ಇರೋ ವ್ಯಕ್ತಿತ್ವ ಯಾರು ಅನ್ನೋದರ ಒಂದಷ್ಟು ಪುಟಗಳ ಪರಿಚಯ ನಮಗಾಗಿದೆ. ಹೇಗೆ ಅನ್ನಿಸ್ತು ತಮಗೆ ಜಸ್ಟ್ ಕ್ಯೂರಿಯಸ್ಸಿಗೆ ಬಂದು? ಏನು ಅಂದ್ಕೊಂಡು ಬಂದ್ರಿ, ಬಂದಮೇಲೆ ಏನಾಯಿತು? ಇಲ್ಲ, ನಾನು ಯಾವಾಗಲೂ ಕೂಡ ಯಾವುದೇ ಪೊಲಿಟಿಕಲ್ ಡಿಬೇಟು ಈ ಥರದ್ದೆಲ್ಲ ಹೋಗುವಾಗ ಒಂದಷ್ಟು ಯಾವ ಸಬ್ಜೆಕ್ಟ್ ಮೇಲೆ, ಫಸ್ಟ್ ಸಬ್ಜೆಕ್ಟ್ ಏನು, ಈ ಥರದ್ದೆಲ್ಲ ಕೇಳ್ಕೊಂಡು ಇರ್ತೀವಿ ನಾವು. ಅದ್ರ ಮೇಲೆ ಅದೊಂದು ಡಿಬೇಟ್ಗಳು ನಡೀತದೆ, ಇಲ್ಲ ಕ್ವಶನ್ಸು ಅದರ ಆಧಾರದ ಮೇಲೆ ಬರ್ತಾ ಇರ್ತದೆ. ಇದು ಒಂದು ನಿಮ್ಮ ಇಂಟರ್ವ್ಯೂ ಹೇಗಿದೆ ಅಂತಂದರೆ ಇದು ಪ್ರಿಪ್ರೇಷನೂ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಸುಳ್ಳು ಹೇಳೋಕ್ಕೆ ಅಥವಾ ಪ್ರಿಪೇರ್ ಮಾಡಿ ಸುಳ್ಳು ಹೇಳೋದಕ್ಕೂ ಅಥವಾ ಬೇರೆ ಏನೋ ಹೇಳೋಕ್ಕೆ ನಮ್ಮನ್ನು ನಾವು ಭಾಳ ಗುಡ್ ಇಂಪ್ರೆಷನ್ ಕೊಡಲಿಕ್ಕೆ, ಟು ಗಿವ್ ಎ ವೆರಿ ಗುಡ್ ಇಂಪ್ರೆಷನ್ ಆರ್ ಪ್ರೆಸೆಂಟೇಷನ್ ಇದೆಯಲ್ಲ, ಇದಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ನೀವು ಎಕ್ಸ್ಟೆಂಪರ್ ಆನ್ ದಿ ಸ್ಪಾರ್ ಆಫ್ ದಿ ಮೂಮೆಂಟಲ್ಲಿ ಆನ್ಸರ್ ಮಾಡಬೇಕು. ಹಾಗಾಗಿ ಇಲ್ಲಿ ನೀವಲ್ಲದ ವ್ಯಕ್ತಿತ್ವವನ್ನು ಕೊಡಲಿಕ್ಕೆ ಇಲ್ಲ ಅವಕಾಶ ಇಲ್ಲ. ಹಾಗಾಗಿ ಇದೊಂಥರ ಕನ್ನಡಿ. ಥ್ಯಾಂಕ್ ಯು ಸರ್. ಆದಷ್ಟು ಮುಕ್ತವಾಗಿ ಕಟು ಸತ್ಯಗಳಿಂದ ಹಿಡಿದು ನಿಮ್ಮ ಲೈಫ್ನ ಎಲ್ಲ ಪುಟಗಳನ್ನು ನಮ್ಮ ಮುಂದೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮೋರ್ ಪವರ್ ಟು ಯು. ಆ್ಯಂಡ್ ನಿಮ್ಮನ್ನು ನಂಬಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆ ಬೆಳಕಿಗೋಸ್ಕರ ಕಾಯ್ತಾ ಇದ್ದಾರೆ. ಸುಧಾರಣೆಯ ಬೆಳಕು ರಾಜಕೀಯ ಕ್ಷೇತ್ರದಲ್ಲಿ. ಎಲ್ಲರೂ ನಿಮ್ಮ ಹಿಂದೆ ಇರ್ತೀವಿ. ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಪುಸ್ತಕ ಕೊಡಬೇಕು ಸರ್. ನೀವು ಆಗಲೇ ಭೈರಪ್ಪನವ್ರ ಫ್ಯಾನ್ ಅಂತ ಹೇಳಿದ್ರಿ, ಓದಿರಬಹುದು. ಗ್ರಹಣನೂ ಇದೆ, ಆವರಣನೂ ಇದೆ. ಇದರ ಜೊತೆಗೆ ಸರ್, ಇದು ಪುಸ್ತಕ ಓದಿದ್ದೀರಾ? ಡೇವಿಡ್ ಗಾಗಿನ್ಸ್ ಅವ್ರದ್ದು ಕಾಂಟ್ ಹರ್ಟ್ ಮೀ ಅಂತ. ಇವರು ನೇವಿ ಸೀಲ್ ಅದು ಒಂದು ಡಾಕ್ಯುಮೆಂಟ್ರಿ ನೋಡಿಬಿಟ್ಟು ಈ ಮನುಷ್ಯ ಒಂದು ಹೋರಾಟ, ಅವರು 297 ಪೌಂಡ್ಸ್ ಇರ್ತಾರೆ, ಅಂದರೆ ಹೆಚ್ಚು ಕಮ್ಮಿ 148 ಚಿಲ್ಲರೆ kg ತೂಕನ ಕಮ್ಮಿ ಮಾಡೋಕ್ಕೆ ಅಂತ ಒಂದು ಚಾಲೆಂಜ್ ತೊಗೋತಾರೆ. ಇಟ್ಸ್ ಅ ಬುಕ್ ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಮಾಸ್ಟರ್ ಯುವರ್ ಮೈಂಡ್ ಆ್ಯಂಡ್ ಡಿಫೈ ದಿ ಆಡ್ಸ್ ಫರ್ದರ್ ರಿಕ್ವೈರ್ಡ್ ಫಾರ್ ಯುವರ್ ಪೊಲಿಟಿಕಲ್ ಜರ್ನಿ. ವೈಲ್ ಐ ಸೈನ್ ದಿಸ್ ಸರ್, 3 ವ್ಯಕ್ತಿತ್ವಗಳನ್ನು ನೀವು ನಾಮಿನೇಟ್ ಮಾಡಬೇಕು.
ಯಾರನ್ನ ನಾವು ಜಸ್ಟ್ ಕ್ಯೂರಿಯಸಲ್ಲಿ ಆ ಕುರ್ಚಿ ಮೇಲೆ ಕೂಡಿಸ್ಬೇಕು? ನಿಮ್ಮ ರೆಕಮೆಂಡೇಶನ್. ನನಗೆ ವಿಶ್ವೇಶ್ವರ ಭಟ್ರನ್ನ ಕರೆಸಿ, ಅನಂತಕುಮಾರ್ ಹೆಗ್ಡೆನೂ ಕರೀರಿ. ಸೊ ನಿಮಗೇನು ಬರ್ದಿದ್ದೀನಿ ಅಂದರೆ, ಡಿಯರ್ ಪ್ರತಾಪ್ ಸರ್, ನಿಮ್ಮ ಒಳ್ಳೆದನಿ ಯಾವಾಗಲೂ ನಿಮಗೆ ಒಳ್ಳೆ ದಾರಿಯನ್ನೇ ಸದಾ ತೋರಲಿ. ಯು ಆರ್ ದ ಫೈರ್ ಥ್ರೂ ವಿಚ್ ದ ಸೊಸೈಟಿ ಕ್ಯಾನ್ ಬಿ ಲಿಟ್ ಆ್ಯಂಡ್ ವೆಲ್ ಮೇಂಟೈನ್ಡ್. ವಿಶ್ ಯು ದ ಬೆಸ್ಟ್. 6/6/2025. ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಒಂದು ಕನ್ನಡ ಪುಸ್ತಕ ಕೊಡಬೇಕು ಸರ್. ಇದು ನಿಮ್ಮ ಲೈಬ್ರರಿಗೆ, ಅಥವಾ ನೀವು ಯಾರಿಗಾರು ಕೊಡೋಕ್ಕೆ ಇಷ್ಟಪಟ್ಟರೆ ಯಾವ ಪುಸ್ತಕ ಕೊಡಲಿ? ಇನ್ನೊಂದು ಯಾವುದು? ಆವರಣ ಮತ್ತು ಇನ್ನೊಂದು ಗ್ರಹಣ. ಗ್ರಹಣನೇ ಕೊಡಿ. ಆಗಲೇ ಹೇಳಿದ್ರಿ ತಾವು, ಸೂರ್ಯಂಗೆ ಗ್ರಹಣ, ನನಗಿನ್ನೇನಂತ. ನಂದು ಇವರನ್ನು ಕೂಡ ಕರಿಬೋದು ನೀವು. ಯಾರನ್ನ ಸರ್? ತೇಜಸ್ವಿನಿ ಅನಂತಕುಮಾರ್ ಇದ್ದಾರಲ್ಲ, ಹಾಂ ಮೇಡಮ್, ಮೇಡಮ್ನ ಕರಿಬೋದು. ಅವ್ರ ಕಣ್ಣಲ್ಲಿ ಅನಂತಕುಮಾರ್ ಅವ್ರನ್ನೂ ಕೇಳ್ಬೋದು ನೀವು. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ಲಿ ಒಂದು ಮ್ಯೂಸಿಕ್ ಪಿಲ್ಲೋ ತಮಗೆ. ಎಷ್ಟೊತ್ತು ನಿದ್ದೆ ಮಾಡ್ತೀರಿ ತಾವು? 8 hours ಮಾಡ್ತೀನಿ. ಓಹೋ, ಥ್ಯಾಂಕ್ ಯು. ಸೊ ಇವತ್ತು ಪ್ರತಾಪ್ ಸಿಂಹರ ವ್ಯಕ್ತಿತ್ವ, ಆ ಜರ್ನಿ ಹಿಂದೆ ಇರುವಂಥ ಸ್ಟ್ರಗಲ್, ಹೇಳದ ಒಂದಷ್ಟು ವಿಚಾರಗಳು, ಲೈಫನ್ನು ಹೇಗೆ ನೋಡ್ತಾರೆ, ಯಾಕೆ ನೋಡ್ತಾರೆ, ರಾಜಕೀಯ ಸಂಬಂಧಪಟ್ಟಂಥ ರಾಜಕೀಯ ವ್ಯವಸ್ಥೆಯ ಕಟು ಸತ್ಯಗಳು, ಇಷ್ಟರ ಮಧ್ಯ ಲೈಫಿಂದ ಅವ್ರು ಏನು ಹುಡುಕ್ತಾ ಇದ್ದಾರೆ, ಜನಗಳ ಮಧ್ಯ ಯಾಕೆ ಇರಬೇಕಂತ ಬಯಸ್ತಾ ಇದ್ದಾರೆ, ಇದೆಲ್ಲವನ್ನು ನೋಡಿದ್ವಿ. ಪ್ರತಿಯೊಂದು ವ್ಯಕ್ತಿ ಇಲ್ಲಿ ಬಂದಾಗ್ಲೂ ವ್ಯಕ್ತಿ ಜೀವನ, ವ್ಯಕ್ತಿತ್ವದ ಪರಿಚಯದ ಮೂಲಕ ಸಾಕಷ್ಟು ವಿಚಾರಗಳು ನಮ್ಮನ್ನು ಪರಿಣಾಮಿಸುತ್ತೆ, ಸಾಕಷ್ಟು ವಿಚಾರಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ನಾವು ಹೀಗೆ ಯೋಚನೆ ಮಾಡ್ಬೋದಲ್ಲ, ನಾವು ಹೀಗಿರ್ಬೋದಲ್ಲ. ಅದು ಅವ್ರವ್ರ ಕ್ಷೇತ್ರಕ್ಕೆ ಅವ್ರೇನು ಆ ಸತ್ಯಗಳನ್ನು ನೋಡಿರ್ತಾರೆ, ಅದು ನಮ್ಮೆಲ್ಲ ಕ್ಷೇತ್ರಕ್ಕೂ ನಾವು ತಗೋಬೋದು. ಸೊ ಹಾಗಿದ್ರೆ ಇವತ್ತು ಅವ್ರು ಮಾತಾಡಿದಂಥ ಇಷ್ಟು ವಿಚಾರದಲ್ಲಿ ನಿಮ್ಮ ಒಂದು ಓಹೋ, ನನಗೆ ಈ ಥರ ಲೈಫ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರ್ಲ್ವಲ್ಲ, ಲೈಫನ್ನು ಹೀಗೂ ನೋಡ್ಬೋದಾ, ಅಥವಾ ನಿಮ್ಮ ಆಹಾ ಏನು ಹೇಳಿದ್ರಪ್ಪ ಮೊಮೆಂಟ್ಸು ಏನು ನಿಮಗೆ ಗೊತ್ತು, ಅದನ್ನು ತೊಗೊಂಡು ನೀವು ಲೈಫ್ ಜೊತೆಗೆ ಏನು ಮಾಡ್ತೀರಾ ಅದು ನಿಮಗೆ ಗೊತ್ತು. ಆದರೆ ನಮಗೇನು ಗೊತ್ತು, ಕಮೆಂಟ್ ಸೆಕ್ಷನಲ್ಲಿ ನೀವೇನು ಹಾಕ್ತೀರಾ ಅಷ್ಟು ಮಾತ್ರ. ನಿಮ್ಮ ಟೀಕಾ ಟಿಪ್ಪಣಿಗಳು, ಸಲಹೆಗಳು, ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲವನ್ನೂ ಕಮೆಂಟ್ ಸೆಕ್ಷನ್ ನೋಡಿದೆ. ಹಾಗೆ ನಿಮ್ಮ ಬೇಡದಿರೋ ತರಲೆಗಳನ್ನು ಕೂಡ. ಆದರೆ ನಾವು ನೋಡೋದು ಮಾತ್ರ ನಮಗೆ ಯಾವುದು ಒಳ್ಳೆಯದು, ಯಾವುದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಫೀಡ್ಬ್ಯಾಕ್ ಅಂತ ಇರುತ್ತೋ ಅದನ್ನು ಯಾವತ್ತೂ ತೊಗೊಂಡಿದ್ದೀವಿ. ಅದರಿಂದ ನಮ್ಮ ಶೋನ ನೀವು ಪೋಷಿಸಿದ್ದೀರಾ, ಬೆಳೆಸಿದ್ದೀರಾ, ಬೆಳೆಸ್ತಾ ಇರ್ತೀರಾ ಕೂಡ. ಸೊ ಕೊನೆಯದಾಗಿ ಈ ಒಂದು ಕುರ್ಚಿಯಲ್ಲಿ ಯಾರನ್ನ ನೀವು ಕೂಡ ನೋಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಸಲಹೆಗಳು, ಹೆಸರುಗಳನ್ನು ತಿಳಿಸಿ. ಮತ್ತು ಇವತ್ತು ಯಾವ ಒಂದು ಕಥೆನ ಹೇಳಿ ಶೋನ ಮುಗಿಸ್ಲಿ? ಇವತ್ತು ಅವರಿಗೆ ಕೊಟ್ಟಂಥ ಒಂದು ಬುಕ್, ಡೇವಿಡ್ ಗಾಗಿನ್ಸ್ ಅವರ ಒಂದು ಬುಕ್ ಏನಿದೆ, ಅದರಲ್ಲಿರುವಂಥ ಒಂದು ಕಥೆ. ಇದರಲ್ಲಿ ದ 40% ರೂಲ್ ಅಂತ ಒಂದು ಸ್ಟೋರಿ ಇದು. ಏನು ಈ 40% ರೂಲ್ ಆಫ್ ದ ಮೈಂಡ್? ಇದಕ್ಕೊಂದು ಕತೆ ಏನಂದರೆ, ಡೇವಿಡ್ ಗಾಗಿನ್ಸ್ ಅಂತ ಒಬ್ಬ ಮನುಷ್ಯ ನೇವಿ ಸೀಲ್ ಅಂತ, ಈ ನೇವಿ ಸೀಲ್ ಕೋರ್ಸ್ ಮುಗಿಸೋದು ಅಂದರೆ ಭಾಳ ಕಷ್ಟದ ಒಂದು ಕೋರ್ಸ್ ಅದು. ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿನ ನೋಡ್ತಾನೆ ಆತ. ಇನ್ಫ್ಯಾಕ್ಟ್ ನೇವಿ ಸೀಲ್ ಯಾವುದಂದರೆ, ಈಗ ಒಸಾಮಾ ಬಿನ್ ಲ್ಯಾಡನ್ ಆ ಥರ ಆಪ್ರೇಷನ್ಸ್ಗಳೆಲ್ಲ ಹಿಡಿದು ಭಾಳ ಕಷ್ಟಕರವಾದಂಥ ಆಪ್ರೇಷನ್ಸ್ಗೆ ಒಬ್ಬರು ನಾವು ಆ ಒಂದು ಟೀಮಲ್ಲಿ ಸೇರ್ಕೋಬೇಕಂದ್ರೆ ಅವರು ಪಾಸ್ ಮಾಡಬೇಕಾಗಿರುವಂಥ ಟೆಸ್ಟ್ಗಳನ್ನು ತೊಗೊಳ್ಳೋದೇ ಈ ನೇವಿ ಸೀಲ್ ಟೆಸ್ಟ್ ಅಂತ. ಅದರಲ್ಲಿ ಹೆಲ್ ವೀಕ್ ಅಂತ ಒಂದು ಬರುತ್ತಂತೆ. ಏನು ಈ ಹೆಲ್ ವೀಕು ಅಂದರೆ 5ರಿಂದ 6 ದಿನ, ದಿನಕ್ಕೆ 4 ಗಂಟೆಗಳು ನಿದ್ದೆ ಮಾಡಬೇಕು, ಸತತವಾಗಿ ದೈಹಿಕವಾಗಿ ಸಾಕಷ್ಟು ಅವ್ರಿಗೆ ಚಿತ್ರಹಿಂಸೆ ಕೊಡೋದು. ಯಾಕೆ? ಎಷ್ಟು ನರಳಕ್ಕೆ ರೆಡಿ ಇದ್ದಾರೆ, ದೈಹಿಕವಾಗಿ ಎಷ್ಟು ನರಳ್ತಾ ಎಲ್ಲಿ ಡಿಸ್ಕಂಫರ್ಟ್ ಇರುತ್ತೋ ಅಲ್ಲಿ ಹೊಸ ಬೆಳವಣಿಗೆ ಏನೋ ಒಂದು ಆಗ್ತಾ ಇರುತ್ತೆ, ಹೊಸ ಇದಕ್ಕೆ ಲೆವೆಲ್ಗೆ ರೀಚ್ ಆಗ್ತಾ ಇರ್ತಾರಲ್ಲ. ಸೊ ಅಷ್ಟು ಚಿತ್ರಹಿಂಸೆ ದೈಹಿಕವಾಗಿ ಮಾನಸಿಕವಾಗಿ ತೊಗೊಂಡು ಅದರಲ್ಲಿ ನನ್ನ ಸಾಧಿಸ್ಕೊಂಡು ಆಚೆಗೆ ಬರ್ತಾರ ಅಂತ ನೋಡೋದೇ ಈ ನೇವಿ ಸೀಲ್ನ ಹೆಲ್ ವೀಕ್ ಟೆಸ್ಟು. ಸೊ ಈ ಒಂದು ಟೆಸ್ಟಲ್ಲಿದ್ದಾಗ ಒಂದು ಕ್ಷಣ ಬರುತ್ತಂತೆ, ರಾತ್ರಿ ಎಲ್ಲ ಓಡ್ತಾ ಇದ್ದಾರೆ. ಒಬ್ವಿಯಸ್ಲಿ ಆಗಲೇ ಹೇಳ್ದಂಗೆ 4 ಗಂಟೆ ನಿದ್ದೆ. ಇಟ್ಸ್ ಫ್ರೀಸಿಂಗ್ ರನ್. ದೇಹ ಬಿಟ್ಟು ಆಗ್ತಾಯಿಲ್ಲ ಅಂತ ಹೇಳ್ತಾ ಇದೆ, ಕಾಲಲ್ಲಿ ರಕ್ತ ಬರ್ತಾಯಿತ್ತು. ಹೀಗೆಲ್ಲ ಇದ್ದಾಗ ಮನಸ್ಸು ಕಿರ್ಚ್ತಾ ಇದೆ, ನನ್ನ ಕೈಲಿನ ಆಗಲ್ಲ ಅಂತ. ಆವಾಗ ಅವರು ಕಂಡುಕೊಂಡಂಥ ಒಂದು ಸಹಜ ಒಂದು ಕೋಪಿಂಗ್ ಮೆಕ್ಯಾನಿಸಮ್ಮು, ಈತ ಇಲ್ಲಿಗೂ ಬರೋಕ್ಕೂ ಮುಂಚೆ ಒಂದು ಕಾಲದಲ್ಲಿ 297 ಪೌಂಡಷ್ಟು, ಅಂದರೆ ಅದೇ 149 kg ತೂಕದ ಮನುಷ್ಯ ಇದ್ದವನು. ಮತ್ತು ಅವನು ವೃತ್ತಿ ಕೇಳಿದ್ರೆ ನಮಗೆ ನಗು ಬರುತ್ತೆ, ಹೀಗೆಲ್ಲ ಇರ್ತಾರ ಅಂತ. ಜಿರಳೆ ಸಾಯಿಸೋ ವೃತ್ತಿನಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಅಷ್ಟೆಲ್ಲ ಕಷ್ಟಗಳನ್ನು ನೋಡಿಕೊಂಡು ಇಷ್ಟೆಲ್ಲ ನೋಡಿರೋ ನನಗೆ ಇದು ಯಾವ ಮಹಾ ಅಂತ
ಅವರ ಮನಸ್ಸಿಗೆ ಇಲ್ಲ ಇದ್ಯಾ ಮಹಾ ಅಂತ ತಳ್ಕೊಂಡು ಅವತ್ತಿನ ದಿವಸ ಇನ್ನೂ ಜೀವನದ ಆ ಎಲ್ಲ ಕಷ್ಟದ ದಿನಗಳನ್ನು ಜ್ಞಾಪಿಸ್ಕೊಂಡು ಮನಸ್ಸಿಗೆ ಅವತ್ತು ಪಂಪ್ ಹೊಡ್ಕೊಂಡು ಅವತ್ತು ಅವ್ರು ಕಂಡಂಥ ಆ ಒಂದು ಇದು ಏನಿದೆ, ಅವ್ರು ಹೇಳ್ತಾರೆ ಯಾವತ್ತು ಮನಸ್ಸಿಗೆ ಇನ್ನು ಸಾಧ್ಯನೇ ಇಲ್ಲಪ್ಪ, ಇದರಿಂದ ಒಂದು ಹೆಜ್ಜೆನೂ ನನ್ನ ಕೈಲಿ ಮುಂದಕ್ಕೆ ಇಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ಸತ್ತೋ ಅದು ಬೇಸಿಕ್ಲಿ ಬರೀ 40% ಆಫ್ ನಿಮ್ಮ ಮನಸ್ಸು ಅಷ್ಟು ಪ್ರಯತ್ನ ಕೊಟ್ಟು ಅದಕ್ಕೆ ಹಂಗೆ ಆಡ್ತಾ ಇರುತ್ತೆ. ಇನ್ನೂ 60% ಇದೆಯಲ್ಲ ನಿಮ್ಮ ಮನಸ್ಸಿಗೆ ತಾಕತ್ತು, ಅದನ್ನು ನೀವು ಹೇಗೆ ಆ್ಯಕ್ಟಿವ್ ಮಾಡೋದು? ಅದು ನೀವು ನಿಮ್ಮ ಮನಸ್ಸಿನ ಜೊತೆಗೆ ಹೋರಾಟ ಮಾಡಬೇಕು. ಆ ಹೋರಾಟ ಹೇಗೆ ಮಾಡ್ತೀರಾ? ಎಂತೆಂಥದನ್ನು ನಾವು ನೋಡ್ಕೊಂಬಂದಿಲ್ಲ ಅಂತ ಹೇಳ್ತಿರೋ, ಆಗತ್ತೆ ಬಿಡು ಇದ್ಯಾವ ಮಹಾ ಅಂತ ನಿಮ್ಮನ್ನು ನೀವು ಹುರಿದುಂಬಿಸ್ಕೋತಿರೋ. ಬಟ್ ನಿಮಗಲ್ಲಿ ಸಾಧ್ಯನೇ ಇಲ್ಲ ಅಂತ ಅಂದಾಗ ಮಾತ್ರ ಆ ಪಾಯಿಂಟ್ ಇಸ್ ಜಸ್ಟ್ 40% ಆಫ್ ಯುವರ್ ಮೈಂಡ್ ವಿಚ್ ಹ್ಯಾಸ್ ಗಿವನ್ ಇಟ್ಸ್ ಬೆಸ್ಟ್ ಅಂತ. ಸೊ ನೆಕ್ಸ್ಟ್ ಟೈಮ್ ಈ ಎಲ್ಲ ಕಥೆಗಳನ್ನು ನೀವು ಕೇಳಿದಾಗ ನಿಮ್ಮ ಲೈಫ್ನ ಯಾವುದೇ ಘಟನೆ ಇರ್ಬೋದು, ಅದು ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತಂದಾಗ ಅವತ್ತಿನ ದಿವಸ ದಯವಿಟ್ಟು ಈ ಕಥೆನ ನಾಪಿಸ್ಕೊಳ್ಳಿ. ಅದು ನಿಮ್ಮ ಮನಸ್ಸು ಬರೀ 40% ಅಷ್ಟೇ ಅದು ಒಂದು ಪ್ರಯತ್ನನ ಕೊಟ್ಟಿರೋದು. ಇನ್ನೂ 60% ಮುಂದಕ್ಕೆ ಅದನ್ನು 100ಕ್ಕೆ 100 ಕೊಡೋಷ್ಟು ತಾಕತ್ತು ನಿಮ್ಮ ಮನಸ್ಸಲ್ಲಿ ಶಕ್ತಿ ಇನ್ನೂ ಉಳಿದಿದೆ ಅನ್ನೋದನ್ನು ನಿಮಗೆ ನೀವೇ ಜ್ಞಾಪಿಸ್ಕೋಬೇಕು ಅನ್ನೋದನ್ನು ನಮಗೆ ಮನವರಿಕೆ ಮಾಡೋದಕ್ಕೆ ವೈಯಕ್ತಿಕ ಜೀವನದ ಒಂದು ಘಟನೆಯನ್ನು ಆತ ಆ ಪುಸ್ತಕದಲ್ಲಿ ಬರೀತಾರೆ. ಈ ಮನುಷ್ಯನ ಒಂದು ಕಥೆ ಅಷ್ಟೆಲ್ಲ ಸೋತಿವು, ಕೊನೆಗೆ ಆ ಹೆಲ್ ವೀಕನ್ನು ಕಂಪ್ಲೀಟ್ ಮಾಡಿ ನೇವಿ ಸೀಲ್ ಸೇರಿಕೊಂಡು ಎಕ್ಸಾಮ್ನ ಪಾಸ್ ಮಾಡಿ ಮತ್ತೆ 3 ಸತಿ ಇದನ್ನೇ ಮತ್ತೆ ಅವರು ಪಾಸ್ ಮಾಡ್ತಾರೆ. ಎಲ್ಲಿ ಒಂದು ಸಲ ಆಗಲ್ಲ ಅಂತ ಬಿಟ್ಟಿದ್ದಗಳಿಗೆ ಎಲ್ಲಿ ಅದನ್ನು ದಾಟಿ ಮತ್ತೆ 3 ಸತಿ ಮಾಡಿದ್ದು. ಸೊ ಅವ್ರು ಹೇಳ್ತಾರೆ ದ್ಯಾಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಹಿಸ್ ಲೈಫ್. ಬರೀ ಒಂದು ಆ ಹೆಲ್ ವೀಕನ್ನು ದಾಟಿದ್ದಲ್ಲದೆ ಆ ಇಡೀ ನೇವಿ ಸೀಲ್ ಇದನ್ನೇ 3 ಸತಿ ಕಂಪ್ಲೀಟ್ ಮಾಡ್ತಾರೆ ಅಂತ. ಸೊ ಎಲ್ಲ ಕಥೆಗಳನ್ನು ಕೇಳಿದಾಗ ಮನಸ್ಸು ಯಾವತ್ತೂ ಅದು ಒಂಥರ ಬಲೂನ್ ಥರ ಅದು ಎಕ್ಸ್ಪ್ಯಾಂಡ್ ಆಗ್ತಾನೇ ಇರಬೇಕು. ಪ್ರಾಬ್ಲಿ ಬಲೂನ್ ಇಸ್ ಅ ರಾಂಗ್ ವರ್ಡ್, ಎಲಾಸ್ಟಿಕ್ ಥರ. ನೀವು ಅದನ್ನು ಎಷ್ಟು ಆಗತ್ತೆ ಅಂತ ಅದನ್ನು ಜಡಾಯಿಸ್ತಿರೋ, ದೇಹ ಅಷ್ಟು ಮಾತನ್ನು ಕೇಳತ್ತೆ ಅನ್ನೋದು ಇಸ್ ದ ಟೇಕ್ ಅವೇ ಫ್ರಮ್ ಇಟ್. ಸೊ ನೆಕ್ಸ್ಟ್ ಟೈಮ್ ಮನಸ್ಸಿಗೆ ಆಗತ್ತೆ, ಅದಕ್ಕೆ ನೀವು ಇನ್ನೂ ತಳ್ತಾ ಹೋದರೆ ದೇಹ ಆಟೋಮ್ಯಾಟಿಕಲಿ ಕೇಳತ್ತೆ ಅನ್ನೋ ಒಂದು ಪಾಠನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಕಥೆ ತಿರುಳು ಇದನ್ನೆಲ್ಲ ತಿಳ್ಕೊಂಡು ಇಷ್ಟು ಹೇಳಬೇಕಾಯ್ತು. ಐ ಹೋಪ್ ಈ ಥರ ಕಥೆಗಳು ನಿಮಗೆ ಮುಂದಿನ ಕಷ್ಟದ ಒಂದು ಗಳಿಗೆ ಆಗಿರಲಿ ಅಥವಾ ಲೈಫಲ್ಲಿ ಸಾಕ್ಬಿಡು ಇಷ್ಟೇ ಅಂತ ಅಂದ್ಕೊಂಡು ಕೂತಿರೋರ್ಗಾಗಿರಲಿ, ಯಾರಿಗೆ ಹೆಂಗೆ ಬೇಕಾದ್ರೂ ಇದನ್ನು ಆಟ್ಬೋದು, ಯಾರಿಗೆ ಹೇಗೆ ಬೇಕಾದರೂ ಇದು ಅನುಕೂಲಕ್ಕೆ ಬರಬಹುದು. ಬರೋಕ್ಕೆ ನೀವು ಬಿಟ್ಟರೆ, ಆ ಹಸಿವು ನಿಮಗಿದ್ದರೆ. ಸೊ ನೋಡಿ ಈ ಕಥೆ ನಿಮಗೆ ಏನು ಮಾಡ್ತು ಅಂತ. ಕೆಲವ್ರಿಗೆ ಏನು ಮಾಡದೇ ಇರ್ಬೋದು, ಸುಮ್ಮನೆ ಕೇಳಿದ್ವಿ ಏನೋ ಕಥೆ ಹೇಳಿದ್ರು, ಮತ್ತು ಇನ್ಯಾವತ್ತೋ ಆ ಒಂದು ಆಲೋಚನೆ ಬೀಜ ಒಳಗಿರುತ್ತೆ, ಇನ್ಯಾವತ್ತೋ ಚಿಗುರೊಡಿಬೋದು, ಹೇಳೋಕ್ಕಾಗಲ್ಲ. ಸೊ ಯಾರಿಗೇನು ಬೇಕಾದ್ರೂ ಆಗ್ಬೋದು, ಯಾರು ಏನು ಬೇಕಾದ್ರೂ ಮಾಡ್ಕೋಬೋದು. 2 ಗೊಂದಲಗಳ ಮಧ್ಯೆನೇ ಜೀವನ ನಡೀತಾ ಇರಲಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಅಫ್ಕೋರ್ಸ್ ನಾನು ನಿಮ್ಮ RJ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಕನ್ನಡ ಮತ್ತು ಜಸ್ಟ್ ಕ್ಯೂರಿಯಸ್ ಇಂಡಿಯಾ. ಅದ್ರ ಬಗ್ಗೆ ನಾವು ತುತ್ತೂರಿ ಊದಬೇಕಿಲ್ಲಿ. ಈಗಷ್ಟೇ ಅದೊಂದು ಚಿಕ್ಕ ಮಗು ರೀ, ಅಂಬೆಗಾಲಿಡ್ತಾ ಇರೋ ಮಗು, ಒಳ್ಳೊಳ್ಳೆ ವ್ಯಕ್ತಿತ್ವಗಳು ಮತ್ತು ನಮ್ಮ ಕನ್ನಡದ ದನಿ ಭಾರತದ ಎತ್ತರಕ್ಕೂ ಅವರ ಆಲೋಚನೆಗಳು, ಅವರ ಸಾಹಸಗಳು ಅಲ್ಲಿವರೆಗೂ ಅದನ್ನು ಸಾರಿ ಹೇಳೋ ಒಂದು ಶಕ್ತಿ ಒಂದು ಭಾಷೆಗಿದೆ ಅಂದರೆ ಅದು ಆಂಗ್ಲ ಭಾಷೆ. ಹಾಗಾಗಿ ಇಂಗ್ಲೀಷ್ ಮತ್ತು ಹಿಂದಿ ಪಾಡ್ಕಾಸ್ಟ್ ಶುರು ಮಾಡಿದ್ದೆ ಆ ಕಾರಣಕ್ಕೋಸ್ಕರ. ಸೊ ಒಂದೇ ಬಳ್ಳಿಯ 2 ಹೂವುಗಳನ್ನು ನಿಮಗೆ ಅರ್ಪಿಸ್ತಾ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಅನದರ್ ಬ್ಯೂಟಿಫುಲ್, ಫೈರಿ, ಡೀಪ್ ಆ್ಯಂಡ್ ಅ ವೆರಿ ವೆರಿ ಆನೆಸ್ಟ್ ಟಾಕ್ಸ್ ವಿತ್ ಒನ್ ಆ್ಯಂಡ್ ಓನ್ಲಿ ಪ್ರತಾಪ್ ಸಿಂಹ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಅತಿ ಶೀಘ್ರದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್.